ತತ್ಸತ್. ಎಲ್ಲರಿಗೆ ನಮಸ್ಕಾರ. ಹಬ್ಬ ಹರಿದಿನಗಳ ಪರಿಚಯಾತ್ಮಕವಾದ ಭಾಷಣ ಮಾಲಿಕೆಯಲ್ಲಿ ಈ ಹೊತ್ತು ನವರಾತ್ರವನ್ನು ಕುರಿತು ವಿಶೇಷವಾಗಿ ಪ್ರಪಂಚಿಸುವಂಥದ್ದು. ಆಶ್ವಯುಜ ಮಾಸ, ಆಶ್ವಯುಜಿ ಅಂತಲೂ ಆ ಪೂರ್ಣಿಮೆಗೆ ಹೇಳ್ತಾರೆ. ಆ ಮಾಸದ ಹೆಸರು ಸ್ತ್ರೀಲಿಂಗದಲ್ಲಿ ಹಾಗಾಗುತ್ತದೆ. ಅಲ್ಲಿ ಆಶ್ವಿನ ಮಾಸದಲ್ಲಿ ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಪೂರ್ಣಿಮೆ ಆಗೋದ್ರಿಂದ ಆಶ್ವಯುಜ ಅನ್ನುವ ಎಲ್ಲ ಹೆಸರು ಬಂತು ಅಂತ ಗೊತ್ತಾಗುತ್ತದೆ. ಈ ತಿಂಗಳು ಶರನ್ನವರಾತ್ರದ ಆರಂಭ, ಶರತ್ಕಾಲದ ಮೊದಲು ಅಂತ ಕೂಡ ನಮಗೆ ಗೊತ್ತಾಗುತ್ತದೆ. ಏನೆಂದರೆ ನಮ್ಮಲ್ಲಿ ಋತುವಿಗೆ ಅನುಸಾರವಾಗಿ ಪರ್ವಗಳು ಅವುಗಳ ಸೊಗಸು ಬೆಳೀತಾ ಹೋಗುತ್ತೆ ಅನ್ನೋದನ್ನು ನಾವು ಕಂಡೇ ಇದ್ದೀವಿ. ಪ್ರತಿ ಋತುವಿಗೂ ತಕ್ಕಂತೆ ಆ ಸೌಂದರ್ಯ, ಆ ಸೊಗಸು, ಆ ಪ್ರಾಕೃತಿಕವಾದ ವೈಚಿತ್ರ್ಯ, ಮನೋಹರತೆ ಇವೆಲ್ಲವನ್ನೂ ಗಮನಿಸಿಕೊಂಡು ಬರುವಂಥದ್ದು ಅಂತ. ವಸಂತದಲ್ಲಂತೂ ನಾವು ಯಥೇಷ್ಟವಾಗಿ ವಸಂತದ ಪರ್ವಗಳನ್ನು ಅನೇಕವನ್ನು ನೋಡಿದ್ವಿ. ಹಾಗೆ ಸುವಸಂತಕ ಅಂತ ವಸಂತವನ್ನು ಸ್ವಾಗತ ಮಾಡುವ ಒಂದು ಪರ್ವ ಅಂತ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಬರುತ್ತದೆ. ಅದೇ ರೀತಿ ಸುಗ್ರೀಷ್ಮಕ ಅಂತ ಬೇಸಿಗೆಯನ್ನು ಸ್ವಾಗತಿಸಬೇಕು ಅಂತ. ಒಳ್ಳೆಯ ಋತುವನ್ನು ಹೇಗೆ ಸ್ವಾಗತಿಸ್ತೀವೋ ವಸಂತವನ್ನು, ನಮಗೆ ಕಷ್ಟ ಕೊಡುವಂಥ ಋತು ಅನ್ನುವ ಗ್ರೀಷ್ಮವನ್ನು ಸ್ವಾಗತಿಸಬೇಕು. ಯಾಕೆಂದರೆ ಗ್ರೀಷ್ಮ ಇಲ್ಲದೇ ಇದ್ದರೆ ಮಳೆ ಬರೋದಿಲ್ಲ. ನೀರು ಕಾದು ಅದು ಭಟ್ಟಿ ಇಳಿಸಲ್ಪಟ್ಟಂಥ ರೀತಿಯಲ್ಲಿ ಒಳ್ಳೆಯ ಮಳೆ ಆಗದೆ ಹೇಗೆ, ಅದಕ್ಕೆ ಗ್ರೀಷ್ಮ ಬೇಕೇ ಬೇಕು. ಹೀಗೆ ಋತುಗಳು ನಮಗೆ ಸ್ಥೂಲವಾಗಿ ಮೇಲ್ನೋಟಕ್ಕೆ ತೊಂದರೆಯನ್ನು ಕೊಟ್ಟರೂ ಸೂಕ್ಷ್ಮವಾಗಿ ಪರ್ಯಂತದಲ್ಲಿ ಪರಿಣಾಮದಲ್ಲಿ ಒಳಿತನ್ನೇ ಮಾಡುತ್ತವೆ ಅನ್ನೋ ದೃಷ್ಟಿಯಿಂದ ಸುಗ್ರೀಷ್ಮಕ ಅಂತ. ಆಗ ಉದಕ ಕ್ಷೇಡನಿಕೋತ್ಸವ ಅಂತೆಲ್ಲ ಜಲಕ್ರೀಡೆ ಆಡತಕ್ಕಂಥ ಒಂದು ಉತ್ಸವ ಇರಬಹುದು, ಅಥವಾ ಚಂದನ ಷಷ್ಠಿ ಅಂತ ಹೇಳ್ತಾರೆ, ಚಂದನವನ್ನು ವಿತರಣೆ ಮಾಡತಕ್ಕಂಥ ಒಂದು ಹಬ್ಬ, ಹೀಗೆಲ್ಲ ಬರುತ್ತವೆ. ನಿಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಕೂಡ ಈ ಹಬ್ಬಗಳ ಬಗ್ಗೆ ಅಲ್ಲಿ ಇಲ್ಲಿ ಉಲ್ಲೇಖ ಬರ್ತವೆ. ಉದಾಹರಣೆಗೆ ರಾಜಶೇಖರನ ಕರ್ಪೂರ ಮಂಜರಿ ಅಂತ ಒಂದು ಸಟ್ಟಕ ಅಥವಾ ಸಾಟಕ ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂಥ ಒಂದು ದೃಶ್ಯಕಾವ್ಯ. ಆ ಪ್ರಾಕೃತ ದೃಶ್ಯಕಾವ್ಯದಲ್ಲಿ 4ನೇ ಅಂಕದಲ್ಲಿ ವಿಸ್ತೃತವಾಗಿ ವಟಸಾವಿತ್ರಿ ವ್ರತದ ಉಲ್ಲೇಖ ಬರುತ್ತದೆ. ಅಂದರೆ ವಟಸಾವಿತ್ರಿ ವ್ರತವನ್ನು ಮಾಡುವುದು ಹೇಗೆ ಅನ್ನೋದು, ಅಲ್ಲಿ ಯಾವ್ಯಾವ ರೀತಿಯಾದ ಲಾಸ್ಯ, ದಂಡರಾಸಕ, ಈ ರೀತಿಯಾದ ಕುಣಿತ ಇವುಗಳೆಲ್ಲ ಇರುತ್ತವೆ ಅಂತ. ಹಾಡು ಕುಣಿತ ಇಲ್ಲದೆ ನಮ್ಮ ಹಬ್ಬಗಳು ಇಲ್ಲ. ಉದಾಹರಣೆಗೆ ರಾಸ, ಮಹಾರಾಸ ಅನ್ನುವುದೆಲ್ಲ ಗುಜರಾತ್ನಲ್ಲಿ ಹೇಗೆ ಕೃಷ್ಣಲೀಲಾ ಸಂಬಂಧಿಯಾಗಿದೆ. ಗರ್ಭ ಅಂತ ಒಂದು ನೃತ್ಯ ಪ್ರಕಾರ ಉಂಟು. ಅದು ದೀಪವನ್ನು ಮಧ್ಯದಲ್ಲಿ ಹೊತ್ತಿಸಿ ಸುತ್ತಲೂ ನರ್ತನ ಮಾಡ್ತಾರೆ ಹೆಂಗಸರು. ಅದು ದೇವಿಯ ಆರಾಧನೆಗೆ ನವರಾತ್ರದಲ್ಲಿ ಮಾಡತಕ್ಕಂಥದ್ದು ಅಂತ. ಗರ್ಭ ಡಾನ್ಸ್ ಅಂತ, ಅದನ್ನು ಗಾರ್ಭ ಅಂತ ಆಗಿದ್ದು ಗರ್ಭ. ಹೀಗೆ ಗರ್ಭದ ದೇವತೆಯಾದ ಅದಿತಿಯ, ಮಾತೃದೇವತೆಯ ಪರಾಕಾಷ್ಠ ರೂಪ ವೇದಗಳಲ್ಲಿ ಕಂಡುಬರುವ ಅದಿತಿಯ ಆರಾಧನೆಯ ಮೂಲ ಸ್ವರೂಪ ಅದು ಅಂತ ಗೊತ್ತಾಗುತ್ತದೆ. ಹಾಗೆ ನಾವು ಭೂತಮಾತ್ರಕ, ಭೂತ ಮಹೋತ್ಸವ, ಭೈರವೋತ್ಸವ, ಈ ರೀತಿ ಬೇಸಿಗೆ ಋತುವಿನಲ್ಲಿ ಮಾಡ್ತಕ್ಕಂಥದ್ದು, ಗ್ರೀಷ್ಮ ಋತುವಿನಲ್ಲಿ ಹೀಗೆಲ್ಲ ಉಂಟು. ಮತ್ತು ನೃತ್ಯಾದಿಗಳು ಎಷ್ಟು ನಡೀತಾ ಇದ್ದವು ಅನ್ನೋದಕ್ಕೆ ಪ್ರೇರಣಿ ಅಥವಾ ಪೇರಣಿ ಎನ್ನುವ ಒಂದು ನೃತ್ಯ ಪದ್ಧತಿ, ಉದ್ಧತವಾದ ಶೈವ ನೃತ್ಯ ಪದ್ಧತಿ. ಅದನ್ನು ಸಂಗೀತ ರತ್ನಾಕರ ಮತ್ತು ಅಶೋಕಮಲ್ಲ ಬರೆದ ನೃತ್ಯಾಧ್ಯಾಯ, ಹಾಗೆ ಜಾಯಪಸೇನಾನಿಯ ನೃತ್ಯರತ್ನಾವಳಿ, ಈ ರೀತಿಯಾದ ಹಲವು ಮಧ್ಯಕಾಲೀನ ನಾಟ್ಯ ಸಂಗೀತ ಶಾಸ್ತ್ರೀಯ ಗ್ರಂಥಗಳು ಉಲ್ಲೇಖ ಮಾಡುತ್ತವೆ. ಈಚೆಗೆ ಅದರ ಒಂದು ಪುನಾರಚನೆಯ ಕ್ರಮವನ್ನು ಆಂಧ್ರ ಪ್ರದೇಶದ ಪ್ರಸಿದ್ಧ ನಾಟ್ಯಾಚಾರ್ಯ ನಟರಾಜ ರಾಮಕೃಷ್ಣ ಮಾಡಿದ್ದುಂಟು. ಒಂದು ಬಗೆಯ ಪುನಾರಚನೆಯನ್ನು, ಅದರ ತುಂಬ ಶಿಥಿಲ ರೂಪವಾದ ಪುನಾರಚನೆಯನ್ನು ಮೈಸೂರಿನ ತುಳಸಿ ರಾಮಚಂದ್ರ ಅವರು ಕೂಡ ಮಾಡಿದ್ದಾರೆ. ಅದರ ಇನ್ನಷ್ಟು ಪರಿಷ್ಕೃತವಾದ ಪುನಾರಚನೆಯನ್ನು ನಮ್ಮ ಪ್ರೊಫೆಸರ್ ಕರುಣಾ ವಿಜಯೇಂದ್ರ ಅವರು ಮಾಡೋದಕ್ಕೆ ಹೊರಟಿದ್ದಾರೆ. ಅಲ್ಲೆಲ್ಲ ನಮ್ಮ ಕರ್ನಾಟಕದ ಶಿಲ್ಪಗಳಲ್ಲಿ ಕೂಡ ಕಂಡುಬರುತ್ತದೆ ಪ್ರೇರಣಿ ಅಂತ. ನಮ್ಮ ವೀರಗಾಸೆ ಮೊದಲಾದವನ್ನು ಹೋಲುವಂಥ ಒಂದು ನೃತ್ಯ, ಅದರ ಪ್ರಾಚೀನ ಪದ್ಧತಿ ಅಂತ ಅನ್ನಬಹುದು. ಹಾಗೆ ಆ ಬೇಸಿಗೆಯಲ್ಲಿ ಕಾಡಿನಲ್ಲಿ ಓಡಾಡತಕ್ಕಂಥದ್ದು, ಕಾಡಿನಲ್ಲಿ ಹೋಗಿ ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಗರ್ಭಿಣಿಯರು ಷಷ್ಠಿ ದೇವಿ ಅಂತ ಪೂಜೆ ಮಾಡೋದು, ಅರಣ್ಯಾನ ಷಷ್ಠಿ ಅಂತ. ಹೀಗೆ ಪ್ರಾಚೀನ ಕಾವ್ಯ ನಾಟಕಗಳಲ್ಲಿ ಅಲ್ಲಲ್ಲಿ ಕಂಡು ಬರುತ್ತವೆ. ಆ ಋತುವನ್ನು ಸ್ವಾಗತಿಸುವುದಕ್ಕೆ ಒಂದು ಸುಂದರವಾದ ಪ್ರಮೇಯವನ್ನು ಒದಗಿಸಿಕೊಂಡು ಮಾಡೋದು, ಈ ಥರದ್ದೆಲ್ಲ ಉಂಟು. ಅದೇ ರೀತಿಯಲ್ಲಿ ಮಳೆಗಾಲದಲ್ಲಿ ಕೂಡ ಯಥೇಷ್ಟವಾಗಿ ಉಂಟು. ನಾನು ಅದನ್ನು ಹೇಳಿದ್ದೀನಿ, ನವೋದಕ ಗ್ರಹಣೋತ್ಸವ ಅಥವಾ ನವೋದಕಾಭ್ಯುಪಗಮ ಅನ್ನುವಂಥದ್ದು, ನವೋದಕ ಅಭ್ಯುದ್ಗಮ ಅಂತ ಕೂಡ ಉಂಟು. ಆಷಾಢ ಬಹುಳ ತೃತೀಯದಲ್ಲಿ ಮಾಡುವಂಥದ್ದು, ಹೊಸ ನೀರನ್ನು ತೆಗೆದುಕೊಂಡು ಬರೋದು, ಅದನ್ನೆಲ್ಲ ಹೇಳಿಯೇ ಇದ್ದೆ.
ತಮಿಳುನಾಡಲ್ಲಿ ಈಗಲೂ ಕೂಡ ಅದನ್ನು ಮಾಡ್ತಾರೆ. ಬಗೆ ಬಗೆಯ ಚಿತ್ರಾನ್ನಗಳನ್ನು ಮಾಡ್ತಾರೆ. 5 ಬಗೆಯ ಅನ್ನಗಳನ್ನು ಮಾಡಬೇಕು ಅಂತ. ಅಂದರೆ ನಾವು ಅಲ್ಲಿ ಪುಳಿಯೋಗರೆ, ಉಳುಂದೋಗರೆ, ಎಳ್ಳೋಗರೆ, ಕಡುಗೋಗರೆ ಅಂತೆಲ್ಲ ಆ ತರಹ ಶ್ರೀವೈಷ್ಣವ ಪದ್ಧತಿಯಲ್ಲಿ ಓಗರೆ ಅಂತ ಓದನ ಅಂತ ಹೇಳಿಬಿಟ್ಟು ಹಾಗೆ ಮಾಡುವುದುಂಟು. ಹಾಗಲ್ಲದೆ ರಕ್ತಾನ್ನ, ಮುದ್ಗಾನ್ನ, ಮಾಷಾನ್ನ, ಹರಿದ್ರಾನ್ನ ಮತ್ತು ಘೃತಾನ್ನ, ಕಿಲ್ವ ದಧ್ಯನ್ನ, ಈ ರೀತಿಯಾಗಿ 5 ಬಗೆಯಲ್ಲಿ ಮಾಡಿ ದೇವಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು, ಗಂಗಾದೇವಿಗೆ ಹೀಗೆಲ್ಲ ಉಂಟು. ಅದೇ ತರಹ ನೀರು ಪ್ರವಾಹವಾಗಿ ಬಂದಾಗ ಗಂಗಾಷ್ಟಮಿ, ಗಂಗಾ ಸಪ್ತಮಿ ಅದನ್ನು ಕೂಡ ನಾವು ನೋಡಿದ್ದೀವಿ. ಗಂಗಾ ದಸರಾ ಅಂತಲೇ ಮಾಡ್ತಾರೆ ಹರಿದ್ವಾರದಲ್ಲಿ. 10 ದಿವಸಗಳ ಕಾಲ ಗಂಗಾ ಸಪ್ತಮಿಯಿಂದ ಆರಂಭ ಮಾಡಿಕೊಂಡು ಒಂದು ಜಾತ್ರೆ ಮಾಡೋದು ಉಂಟು. ಹೀಗೆ ಕದಂಬ ಚತುರ್ಥಿ, ಕದಂಬ ಯುದ್ಧ ಮಾಡ್ತಕ್ಕಂಥದ್ದು, ಕದಂಬ ಪುಷ್ಪಗಳು ಮಳೆಗಾಲದಲ್ಲಿ ಬರುವಂಥವನ್ನು ಇಟ್ಟುಕೊಂಡು ಹೋರಾಡ್ತಕ್ಕಂಥದ್ದು, ಅದು ಒಂದು ಆಕರ್ಷಕವಾದ ರೀತಿಯಲ್ಲಿ ಒಂದು ಹೊಡೆಯುವ ಬಡಿಯುವ, ಹೂವಿಂದ ಹೊಡೆಯುವಾಗ ಏನು ಮಹಾ ಶ್ರಮ ಇರುತ್ತೆ, ಏನು ಮಹಾ ಕಷ್ಟ ಇರುತ್ತೆ, ಅದು ಒಂದು ಚೆಲುವು ಸೊಗಸು ಅನ್ನುವಂಥದ್ದು. ಹೀಗೆ ಎಷ್ಟೊಂದನ್ನೆಲ್ಲವನ್ನು ಆ ಋತುವಿನ ಸ್ವಾರಸ್ಯವನ್ನು ತೋರ್ಪಡಿಸುವಂತೆ ಮಾಡಿಯೇ ಇದ್ದಾರೆ. ನನಗೆ ಗಾಥಾ ಸಪ್ತಶತಿಯ 1-2 ಗಾಹೆಗಳು ಜ್ಞಾಪಕ ಬರ್ತವೆ. ನವಲಯ ಪಹರಂ ಅಂಗೇ ಜಹಿಜಿ ಮಹೈ ದೇವರೋ ದಾವುಂ ರೋಮಂಚ ದಂಡರಾಯಿ ತಹಂ ತಹಿಂ ದೀಸೈ ಬಹುಯೇ ಅಂತ. ಅವಳು ಒಬ್ಬ ಸುಂದರಿ ಕದಂಬ ಪುಷ್ಪದಿಂದ ಪ್ರಹತಳಾಗ್ತಾ ಇದ್ದಾಳೆ. ಅವಳಿಗೆ ಹೊಡಿತಾ ಇದ್ದಾನೆ ಒಬ್ಬ. ಹೊಡಿತಾ ಇದ್ದರೆ ಅವಳು ಮೈಯೆಲ್ಲ ರೋಮಾಂಚನ ಆಗಿ ಅವಳೇ ಒಂದು ಕದಂಬ ಪುಷ್ಪದಂತೆ ಕಾಣಿಸ್ತಾ ಇದ್ದಾಳೆ ಅಂತ. ಕದಂಬದ ಹೂಗಳು ಒಳ್ಳೆಯ ಕೂದಲು ಎಳೆಯದ್ದಂತೆ ತೋರುತ್ತವೆ, ಒಂದು ಗುಂಡಾದ ಚೆಂಡಿನಂತೆ ಇರುತ್ತವೆ. ಅವಳು ಹಾಗೆ ಕಾಣಿಸ್ತಾಳೆ. ಧಾವಯಿ ಪುರವೋ ಪಾಸೇಸು ಭಮಯಿ ದಿಟ್ಟಿ ಪಹಮ್ಮಿ ಸಂಠಾಯಿ ನವಲಯಿ ಕರಸ್ಸ ತುಹ ಹಲಿಯವುತ್ತ ದೇ ಪಹರಣು ವರಾಯೀಂ ಅಂತ ಇನ್ನೊಂದು ಗಾಹೆಯಲ್ಲಿ ಕೂಡ ಅದೇ ರೀತಿ ಕಾಣಿಸುತ್ತೆ. ಓಡು ಓಡು, ಅವನನ್ನು ಬೆನ್ನೆಟ್ಟಿಕೊಂಡು ಓಡು, ಹೊಡಿ ಅಂತ. ಸುಂದರರು ಒಬ್ಬರನ್ನೊಬ್ಬರು ಬೆನ್ನೆಟ್ಟಿಕೊಂಡು ಹೂವಿನಲ್ಲಿ ಕದಂಬ ಯುದ್ಧ ಮಾಡುವಂಥದ್ದು ಅಂತ. ಈ ರೀತಿ ಕುಣಿತ, ಹಾಡು, ವಿಲಾಸ ಇವುಗಳು ನಮ್ಮ ಹಬ್ಬಗಳ ಪರಂಪರೆಯಲ್ಲಿ ಅವಿನಾಭಾವವಾಗಿ ಬಂದಂಥದ್ದು ಅನ್ನೋದನ್ನು ಮತ್ತೆ ನಾವು ಕಾಣಬಹುದು. ಆಂದೋಲನ ಚತುರ್ಥಿ ಅಂತ ವಸಂತ ಕಾಲದಲ್ಲಿ ಕೂಡ ಆಂದೋಲನೋತ್ಸವ, ದೋಲೋತ್ಸವ ಅಂತ ಉಯ್ಯಾಲೆಯಲ್ಲಿ ತೂಕ್ಕೊಳ್ಳೋದು ಉಂಟು. ಹಾಗೆ ಮಳೆಗಾಲದಲ್ಲಿ ಕೂಡ ಮಾಡ್ತಾ ಇದ್ದಿದ್ದು ಉಂಟು. ಶ್ರಾವಣ ಶುಕ್ಲ ತೃತೀಯಾದಲ್ಲಿ ಮಾಡುವುದು. ಶ್ರಾವಣ ಶುಕ್ಲ ಚತುರ್ಥಿ ಎಂದು ನಾಗರ ಪಂಚಮಿ ಮಾಡ್ತೀವಲ್ಲ, ನಾಗರ ಪಂಚಮಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೂಡ ಉಯ್ಯಾಲೆಯಲ್ಲಿ ತೂಕ್ಕೊಳ್ಳುವಂಥದ್ದು ಅಂತ ಒಂದು ಉಂಟು. ಅಂದರೆ ಆ ದೋಲೋತ್ಸವ, ಆಂದೋಲನ ಚತುರ್ಥಿ, ಹಿಂದೋಲ ಲೀಲಾ ವಿಲಾಸ ಅನ್ನುವುದೆಲ್ಲ ಹಾಗೆ ಬಂದದ್ದು. ಅಂದರೆ ಆ ಸಂತೋಷ, ಸೆಲೆಬ್ರೇಷನ್ಸ್ ಇಲ್ಲದೆ ಇವ್ಯಾವೂ ಇಲ್ಲ ಅಂತ ಗೊತ್ತಾಗುತ್ತದೆ. ಇಂಥ ಒಂದು ವಸಂತ, ಗ್ರೀಷ್ಮ, ವರ್ಷ ಈ ರೀತಿಯಾದ ಋತುವೈಭವದಿಂದ ಬೆಳಗುವ ಆ ಜೀವನ ಪದ್ಧತಿಗೆ ಸೇರಿಕೊಳ್ಳುವಂಥದ್ದು ಶರತ್. ಆಶ್ವಯುಜ ಕಾರ್ತಿಕ ಮಾಸಗಳ ಸಮಾಹಾರ ಶರದೃತು. ಶಂ ರಾತಿ ಇತಿ ಶರತ್ ಅಂತ ಅದನ್ನು ನಿರುಕ್ತ ರೂಪದಲ್ಲಿ ನಿರ್ವಚನ ಮಾಡ್ತಾರೆ. ಮಂಗಳವನ್ನು ಕೊಡತಕ್ಕಂಥದ್ದು ಅನ್ನುವ ಅರ್ಥದಲ್ಲಿ. ಗ್ರಸನಾತ್ ಗ್ರೀಷ್ಮ, ವಸಂತನೋತೀತಿ ವಸಂತಃ ಅಂತ ಹೀಗೆಲ್ಲ ವರ್ಷತೀತಿ ವರ್ಷ ಸುರಿತಕ್ಕಂಥದ್ದು ವರ್ಷಾಕಾಲದ ಲಕ್ಷಣ. ನೆಮ್ಮದಿಯನ್ನು, ತಂಪು, ಹಿತವನ್ನು ಕೊಡುವುದು ಶರತ್ ಋತುವಿನ ಲಕ್ಷಣ. ಹೀಗೆಲ್ಲ ಹೇಳಿದ್ದಾರೆ. ಅಲ್ಲಿ ಅತ್ಯಂತ ಪ್ರಾಚೀನ ಮಹೋತ್ಸವ ನಮ್ಮಲ್ಲಿ ಇಬ್ಬಗೆ ಆಗಿದ್ದು. ಒಂದು ಭೂಮಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು. ತಾಯಿಯಾದ ಭೂಮಿ ನಮಗೆ ಚೆನ್ನಾಗಿ ಸಸ್ಯ ಶ್ಯಾಮಲೆಯಾಗಿ ಸಂಪತ್ಕರಿಯಾಗಿ ಇದ್ದಾಳೆ ಅಂತನ್ನುವುದನ್ನು ಕೃತಜ್ಞತೆ ಸಲ್ಲಿಸುವಂತೆ ಮಾತ್ರ ಪೂಜೆ. ದ್ಯಾವಾ ಪೃಥ್ವಿ ಎನ್ನುವ 2 ದೇವತೆಗಳು, ಯುಗಲ ದೇವತೆಗಳು ವೇದಗಳಲ್ಲಿ ಬರ್ತಾರೆ. ಅದರೊಳಗೆ ಭೂದೇವಿ ತಾಯಿ ಪೃಥ್ವಿ. ಇನ್ನು ತಂದೆ ದ್ಯೌಹು. ಸಂಸ್ಕೃತದಲ್ಲಿ ಒಂದು ಸ್ವಾರಸ್ಯ ನೋಡಿ, ದ್ಯೌಹು ಅನ್ನೋ ಶಬ್ದವು ಸ್ತ್ರೀಲಿಂಗದಲ್ಲೇ ಇದೆ. ತಂದೆಯೂ ಸ್ತ್ರೀಯೇ, ತಾಳಿಸುವ ಬಾಳಿಸುವ ಗುಣವುಳ್ಳವನು ಅನ್ನುವ ಅರ್ಥದಲ್ಲಿ. ಮತ್ತೆ ಸಂಸ್ಕೃತದಲ್ಲಿ ವಸ್ತು ವಿವಕ್ಷಾತೀತವಾಗಿ ಶಬ್ದಕ್ಕೆ ಲಿಂಗ ಬರುತ್ತದೆ ಅನ್ನುವುದನ್ನು ನಾವು ನೋಡಬೇಕು. ಹೀಗೆ ಭೂಮಿಯನ್ನು ಆರಾಧನೆ ಮಾಡುವಂಥದ್ದು ಮಳೆಗಾಲದ ಲಕ್ಷಣ. ಆದರೆ ಮಳೆಗಾಲದ ಆಕಾಶವನ್ನು ಆರಾಧನೆ ಮಾಡುವುದು ಶರತ್ಕಾಲದ ಲಕ್ಷಣ. ಆ ಮಳೆಗಾಲದ ಕೊನೆಯಲ್ಲಿ ಒಳ್ಳೆ ಸಸ್ಯಶ್ಯಾಮಲೆಯಾದ ಭೂಮಿಯ ಪ್ರತಿನಿಧಿ ರೂಪವಾಗಿ ಜಗದೀಶ್ವರಿಯನ್ನು, ಮಹೇಶ್ವರಿಯನ್ನು, ತಾಯಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಮತ್ತು ಒಳ್ಳೆ ಮಳೆ ಕೊಟ್ಟದ್ದಕ್ಕಾಗಿ ಆಕಾಶವನ್ನು, ಅಂದರೆ ತಂದೆಯನ್ನು, ಇಂದ್ರನನ್ನು, ಮಳೆಯ ದೇವತೆ ಅಂತ ಪ್ರಾರ್ಥನೆ ಮಾಡೋದನ್ನು ನೋಡ್ತೀವಿ. ಹೀಗಾಗಿ ಈ
ಶರತ್ಕಾಲದಲ್ಲಿ 2 ಮಹಾಪರ್ವಗಳು, ಒಂದು ನವರಾತ್ರ ಪರ್ವ, ಮತ್ತೊಂದು ದೀಪಾವಳಿ ಪರ್ವ. ಇದೆರಡೂ ಒಂದು ಹಬ್ಬ ಅಂತಲ್ಲ, ಅನೇಕ ಹಬ್ಬಗಳ, ಅನೇಕ ಪರ್ವಗಳ ಸಮೂಹ ಸಂಘಾತ. ಅದು ವ್ರತ ಇದೆ, ಪರ್ವ ಇದೆ, ಉತ್ಸವ ಇದೆ, ಎಲ್ಲ ಇರತಕ್ಕಂಥದ್ದು. ಇಟ್ ಈಸ್ ಅಟ್ ದಿ ಲೆವೆಲ್ ಆಫ್ ಇಂಡಿವಿಜುವಲ್, ಫ್ಯಾಮಿಲಿ ಆ್ಯಂಡ್ ದಿ ಸೊಸೈಟಿ. ಹಾಗೆ ಬೆಳ್ಕೊಂಡು ಬಂದಿರುವಂಥದ್ದು. ಅಲ್ಲಿ ಈ ಶರತ್ಕಾಲದಲ್ಲಿ ಎಷ್ಟೆಷ್ಟು ಬಗೆಯಲ್ಲಿದ್ದುವು ಉತ್ಸವಗಳು ಪ್ರಾಚೀನ ಭಾರತದಲ್ಲಿ ಅಂತ ನೋಡೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನವಪತ್ರಿಕಾ ಅಂತ ಒಂದು ಉತ್ಸವ. ಅಲ್ಲಿ ಸರಸ್ವತಿ ಕಂಠಾಭರಣದಲ್ಲಿ ಭೋಜರಾಜ ಇದನ್ನು ಉಲ್ಲೇಖ ಮಾಡ್ತಾನೆ. ಗಂಡು ಹೆಣ್ಣುಗಳು ಪರಸ್ಪರ ಆಟದ ಮದುವೆ ಆಡ್ಕೊಳ್ತಕ್ಕಂಥದ್ದು ಅಂತ. ಅಂದರೆ ಈ ಗೊಂಬೆ ಮದುವೆ ಮಾಡದಂತೆ ಗಂಡು ಹೆಣ್ಣುಗಳಿಗೆ ಆಟದ ಮದುವೆ ಮಾಡಿ ಆಟ ಆಡ್ತಾ ಇದ್ರು. ಆ ರೀತಿಯಾದದ್ದು. ಇದನ್ನು ನಮ್ಮ ಸೆಕ್ಯುಲರ್ಗಳು ಕಂಡ್ರೆ ಅದೆಷ್ಟು ಚಪ್ಪರಿಸ್ತಾ ಇದ್ರೋ ಗೊತ್ತಿಲ್ಲ. ಆಮೇಲೆ ಆ ನವಪತ್ರಿಕೋತ್ಸವದಲ್ಲಿ ರುಚಿಯಾದ ಆಹಾರ ತಿನ್ನುವುದು, ಕುಡಿಯೋದು, ಉಲ್ಲಾಸ, ಕುಣಿತ ಇವೆಲ್ಲ ಇದ್ದದ್ದು ಹೌದು. ಅದರ ಜೊತೆಗೇನೆ ಈ ಉತ್ಸವಗಳು ಕೂಡ ನಡೀತಾ ಇದ್ವು. ದೇವಿ ಆರಾಧನೆ, ಇಂದ್ರನ ಆರಾಧನೆ, ಈ ಥರದ್ದು ನಡೀತಾ ಇದ್ರು. ಹಾಗೆ ನಾವು ಇಲ್ಲಿ ನೋಡ್ತಕ್ಕಂಥ ಇನ್ನೊಂದು ಶಾದ್ವಲ ಕ್ರೀಡಾ ಅಂತ. ಈ ಆಟಗಳನ್ನೆಲ್ಲ ಆಡ್ತಾ ಇದ್ದಿದ್ದು ತಿಳಿಯಾದ ನೀರು ತುಂಬಿ ಹರಿತಕ್ಕಂಥ ನದಿಗಳ ತೀರದ ಮಳಲ ದಿಣ್ಣೆಗಳ ಮೇಲೆ, ಪಕ್ಕದಲ್ಲಿರ್ತಕ್ಕಂಥ ಹುಲ್ಲುಗಾವಲಿನಲ್ಲಿ ಮಳೆ ಬಂದು ಹಸಿರು ಹುಲ್ಲು ಎದ್ದು ಮಳೆ ನಿಂತು ಆ ಕೊಚ್ಚೆ ಕೆಸರು ಎಲ್ಲ ಹೋಗಿ ಭೂಮಿ ಸ್ವಲ್ಪ ಒಣಗಿ ಆಟಕ್ಕೆ ಪಾಠಕ್ಕೆ ನೆಮ್ಮದಿಯಾಗಿರುವಂಥ ಕಾಲದಲ್ಲಿ ಮಾಡುವುದು. ಅದನ್ನು ನಾವು ಈ ಹೊಸ ಹುಲ್ಲಿನ ನಡುವೆಯೇ ಪೂಜೆ ಮಾಡಬೇಕು ದೇವರಿಗೆ, ಅಲ್ಲಿಯೇ ಈ ಆಟ ಪಾಠಗಳನ್ನೆಲ್ಲ ಆಡಬೇಕು ಅಂತನ್ನುವುದು ಬಂದಾಗ ಗೊತ್ತಾಗುತ್ತದೆ. ಶಾದ್ವಲ ಕ್ರೀಡಾ ಅನ್ನುವುದನ್ನು ಸೋಮೇಶ್ವರ ತನ್ನ ಮಾನಸೋಲ್ಲಾಸ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾನೆ. ಏನಿಲ್ಲ, ಅದೊಂಥರ ಸೆಕ್ಯುಲರ್ ಆಗಿ ನಡೆದರೆ ಇಟ್ ಈಸ್ ಎ ಪಾರ್ಟಿ ಆನ್ ದಿ ಲಾನ್ಸ್. ನಮ್ಮ ಮನೆ ಲಾನ್ನಲ್ಲಿ ನಿಮಗೆಲ್ಲ ಪಾರ್ಟಿ ಕೊಡ್ತೀವಿ ಅಂತಂದರೆ ಇವಾಗ ಒಂದು ಮೋಸ್ಟ್ ಫ್ಯಾಷನಬಲ್ ಥಿಂಗ್ ಆ ರೀತಿ ಆದದ್ದು. ಎಂಥ ಸೊಸೈಟಿ, ಹೈ ಎಂಡ್ ಸೊಸೈಟಿಗಳ ಒಂದು ಕ್ಲಬ್ಗಳಿರ್ತವಲ್ಲ, ಅದು ಬೌರಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಬ್ಯಾಂಗ್ಳೂರ್ ಕ್ಲಬ್ ಇರ್ಬೋದು, ಸೆಂಚುರಿ ಕ್ಲಬ್ ಇರ್ಬೋದು, ಅಲ್ಲಿ ಪಾರ್ಟಿ ಹಾಲ್ಗಳಿಗಿಂತ ಲಾನ್ನಲ್ಲಿ ಕೊಡೋ ಪಾರ್ಟಿಗೆ ಹೆಚ್ಚಿನ ಬೆಲೆ. ಅದರೊಳಗೂ ಬೋಟ್ ಹೌಸು ಇದು ಎಲ್ಲ ಇರತಕ್ಕಂಥದ್ದರೆ ಮತ್ತೂ ಪ್ರಶಸ್ತ ಅನ್ನುವಂತೆ ಆ ರೀತಿಯಾದದ್ದು. ಅಲ್ಲಿ ದೇವರ ಆರಾಧನೆಯೂ ಮಾಡುವಂಥದ್ದು. ಈ ರೀತಿಯಲ್ಲಿ ಇರತಕ್ಕಂಥದ್ದು ಶಾದ್ವಲ ಕ್ರೀಡಾ ಅಂತ ಗೊತ್ತಾಗುತ್ತೆ. ಅದು ನವಪತ್ರಿಕೋತ್ಸವದ ಒಂದು ಸೆಕ್ಯುಲರ್ ವಿನೋದದ ಡೈಮೆನ್ಷನ್ ಆಗಿ ರಾಜಮಾನಸೋಲ್ಲಾಸದಲ್ಲಿ ಕೊಡ್ತಾನೆ. ಮತ್ತು ಅಲ್ಲಿ 9 ಪತ್ರಗಳಿಂದ ದುರ್ಗಾದೇವಿಯ ಪೂಜೆ ಮಾಡಬೇಕು ಅಂತ. ಅಂದರೆ ನಮ್ಮಲ್ಲಿ ಉತ್ಸಾಹ, ಸಂತೋಷ, ವಿಲಾಸ ಮತ್ತು ಆರಾಧನೆ ಎರಡನ್ನೂ ಸೇರಿಸಿದ್ದಾರೆ. ಭುಕ್ತಿ ಮುಕ್ತಿದಾಯಕಂ ಅಂತಲೇ ನಮ್ಮ ದೇವರನ್ನು ಪ್ರಾರ್ಥನೆ ಮಾಡೋದು. ಒಂದೇ ಇದ್ದರೆ ಯಾರೂ ಬರೋಲ್ಲ. ಒಂದೇ ಇದ್ದರೆ ಅದು ಭುಕ್ತಿ ಇಲ್ಲದ ಮುಕ್ತಿ ಆದರೆ ಅದು ನೀರಸ ಆಗುತ್ತೆ, ಮತ್ತೆ ಮುಕ್ತಿ ಇಲ್ಲದ ಭುಕ್ತಿ ಲಾಂಪಟ್ಯ ಆಗುತ್ತದೆ. ಇವು ಎರಡನ್ನೂ ಸೇರಿಸಿಕೊಂಡು ಮಾಡಬೇಕು ಅನ್ನುವಂಥ ಸ್ವಾರಸ್ಯವನ್ನು ನಾವು ಕಾಣ್ತೀವಿ. ರಂಭಾ, ಕಚ್ಚಿ, ಹರಿದ್ರ, ಜಯಂತಿ, ಬಿಲ್ವ, ದಾಡಿಮ, ಅಶೋಕ, ಮಾನಕ, ಧಾನ್ಯ ಅನ್ನುವ 9 ಪತ್ರಗಳಿಂದ ದೇವಿಯನ್ನು ಬ್ರಹ್ಮಾಣಿ, ಕಾಲಿಕಾ, ದುರ್ಗಾ, ಕಾರ್ತಿಕಿ, ಶಿವ, ರಕ್ತದಂತಿ, ಶೋಕರಹಿತ, ಚಾಮುಂಡ, ಲಕ್ಷ್ಮಿ ಅಂತ 9 ಶಕ್ತಿ ಸ್ವರೂಪಿಣಿಯರಿಗೆ ಆರಾಧನೆ ಮಾಡುವುದು ಅಂತ. ಆಮೇಲೆ ತಿಳಿಯಾದ ನೀರಿನಲ್ಲಿ ಬೆಳೆದ ತಾವರೆಯ ದಂಟುಗಳನ್ನು ತಗೊಂಡು ಬಂದು ತಿನ್ನುವುದು, ಬಿಸಕಾದನಿಕ ಅಂತ ಅದೊಂದು. ತಾವರೆ ದಂಟುಗಳಿಂದ ಉಪ್ಪಿನಕಾಯಿ ಹಾಕೋವರೆಗೂ ಅದು ಬರುತ್ತದೆ. ಮತ್ತು ಒಳ್ಳೆ ಹುಲ್ಲುಗಾವಲಿನಲ್ಲಿ ಚೆಂಡಾಟ ಆಡುವುದು, ಕಂದುಕ ಕ್ರೀಡಾ, ಹೀಗೆ ಈ ರೀತಿಯಾಗಿ ಎಷ್ಟೆಷ್ಟೋ ಬೆಳೆದದ್ದುಂಟು. ಆ ಒಂದು ಪರಂಪರೆಗೆ ಸೇರತಕ್ಕಂಥದ್ದು ಒಂದು ದೊಡ್ಡ ಪರ್ವ, ವೇದ ಕಾಲದಲ್ಲಿ ಬಹಳ ಪ್ರಸಿದ್ಧವಾಗಿದ್ದು, ರಾಮಾಯಣ ಮಹಾಭಾರತಾದಿಗಳಲ್ಲೆಲ್ಲ ವಿಶ್ರುತವಾಗಿದ್ದು ಅಂತಂದರೆ ದೇವಿ ಪೂಜೆಯ ಜೊತೆಗೆ ಅದಿತಿ ಪೂಜೆಯ ಜೊತೆಗೆ ಬೆಳಕೊಂಡು ಬಂದದ್ದು ಅದಿತಿಯ ಪುತ್ರನಾದ ಇಂದ್ರನ ಪೂಜೆ ಅಂತ ಅನ್ನಬಹುದು. ಅದು ಇಂದ್ರಧ್ವಜೋತ್ಸವ, ಇಂದ್ರಮಹ ಅಂತೆಲ್ಲ ವಿಶ್ರುತವಾದದ್ದು. ಅದನ್ನು ಮಹಾ ಅಂತಂದರೆ ಒಂದು ಪರ್ವ, ಮಹಾ ಉತ್ಸವ ಅಂತ. ನೀವು ತಮಿಳುನಾಡಿನಲ್ಲಿ ಮಹಾಮಹಂ ಅಂತ ಮಾಡ್ತಾರೆ, ಮಗಾಮಗಂ ಅಂತ ಅದನ್ನು ಹೇಳ್ತಾರೆ. ಕುಂಭಕೋಣದಲ್ಲಿ ಇರ್ತಕ್ಕಂಥ ಆ ಒಂದು ಸರೋವರದ ದಿವ್ಯ ತೀರ್ಥ ಉದ್ಭವ ಆಗುತ್ತದೆ ಆ ಕಾಲದಲ್ಲಿ ಮಾಡುವ ಸ್ನಾನ ಅಂತ. ಅದು ಮಗಾಮಗಂ ಅಂತಾರೆ. ಅದು ಮಹಾ ಅಂದರೆ ಅತ್ಯಂತ ದೊಡ್ಡದಾದ ಅಂದರೆ ಹಬ್ಬ ಅಂತ, ಮಹಾಮಹಂ ಅಂತ. ಇದು ಇಂದ್ರಮಹ, ಶಕ್ರಮಹ ಮತ್ತು ಶಕ್ರಾರ್ಚ, ಇಂದ್ರನ ಅರ್ಚನೆ,
ಮತ್ತು ಇಂದ್ರೋತ್ಸವ, ಇಂದ್ರಧ್ವಜೋತ್ಸವ, ಇಂದ್ರಧ್ವಜೋಚ್ಛ್ರಾಯ, ಇಂದ್ರಧ್ವಜೋತ್ಥಾನ, ಈ ರೀತಿಯಾಗಿ ಅನೇಕ ನಾಮಧೇಯಗಳಿಂದ ಈ ಪರ್ವವನ್ನು ಆರಾಧನೆ ಮಾಡ್ತಾರೆ. ಇದಂ ರಾತಿ ಇತಿ ಇಂದ್ರ ಅಂತ ಅಂದರೆ ಇದಂತಾ ಕೊಡ್ತಾನೆ, ಇದು ಅಂತ ಅರ್ಥ ಮಾಡಿಸ್ತಾನೆ ಅನ್ನುವ ಅರ್ಥದಲ್ಲಿ ಇಂದ್ರ ಅಂತ. ಅಂದರೆ ಜಗತ್ತನ್ನು ಜನವನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡ್ತಾನೆ. ದಿಸ್ ಈಸ್ ಇಟ್, ದಿಸ್ ಈಸ್ ವಾಟ್ ಇಟ್ ಈಸ್ ಅನ್ನುವುದನ್ನು ತಿಳಿಸಿಕೊಡ್ತಾನೆ ಅನ್ನುವುದು ಇಂದ್ರನ ಲಕ್ಷಣ. ಅದು ಇಂದ್ರಿಯ ದೇವತೆ ಆಗಿದ್ದರಿಂದ ಇಂದ್ರಿಯಗಳಿಂದ ನಮಗೆ ಇದು ಇದೇ, ಹೀಗೆ, ಇದು ಹೀಗೆ, ಇದಮೇವಂ ಅಂತ ಗೊತ್ತಾಗುತ್ತದೆ. ಅದನ್ನು ತಂದುಕೊಡುವುದು. ಹಾಗಾಗಿ ಇಂದ್ರಿಯಾಭಿಮಾನಿ ದೇವತೆಯನ್ನು ನಾವು ಇಂದ್ರ ಅಂತ ಕರೆಯುವುದಾಗಿದೆ. ಅವನ ಒಂದು ಧ್ವಜೋತ್ಸವ, ಅವನ ಗೌರವಕ್ಕಾಗಿ ನಾವು ಧ್ವಜವನ್ನು ಹಾರಿಸಿ ಉತ್ಸವ ಮಾಡಬೇಕು ಅಂತ. ಒಂದು ಹೆಮ್ಮೆ, ಜಯ ಇತ್ಯಾದಿಗಳನ್ನು ಸೂಚಿಸಬೇಕು ಅಂದರೆ ಮಾನವ ಸ್ವಭಾವದಲ್ಲಿ ಉತ್ತರೀಯವನ್ನೇ ಬೀಸಿ ಆಡಿಸ್ತೀವಿ. ಮಹಾಭಾರತದಲ್ಲಿ ಒಂದು ಸ್ವಾರಸ್ಯಕಾರಿ ಸಂದರ್ಭ ಬರುತ್ತದೆ. ಅರ್ಜುನ ಮತ್ಸ್ಯಂತ್ರ ಭೇದನ ಮಾಡಿದ ತಕ್ಷಣ ಅಲ್ಲಿದ್ದ ಬ್ರಾಹ್ಮಣರೆಲ್ಲ ನಮ್ಮ ಕಡೆಯವನು ಗೆದ್ದ ಅಂತ ಉತ್ತರೀಗಳನ್ನೆಲ್ಲ ಮೇಲೆ ಹಿಂಗೆ ಹಾರಿಸಿ ಅಲ್ಲಾಡಿಸಿದ್ರಂತೆ. ಅಂದರೆ ಕೈನಲ್ಲಿ ಇನ್ನೊಂದು ಬಾವುಟ ಇಲ್ಲ. ಈಗೆಲ್ಲ ಕ್ರಿಕೆಟ್ ಮ್ಯಾಚ್ಗಳು ನಡೆಯುವಾಗ ಇಂಡಿಯನ್ ಫ್ಲಾಗ್ ಅಂತ ಆ ಕಡೆ ಈ ಕಡೆ ಬೀಸ್ತಾ ಇರ್ತಾರೆ. ಅದಿಲ್ಲ ಅನ್ನೋರು ಮೂಗಿನ ಮೇಲೆ, ಕಿವಿ ಮೇಲೆ, ಕಣ್ಣಿನ ಮೇಲೆ, ಕೆನ್ನೆ ಮೇಲೆ, ತಲೆ ಮೇಲೆ ಎಲ್ಲ ಬಣ್ಣ ಬಳ್ಕೊಂಡು ತಿರುಗ್ತಾರೆ. ಹಾಗೆ ಅದೊಂದು ರೀತಿ ಚೀರಿಂಗ್ ಸ್ಕ್ವಾಡ್. ಆ ಬಗ್ಗೆ ಚೀರಿಂಗ್ ಸ್ಕ್ವಾಡ್ನ ಕೈನಲ್ಲಿ ಒಂದು ಫ್ಲಾಗ್. ದೂರದಲ್ಲಿದ್ದವರಿಗೂ ನಾವಿದನ್ನು ಮೆಚ್ಚಿದೀವಿ ಅಂತ ತೋರಿಸೋದಕ್ಕೆ ಒಂದು ಸಂಕೇತ. ಹೀಗಾಗಿ ವೇವಿಂಗ್ ದಿ ಫ್ಲಾಗ್, ಆ ಒಂದು ಧ್ವಜ, ಅದನ್ನು ಹಾರಿಸಿದ್ರೆ ಅದರ ಗೌರವಾರ್ಥ ಅಂತ. ಅದು ಇಂದೂ ಕೂಡ ನಮ್ಮ ಸೆಕ್ಯುಲರ್ ಸಾಮ್ರಾಜ್ಯಗಳಲ್ಲಿ, ದೇಶಗಳಲ್ಲಿ, ರಾಷ್ಟ್ರಗಳಲ್ಲಿ ಕೂಡ ಧ್ವಜವನ್ನು ಏರಿಸುವುದು ಗೌರವದ, ಸೌಭಾಗ್ಯದ, ಸಂತೋಷದ ಲಕ್ಷಣ. ಯಾರಾದರೂ ತೀರ್ಕೊಂಡ್ರು ಅಂದರೆ ಹಾಫ್ ಮಾಸ್ಟ್ ಮಾಡಿ ಅರ್ಧಕ್ಕೆ ಧ್ವಜವನ್ನು ಇಳಿಸಿ ಅಂದರೆ ಏನು, ಅಷ್ಟರ ಮಟ್ಟಿಗೆ ನಮಗೆ ದುಃಖ ಬಂತು ಅಂತ. ಅಂದರೆ ಧ್ವಜ ಉಲ್ಲಾಸದ ಸಂಕೇತ, ಉತ್ಸಾಹದ ಸಂಕೇತ, ಉಚ್ಛ್ರಾಯದ ಸಂಕೇತ ಅಂತ ಗೊತ್ತಾಗುತ್ತದೆ. ಅದು ಇನ್ನೊಬ್ಬರಿಗೆ ಗುರುತು ತೋರಿಸೋಕ್ಕೂ ಹೌದು, ನಾವಿಲ್ಲಿದ್ದೀವಿ ಅಂತ ಅನ್ನೋದನ್ನು ತೋರ್ಪಡಿಸೋದಕ್ಕೆ. ಯಾರೋ ನೆರೆಯಲ್ಲಿ, ಪ್ರವಾಹದಲ್ಲಿ ದಾರಿ ಗೊತ್ತಾಗದೇ ಇದ್ದರೆ ಸಮುದ್ರದಲ್ಲಿ ದಡದಲ್ಲಿದ್ದವರು ಅವರಿಗೆ ಕೈನಲ್ಲಿರತಕ್ಕಂಥ ಉತ್ತರೀಯವನ್ನೋ ಮತ್ತೊಂದನ್ನು ಆಡಿಸಿ ತೋರ್ಪಡಿಸ್ತಾರಲ್ಲ. ಮಧ್ವಾಚಾರ್ಯರು ಅದೊಮ್ಮೆ ಮಲ್ಪೆಯ ತೀರದಲ್ಲಿ ಧ್ಯಾನ ಮಾಡ್ತಾ ಇದ್ದಾಗ ಒಂದು ನೌಕೆ ಬಂದು ಅದು ಚಂಡಮಾರುತಕ್ಕೆ ತುತ್ತಾಗಿದ್ದಾಗ ತಮ್ಮ ಕಾವಿಯ ಶಾಟಿಯನ್ನು ವೇವ್ ಮಾಡಿ, ಅದನ್ನು ಸಂಸ್ಕೃತದಲ್ಲಿ ಉಲ್ಲಾಸನ ಅಂತ ಕರಿತೀವಿ. ತುಂಬ ಸೊಗಸಾದ ಹೆಸರು, ಝಳಪಿಸೋದು ಅಂತ. ತಮ್ಮ ಕಾವಿಯ ಶಾಟಿಯನ್ನು, ಕಾವಿಯ ಉತ್ತರೀಯವನ್ನು ಝಳಪಿಸಿ ಅವರಿಗೆ ನೆಮ್ಮದಿಯನ್ನು ಕೊಟ್ಟರು, ನೆಲೆಯನ್ನು ತೋರಿಸಿದ್ರು. ಈ ಜಾಗಕ್ಕೆ ಬಂದು ಇಳಿಯಿರಿ ಅಂತ ಮಾಡಿದ್ರು. ಚಂಡಮಾರುತದಿಂದ ಅವರು ಕಾಪಾಡಿಕೊಂಡು ಅಲ್ಲೆಲ್ಲ ಸರಿಯಾದ ಆಯಕಟ್ಟಿನ ಜಾಗದಲ್ಲಿ ಬಂದು ಲಂಗರ್ ಹಾಕಬೇಕಲ್ಲ, ಅದಕ್ಕೆ ಅನುಕೂಲ ಮಾಡಿಕೊಟ್ರು, ತನ್ನ ಮೂಲಕ ಡೈರೆಕ್ಷನ್ಸ್ ಕೊಟ್ಟು ಅಂತ ಕಥೆ ಗೊತ್ತಾಗುತ್ತದೆ. ಆ ಬಗೆಯಲ್ಲಿ ಈ ಧ್ವಜ ಅನ್ನೋದು ಹೆಮ್ಮೆ, ಸಂತೋಷದ ಲಕ್ಷಣ ಇದ್ದಂತೆ ನಾವಿಲ್ಲಿದ್ದೇವೆ ಅನ್ನುವುದರ ಕುರುಹನ್ನು ತೋರಿಸುವ ಲಕ್ಷಣವೂ ಹೌದು. ಇಂದ್ರನಿಂದಾಗಿ ನಾವು ಉದ್ಧಾರವಾದ್ವಿ ಅಂತ ಒಂದು ಸಂತೋಷ ತೋರಿಸೋದಾದರೆ, ಮಳೆಯಿಂದಾಗಿ ಮತ್ತೊಂದು ಇಂದ್ರನೇ ನಿನಗಾಗಿ ನಾವಿಲ್ಲಿದ್ದೇವೆ, ನಿನ್ನ ಆರಾಧನೆ ಮಾಡ್ತಾ ಇದ್ದೇವೆ, ನಮ್ಮನ್ನು ಗಮನಿಸುವ ಅನ್ನುವ ಸಂಕೇತ ಕೂಡ ಆಗಿದೆ. ಹೀಗೆ ಇಂದ್ರಮಹ ಅಥವಾ ಶಕ್ರೋತ್ಸವ ಅಂತ, ಶಕ್ರಾರ್ಚ ಅಂತ ಹೇಳಿ ವಾತ್ಸಾಯನ ಕಾಮಸೂತ್ರದಲ್ಲಿ, ಭೋಜರಾಜನ ಶೃಂಗಾರ ಪ್ರಕಾಶ, ಸರಸ್ವತಿ ಕಂಠಾಭರಣ, ಶಾರದಾತನೇನ ಭಾವಪ್ರಕಾಶನ, ಮಂಖನ ಸಾಹಿತ್ಯ ಮೀಮಾಂಸಾ ಇತ್ಯಾದಿ ಅನೇಕ ಗ್ರಂಥಗಳಲ್ಲಿ ಪ್ರಾಚೀನ ಪರ್ವಗಳ ಪಂಕ್ತಿಯಲ್ಲಿ ಕೂಡ ಬರುತ್ತದೆ. ಈ ಒಂದು ಶಕ್ರಾರ್ಚಾದಲ್ಲಿ ಇಂದ್ರಧ್ವಜಕ್ಕೆ ಪೂಜೆ. ನಾಟ್ಯಶಾಸ್ತ್ರದ ಮೊದಲಿಗೇನೆ ಬರುತ್ತದೆ ಒಂದು ಕಥೆ. ಬ್ರಹ್ಮ ನಾಟ್ಯವೇದವನ್ನು ಸೃಷ್ಟಿ ಮಾಡಿಕೊಟ್ಟ ಮೇಲೆ ಮೊದಲ ಪ್ರಯೋಗ ನಡೆಯುತ್ತದೆ, ಅಮೃತ ಮಥನ ಅಥವಾ ಕ್ಷೀರಸಾಗರ ಮಥನೋತ್ಸವ. ಅದನ್ನು ನಾಟಕವಾಗಿ ಮಾಡ್ತಾರೆ. ಸರಸ್ವತಿಯೇ ಬರೀತಾಳೆ. ಆ ಒಂದು ನಾಟಕದ ಪ್ರಯೋಗ ಆಗುತ್ತದೆ. ಆಗ ರಾಕ್ಷಸರೆಲ್ಲ ಸೋತಂತೆ ಅಲ್ಲಿರುತ್ತದೆ. ಅಮೃತ ಮಥನದಲ್ಲಿ ಕಡೆಗೆ ಸೋಲು ಅವರಿಗೆ ತಾನೇ ಆಗಿದ್ದು. ಇಂದ್ರ ಮೊದಲಾದ ದೇವತೆಗಳಿಗೆ ಅಮೃತ ದಕ್ಕಿದ್ದು ಮತ್ತು ಅಷ್ಟೈಶ್ವರ್ಯಗಳು ಸಿಗತಕ್ಕಂಥ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಮೊದಲಾದವೆಲ್ಲ ಸಿಕ್ಕಿದವು. ಐರಾವತಾದಿಗಳು ಇಂದ್ರನ ಪಾಲಿಗೆ ಆದವು. ಅಪ್ಸರೆಯರು ಬಂದರು, ಚಂದ್ರಾದಿಗಳು ಇವರಿಗೆ ದಕ್ಕಿದ್ರು. ಲಕ್ಷ್ಮಿ ಕೂಡ ದೇವಪಕ್ಷಪಾತಿಯಾದ ನಾರಾಯಣನಿಗೆ ಒಲಿದಳು ಅಂತೆಲ್ಲ ಬರುತ್ತದೆ. ಆಗ ರಾಕ್ಷಸರಿಗೆ ನಮಗೆ ಇದು ಅವಮಾನವಾಯಿತು ಅಂತ ಪ್ರತಿಕಾರ ಮಾಡೋದಕ್ಕೆ ರಂಗಸ್ಥಳದ ಮೇಲೆ ನುಗ್ಗಿ ಬರ್ತಾರೆ. ರಂಗಸ್ಥಳದಲ್ಲಿದ್ದ ಪಾತ್ರ ಧರಿಸಿದ್ದ ಋಷಿಗಳನ್ನೆಲ್ಲರನ್ನು ಬಡಿದು ಕೊಂದು ಮಾಡ್ತಾರೆ. ಅವರ ಗಡ್ಡ ಮೀಸೆಗಳನ್ನು ಕಿತ್ತೆಳೀತಾರೆ. ಹೀಗೆಲ್ಲ ಕೋಲಾಹಲ ಮಾಡಿದಾಗ ಇಂದ್ರ ತತ್ಕ್ಷಣವೇ ಅಲ್ಲಿ ಇದ್ದ ತನ್ನ ದಂಡವನ್ನು ತೆಗೆದುಕೊಳ್ತಾನೆ, ಧ್ವಜ. ಅದನ್ನು ತೆಗೆದುಕೊಂಡು ಜರ್ಜರ ಅಂತ
ಜರಯತಿ ಅನೇನ ದೈತ್ಯಾನಿತಿ ಜರ್ಜರ ಅಂತ. ದೈತ್ಯರನ್ನ ಜರಯತಿ ಅಂದರೆ ಮುಪ್ಪುಗೊಳಿಸ್ತಾನೆ, ಹಣ್ಣುಗಾಯ ನೀರುಗಾಯ ಮಾಡ್ತಾನೆ ಅಂತ ಆ ಜರ್ಜರ ದಂಡದಿಂದ ಬಡಿದು ಅವ್ರನ್ನ ಮೂಲೆ ಗುಂಪು ಮಾಡ್ದ ಅಂತ. ಹೀಗಾಗಿ ಇಂದಿಗೂ ಕೂಡ ನಾಟ್ಯಶಾಸ್ತ್ರದಲ್ಲಿ ಜರ್ಜರ ಸ್ಥಾಪನ ಮಾಡಬೇಕು ಅಂತ ಇದೆ. ಈಶಾನ್ಯ ದಿಕ್ಕಿನಲ್ಲಿ ಜರ್ಜರ ಸ್ಥಾಪನ ಮಾಡಬೇಕು. ರಂಗಪ್ರಯೋಗ ನಡೆಯುವುದು ರಂಗಮಂಟಪವೊಂದರಲ್ಲಾದರೆ ರಂಗಮಂಟಪದ ರಂಗಶೀರ್ಷ ಅಂತ ಏನು ಹೇಳ್ತಾರೆ ಅದು ಪೂರ್ವಾಭಿಮುಖವಾಗಿರುತ್ತೆ, ಪ್ರೇಕ್ಷಕರೆಲ್ಲ ಪಶ್ಚಿಮಾಭಿಮುಖವಾಗಿರ್ತಾರೆ. ಈಗ ಉತ್ತರ ಮತ್ತು ಪೂರ್ವಗಳ ನಡುವಣ ಮೂಲೆಯಲ್ಲಿ ಆ ಒಂದು ಜರ್ಜರವನ್ನು ದೇವಮೂಲೆ ಅಂತ ಹೆಸರಾದ ಈಶಾನ್ಯದಲ್ಲಿ ಇಡಬೇಕು ಅಂತ. ಇಂದು ನಮ್ಮ ನೃತ್ಯಾದಿಗಳಲ್ಲಿ ಆ ಒಂದು ರಂಗಸ್ಥಳದ ಈಶಾನ್ಯದಲ್ಲಿ ದೇವಬಿಂಬವನ್ನು ಇಡ್ತಾರೆ. ಅದು ಒಡಿಸ್ಸಿಯವರು ಜಗನ್ನಾಥನನ್ನು ಇಡಬಹುದು, ಭರತನಾಟ್ಯದವರು ನಟರಾಜನ ಇಡಬಹುದು, ಏನೇ ಆಗಲಿ ಜರ್ಜರ ಅನ್ನುವುದು ಪೂಜಾರ್ಹವಾದದ್ದು. ಅಲ್ಲಿ ಸಕಲ ದೇವತೆಗಳು ಇದ್ದಾರೆ ಅನ್ನುವಂತೆ ಇಲ್ಲಿ ದೇವತಾ ವಿಗ್ರಹವನ್ನೇ ಇಡುವುದಾಗಿದೆ. ಆಮೇಲೆ ಕಟ್ಟೈಕಾರನ್ನಂತ ವಿದೂಷಕ ಕೈನಲ್ಲಿ ಹಿಡ್ಕೊಳ್ತಕ್ಕಂಥ ದಂಡವಾಗಲಿ, ಕುಟಿಲಕ ಅನ್ನುವ ದಂಡವನ್ನು ಸಂಸ್ಕೃತ ನಾಟಕಗಳ ವಿದೂಷಕ ಹಿಡಿಯುವುದಾಗಲಿ ಈ ಜರ್ಜರದ ಒಂದು ಸಂಕೇತವೇ. ಸೂತ್ರಧಾರ ಕೂಡ ಕೈನಲ್ಲಿ ಇಟ್ಟಿರ್ತಾನೆ. ಇಂದ್ರನಂತೆ ಹಿಡ್ಕೊಂಡು ರಂಗಕ್ಕೆ ಯಾವ ತೊಂದರೆಯೂ ಬರದಂತೆ, ರಂಗಪ್ರಯೋಗಕ್ಕೆ ಯಾವ ವಿಘ್ನ ಇಲ್ಲದಂತೆ ಮಾಡ್ತಾನೆ ಅಂತನ್ನುವುದು. ಆ ಒಂದು ಜರ್ಜರದ ಆರಾಧನೆಗೆ ಇದು ಇಂದ್ರನ ಧ್ವಜ ಮೂಲ ಕಾರಣ. ಆನಂದ ಕುಮಾರಸ್ವಾಮಿ ಅವರು ಪಿಲ್ಲರ್ ಅಂಡ್ ದಿ ಐ ಆಫ್ ದಿ ಡೋಮ್ ಅಂತ ಒಂದು ತುಂಬ ಚೆನ್ನಾಗಿ ಸ್ಕಂಭ ಅನ್ನುವ ತತ್ವದ ಬಗ್ಗೆ ಲೇಖನ ಬರೀತಾರೆ. ನಮ್ಮ ಅಥರ್ವವೇದದಲ್ಲಿ ಸ್ಕಂಭ ಅನ್ನುವ ಒಂದು ತತ್ವದ ಮೇಲೆ ಹಲವಾರು ಸೂಕ್ತಗಳಿವೆ. ಸ್ತಂಭವೇ ಕಂಬ, ಅದೇ ಸ್ಕಂಭ. ಬ್ರಹ್ಮವಸ್ತು ಜಗತ್ತಿಗೆ ಆಧಾರ ಸ್ತಂಭವಾಗಿ ಭೂವ್ಯೋಮಗಳನ್ನು ವ್ಯಾಪಿಸಿಕೊಂಡು ಇದೆ ಅಂತ ಅನ್ನುವುದು. ಸ್ಕಂಭವೇ ಪರಬ್ರಹ್ಮ ಅನ್ನುವ ಎಷ್ಟೆಷ್ಟೋ ಮಂತ್ರಗಳು ಬರ್ತವೆ. ಹಿಂದೆ ನಾನು ವೇದ ಸಂಸ್ಕೃತಿಯ ವೇದ ಮಂತ್ರ ಪರಿಚಯದಲ್ಲಿ ಸ್ಕಂಭ ಸೂಕ್ತಗಳನ್ನು ಕೂಡ ಪರಾಮರ್ಶೆ ಮಾಡಿದ್ದೆ ಅಥರ್ವವನ್ನು ಕುರಿತು ಹೇಳುವಾಗ. ಈ ಒಂದು ಸ್ಕಂಭ ಮುಂದೆ ಪುರಾಣಗಳಲ್ಲಿ ಬರತಕ್ಕಂಥ ಅನಾದ್ಯನಂತವಾದ ಏಕಾಂಡ ಲಿಂಗದ ಸಂಕೇತ ಬರುತ್ತದೆ. ಅದನ್ನು ನಾವು ಲಿಂಗ ಪುರಾಣದಲ್ಲಿ ನೋಡ್ತೀವಿ. ಆ ಲಿಂಗದ ತುದಿ ಮತ್ತು ಬುಡಗಳನ್ನು ಬ್ರಹ್ಮ ವಿಷ್ಣುಗಳು ಕಾಣದಂತೆ ಆದರೂ ಶಿವ ಏಕಮೇವಾದ್ವಿತೀಯವಾದ ದಂಡ ಲಿಂಗ ರೂಪದಲ್ಲಿ ನಿಂತ ಅನ್ನುವಂಥದ್ದು. ಹೀಗೆ ಆ ಸ್ಕಂಭ ತತ್ವವೇ ಮಹಾಶಿವಲಿಂಗ ತತ್ವವಾಗಿ, ಮಹಾಲಿಂಗ ತತ್ವವಾಗಿ ಮತ್ತು ಇಲ್ಲಿ ಜರ್ಜರದ ಸಂಕೇತವಾಗಿ ನಿಂತಿದೆ. ನಿಮ್ಮಲ್ಲಿ ಯಾರಾದರೂ ಬಾದಾಮಿ ಪಟ್ಟದಕಲ್ಲು ಆ ಕಡೆಗೆ ಹೋಗಿ ಬಂದಿದ್ದರೆ ಅಲ್ಲಿ ಒಂದು ವಿಶಿಷ್ಟವಾದ ತ್ರೈಪುರುಷ ಲಿಂಗ ಅನ್ನುವುದು ಅಲ್ಲಲ್ಲಿ ಕಾಣಿಸುತ್ತೆ. ತ್ರೈಪುರುಷ ಲಿಂಗದಲ್ಲಿ ಒಂದು ಉದ್ದದ ಕಂಬದಂಥ ಆಕೃತಿ, ಕೆಳಗಡೆ ಚೌಕದ ಒಂದು ಕಂಬ, ಅದರ ಮೇಲೆ ಅಷ್ಟಮುಖದ ಕಂಬ, ಅದರ ಮೇಲೆ ವರ್ತುಲಾಕಾರದ ಕಂಬ. ಅಂದರೆ ಕೆಳಗಡೆಗೆ 4 ದಿಕ್ಕುಗಳಲ್ಲಿ 4 ಚೌಕಾಕಾರವಾಗಿ ಕಾಣಿಸ್ತಕ್ಕಂಥ ಸ್ತಂಭ, 4 ಮುಖ ಇರತಕ್ಕಂಥ ಸ್ತಂಭ. ಅದು ಒಂದು ಅಡಿಯಷ್ಟಾದ ಮೇಲೆ ಅದರ ಮೇಲೆ ಇನ್ನೊಂದು ಅಡಿಯಷ್ಟು ಅಷ್ಟಮುಖದ್ದು, ಅಂದರೆ 4 ಮುಖ ಇದ್ದಿದ್ದು 8 ಮುಖ ಆಗುತ್ತದೆ. ಅದರ ಮೇಲೆ ವರ್ತುಲಾಕಾರ ಇರತಕ್ಕಂಥದ್ದು, ಉರುಟಾಗಿರ್ತಕ್ಕಂಥ ಕಂಬ. ಇದು ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸಂಕೇತಿಸ್ತಕ್ಕಂಥದ್ದು ಅಂತ. ಅಂದರೆ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ರೂ ಅದರ ಬುಡದಲ್ಲಿ ಬ್ರಹ್ಮ ಸಂಕೇತವಾದ ಚಚ್ಚೌಕದ ಕಂಬ, ವಿಷ್ಣು ಸಂಕೇತವಾದ 8 ಮೊಗಗಳ ಕಂಬ ಇದು ಸೇರಿರಬೇಕು, ತ್ರೈಪುರುಷ ಲಿಂಗ ಅಂತಕ್ಕಂಥದ್ದು. ಹೀಗೆ ಅದು ಸ್ಕಂಭ, ಜರ್ಜರ, ಇಂದ್ರಧ್ವಜ ಈ ರೀತಿಯಾದ ತತ್ವಕ್ಕೆ ಬಂದದ್ದು. ಅದನ್ನೇ ಬಾಣಭಟ್ಟ ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ ಅಂತ ಮೂಲಸ್ತಂಭ ಅನ್ನುವ ಸಂಕೇತದಲ್ಲಿ ಹೇಳಿದ್ದಾನೆ. ಋಗ್ವೇದದಲ್ಲಿಯೇ ಗಾಯಂತಿತ್ವ ಗಾಯತ್ರಿನೋರ್ಚ ಅರ್ಚಂತಿ ಅರ್ಕಮರ್ಕಿಣ ಬ್ರಹ್ಮಣಾಣಸ್ತ್ವ ಶತಕೃತ ಉದ್ವಂಶಮಿವ ಏಮಿರೇ ಅನ್ನುವಲ್ಲಿ ಉದ್ವಂಶಮಿವ ಅಂತ ನಿನ್ನನ್ನು ಗಾಯತ್ರಿ ಮಂತ್ರ ಪಾರಾಯಣ ಮಾಡ್ತಕ್ಕಂಥವರು ತುಂಬ ಗೌರವದಿಂದ ಗಾಯತ್ರಿ ತತ್ವ, ಸಾವಿತ್ರಿ ತತ್ವದ ಸೂರ್ಯ ಅರ್ಕ ಅಂತನ್ನುವಂತೆ, ಸೂರ್ಯ ಪರಂಪರೆಯ ಸೌರರು ನಿನ್ನನ್ನು ಸೂರ್ಯನಂತೆ, ಬ್ರಹ್ಮ ಅಂತ ನಿನ್ನನ್ನು ಶತಕೃತೋ ಇಂದ್ರ ನಿನ್ನನ್ನು ಆರಾಧನೆ ಮಾಡ್ತಾರೆ. ಉದ್ವಂಶಮಿವ ನೀನು ನೆಟ್ಟಂಥ ಬಿದಿರಿನ ಗಳ ಎಂಬಂತೆ ಅಂತನ್ನುವ ಈ ಜರ್ಜರದ ಸಂಕೇತ ಬರುತ್ತದೆ ಅಂತಾರೆ. ಹಾಗೆಯೇ ಶತಪಥ ಬ್ರಾಹ್ಮಣ, ಜೈಮಿನಿಯ ಬ್ರಾಹ್ಮಣ ಇಲ್ಲೆಲ್ಲ ಕೂಡ ಒಂದು ದಂಡವನ್ನು ತೆಗೆದುಕೊಂಡು ಇಂದ್ರ ಅಸುರರನ್ನು ಧ್ವಂಸ ಮಾಡ್ದ ಅಂತ. ಅದನ್ನೇ ಕೌಶಿಕ ಸೂತ್ರ, ಅಥರ್ವ ಗೃಹ್ಯ ಪರಿಶಿಷ್ಟ ಇಲ್ಲೆಲ್ಲ ಪರಿಶಿಷ್ಟದಲ್ಲಿ ಇಂದ್ರನ ಧ್ವಜೋತ್ಸವದ ಉಲ್ಲೇಖ ಬರುತ್ತದೆ. ಹೀಗೆ ವೇದಗಳಲ್ಲಿ ಪ್ರಸಿದ್ಧವಾದದ್ದು ಇಂದ್ರ ಧ್ವಜೋತ್ಸವ.
ನಮ್ಮ ದೀಪಾವಳಿಯಲ್ಲಿ ಎಲ್ಲ ಆಕಾಶ ಬುಟ್ಟಿ ಅಂತ ಹಾರಿಸ್ತೀವಿ ಅಲ್ವ. ಆಕಾಶಕ್ಕೆ ಏರಿಸ್ತಕ್ಕಂಥದ್ದು ಅದು ಒಂದು ಧ್ವಜದ ಲಕ್ಷಣವೇ. ಗುಡಿಪಾಡ್ವ ಅಂತ ಮಹಾರಾಷ್ಟ್ರದಲ್ಲೆಲ್ಲ ಮಾಡತಕ್ಕಂಥ ಯುಗಾದಿ ಪರ್ವ, ಗುಡಿ ಅಂದರೆ ಕುಡಿ ಧ್ವಜ, ಅದು ಪಡ್ವ ಪಾಡ್ಯ ಅಂದರೆ ಧ್ವಜವನ್ನು ಏರಿಸ್ತಕ್ಕಂಥ ಪಾಡ್ಯ ಪ್ರತಿಪತ್ತು ಅಂತ. ಆ ಧ್ವಜವನ್ನು ಏರಿಸುವಲ್ಲಿ ಕೂಡ ಮತ್ತೆ ಇಂದ್ರಧ್ವಜತ್ವವೇ ಕಂಡುಬರುವಂಥದ್ದು ಅಂತ ಹೇಳ್ತಾರೆ. ಇದನ್ನು 3, 5, 7 ಈ ರೀತಿ ವಿಷಮ ದಿವಸಗಳು ಬೇಕಾದಷ್ಟು ಮಾಡಬಹುದು, ಎಷ್ಟು ವಿಸ್ತರಿಸಿಕೊಂಡು ಹೋಗ್ಬೋದು, ತಿಂಗಳುಗಟ್ಟಲೆ ಬೆಳೆಸಬಹುದು. ಹಾಗೆ ಪಾರಸಕರ ಗೃಹಸೂತ್ರದಲ್ಲಿ ಕೂಡ ಈ ಇಂದ್ರಯಜ್ಞ, ಇಂದ್ರಮಹಾ ಬಗ್ಗೆ ಬರುತ್ತೆ. ಈ ಇಂದ್ರಧ್ವಜೋತ್ಸವವನ್ನೇ ಕೃಷ್ಣ ವಿರೋಧಿಸಿದ್ದು ಅಂತ ಭಾಗವತ, ವಿಷ್ಣು ಪುರಾಣ, ಹರಿವಂಶದಲ್ಲಿ ನೋಡ್ತೀವಿ. ಯಾಕೆ ವಿರೋಧಿಸಿದ ಅಂದರೆ, ಯಾವುದೇ ಒಂದು ಒಳ್ಳೆಯ ಉತ್ಸವ ಅನೇಕ ವರ್ಷಗಳಾದ ಮೇಲೆ ಕರಪ್ಟ್ ಆಗಿಬಿಡುತ್ತೆ, ಭ್ರಷ್ಟವಾಗಿಬಿಡುತ್ತದೆ. ಆಗ ಅದನ್ನು ಕೆಲವು ಕಾರಣಕ್ಕಾಗಿ ವಿರೋಧಿಸಿ ಅದಕ್ಕೆ ಬದಲಾಗಿ ಶೋಧಿಸಿದ್ದಂಥದ್ದನ್ನು ಮಾಡಬೇಕು. ಈ ತತ್ವವನ್ನು ಮಾಡಿದ್ದು ಕೃಷ್ಣ ಅಂತ ನಮಗೆ ಗೊತ್ತಾಗುತ್ತದೆ. ಉದಾಹರಣೆಗೆ ಈಗ ಗಣಪತಿ ಹಬ್ಬ ಅಂತ ಬೀದಿ ಬೀದಿಗಳಲ್ಲೂ ಇಟ್ಟು ಚಂದ ಎತ್ತಿ ಲೋಕ ಪ್ರತಾರಣ ಮಾಡಿಕೊಂಡು ಮಾಡುವುದು ಎಷ್ಟೋ ಜನ ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವ ಅಂತ ಬೇಕಾದಂಗೆ ದೋಚ್ತಾರೆ, ಲೂಟಿ ಮಾಡ್ತಾರೆ, ಹಫ್ತಾ ಎಳೀತಾರೆ ಎಲ್ಲ. ಆಗ ವಿವೇಕಗಳಾದರೂ ಕೆಲವರು ಹೀಗೆ ಮಾಡಬಾರ್ದು, ಕೂಡ್ದು ಬೇರೊಂದು ರೀತಿಯಲ್ಲಿ ಮಾಡೋಣ ಅಂತೀವಲ್ಲ, ಆ ಬಗೆಯಲ್ಲಿಯೇ ಬಂದದ್ದು ಗೋವರ್ಧನೋತ್ಸವ ಅಂತ ಗೊತ್ತಾಗುತ್ತದೆ. ಕೃಷ್ಣನ ದೊಡ್ಡತನ ಇಂದ್ರಧ್ವಜೋತ್ಸವದ ವಿರೋಧದಲ್ಲಿ ಅಲ್ಲ ಇದ್ದದ್ದು, ಅದಕ್ಕೆ ಒಳ್ಳೆಯ ಸಮರ್ಥ ಪರ್ಯಾಯವನ್ನು ತತ್ಸ್ಥಾನದಲ್ಲಿ ಯುಕ್ತವಾದ ರೀತಿಯಲ್ಲಿ ಕೊಡುವುದಾಗಿತ್ತು ಗೋವರ್ಧನೋತ್ಸವ ಅಂತ. ಎಷ್ಟೋ ಬಾರಿ ಕೆಲವುದರ ತತ್ವ ಚೆನ್ನಾಗಿರುತ್ತೆ, ರೂಪ ಔಟ್ಡೇಟೆಡ್ ಅಂತೀವಲ್ಲ, ಕಾಲಬಾಹ್ಯವಾಗಿರುತ್ತೆ. ಅದನ್ನು ಆ ಕಾಲಬಾಹ್ಯವಾದಕ್ಕೆ ಕಾಲಿಕವಾದ ಒಂದು ರೂಪವನ್ನು ಕೊಡುವುದು ಮುಖ್ಯ. ಅಂಥದ್ದನ್ನು ಮಾಡ್ತಾನೆ ಅಂತ. ರಾಮಾಯಣದಲ್ಲಂತೂ ಇಂದ್ರಧ್ವಜದ ಉಲ್ಲೇಖ ತುಂಬ ಬರುತ್ತದೆ. ಇಂದ್ರಧ್ವಜ ಇವೋಧೃತ ಪೂರ್ಣಿಮಾಸ್ಯಾಂ ಮಹೀತಲೆ ಆಶ್ವಿಕ್ ಸಮಯೇ ಮಾಸಿ ಗತಶೋಕೋ ವಿಚೇತನಃ ಅಂತೆಲ್ಲ. ವಾಲಿ ಹೇಗೆ ಬಿದ್ದಿದ್ದ ಅಂತಂದರೆ, ರಾಮನ ಬಾಣಕ್ಕೆ ತುತ್ತಾಗಿ ಇಂದ್ರಧ್ವಜ ಆಶ್ವಯುಜ ಮಾಸದಲ್ಲಿ ಪೌರ್ಣಿಮೆಯ ಸಮಯದಲ್ಲಿ ಹೇಗೆ ತೆಗೆದು ಕಳಚಿ ಇಟ್ಟುಬಿಟ್ಟಿದ್ರೆ ಆಗುತ್ತೋ ಹಾಗಾಗಿತ್ತು ಅಂತ. ದಶರಥ ಕೂಡ ಹಾಗೆ ಬಿದ್ದಿದ್ದ. ಅವನು ಕೈಕೇಯಿಯನ್ನು ಒಲಿಸಲಾರದೆ, ಅನುನಯಿಸಲಾಗದೆ ರಾಮನ್ನ ಕಾಡಕ್ಕೆ ಕಳಿಸೋದಿಕ್ಕೂ ಆಗದೆ ಮೂರ್ಛೆ ಬಿದ್ದಿದ್ದು ಹೇಗಿತ್ತು ಅಂದರೆ, ಇಂದ್ರಧ್ವಜೋತ್ಸವ ಆದಮೇಲೆ ಕಳಚಿಟ್ಟ ಇಂದ್ರನ ಧ್ವಜದ ದಂಡದಂತೆ ಬಿದ್ದಿದ್ದ ಅಂತ. ಹನುಮಂತನ ಬಾಲ ಇಂದ್ರಧ್ವಜದಂಗಿತ್ತು. ಅವನ ಮೇಲೆ ಹಾರತಾ ಇದ್ದಾಗ ಸುಗ್ರೀವ ನೆಗೆದು ಅವನು ಕುಂಭಕರ್ಣನ ಮೇಲೆ ಯುದ್ಧ ಮಾಡಿಕೊಟ್ಟಾಗ ಇಂದ್ರಧ್ವಜವನ್ನು ನೆಟ್ಟು ಅದು ಆಕಾಶಕ್ಕೆ ತೊನೆಯುವಂತೆ ಕಾಣಿಸ್ತಾ ಇತ್ತು ಅಂತ. ಹೀಗೆಲ್ಲ ಉಲ್ಲೇಖಗಳು ತುಂಬ ಬರ್ತದೆ. ಮಹಾಭಾರತದಲ್ಲಿ ಅಲ್ಲಿ ಆರಂಭದಲ್ಲಿಯೇ ಅಸ್ತಿಕ ಪೌಲೋಮ ಪರ್ವ ಅಂತ ಯಾವ ಆದಿಪರ್ವದ ಭಾಗ ಇದೆ, ಅಲ್ಲಿ ಉಪರಿಚರ ವಸು ಅನ್ನುವನ ಕಥೆ ಬರುತ್ತೆ. ಉಪರಿಚರ ವಸು ತುಂಬ ಹಿಂದೆ ಇದ್ದಂಥ ಮಹಾರಾಜ, ಅವನ ಮಗಳೇ ಸತ್ಯವತಿ ಅಂತ ಗೊತ್ತಾಗುತ್ತದೆ ಮುಂದೆ ಕಥೆಯಲ್ಲಿ. ಆ ಉಪರಿಚರ ವಸುವಿಗೆ ಇಂದ್ರನಿಗೆ ತುಂಬ ಆತ್ಮೀಯತೆ ಇತ್ತು. ಇಂದ್ರನ ತೃಪ್ತಿಗಾಗಿ ಅವನು ಇಂದ್ರಧ್ವಜೋತ್ಸವವನ್ನು ಮಾಡ್ದ. ಅವನು ಇಂದ್ರ ಪ್ರೀತನಾಗಿ ಒಂದು ವಿಮಾನವನ್ನು ಕೊಟ್ಟ. ಅದರಿಂದ ಅವನಿಗೆ ಉಪರಿಚರ ವಸು, ಮೇಲೆಲ್ಲ ಹಾರಾಡತಕ್ಕಂಥ ಶ್ರೀಮಂತ ಅನ್ನುವ ಅರ್ಥ ಬಂತು ಅಂತ, ಹೆಸರು ಬಂತು, ಬಿರುದು ಬಂತು ಅಂತ ಗೊತ್ತಾಗುತ್ತದೆ. ಅವನು 64 ಅಡಿ ಎತ್ತರದ ವೈಣವಿಯಷ್ಟಿ ಬಿದಿರಿನ ಗಳವನ್ನು ನೆಟ್ಟು ಇಂದ್ರಧ್ವಜೋತ್ಸವವನ್ನು ಮಾಡ್ತಾ ಇದ್ದ. ಅದಕ್ಕೆ ಹೂವು ಬಟ್ಟೆ ಎಲ್ಲ ಸುತ್ತಾ ಇದ್ದ, ವಸ್ತ್ರ ಮಾಲ್ಯಾದಿ ಅಲಂಕಾರಗಳಿಂದ ಮಾಡ್ತಾ ಇದ್ದ. ಅದರ ಸುತ್ತಲೂ ಯಕ್ಷಾರಾಧನೆ ನಡೀತಾ ಇತ್ತು, ವಿವಿಧ ವೈನೋದಿಕ ನೃತ್ಯ ಗೀತ ಇವೆಲ್ಲ ಇತ್ತು ಅಂತ. ಒಂದು ಕಾರ್ನಿವಲ್ ಫೆಸ್ಟಿವಲ್ ಆ ಬಗೆಯಲ್ಲಿ ನಡೀತಾ ಬಂತು ಅಂತ ಗೊತ್ತಾಗುತ್ತದೆ. ಆಮೇಲೆ ಅದು ಕಳಪೆ ಆಗ್ತಾ ಬಂತು. ಪಾತಂಜಲ ಮಹಾಭಾಷ್ಯದಲ್ಲಿ ಮತ್ತು ಅಶ್ವಘೋಷ, ಕಾಳಿದಾಸ ಮೊದಲಾದಂತಹ ಕವಿಗಳ ರಚನೆಗಳಲ್ಲಿ ಕೂಡ ಇಂದ್ರಧ್ವಜೋತ್ಸವದ ಉಲ್ಲೇಖ ಅಲ್ಲಲ್ಲಲ್ಲಿ ನೋಡ್ತೀವಿ. ಶೂದ್ರಕ, ದಂಡಿ, ಕಲ್ಹಣ, ಸೋಮದೇವ, ಭೋಜ ಇವರೆಲ್ಲರೂ ಬರೀತಾರೆ. ಹಾಗೆ ಇಂದ್ರಧ್ವಜೋತ್ಸವದ ಬಗ್ಗೆ ಅಗ್ನಿಪುರಾಣದಲ್ಲಿ, ದೇವಿ ಭಾಗವತದಲ್ಲಿ, ಸ್ಕಾಂದದಲ್ಲಿ, ಕಾಲಿಕಾ ಪುರಾಣದಲ್ಲಿ, ವಿಷ್ಣು ಧರ್ಮೋತ್ತರ, ಹೀಗೆ ಅನೇಕ ಪುರಾಣಗಳಲ್ಲಿ ನೋಡ್ತೀವಿ. ಹರಿವಂಶ, ವಿಷ್ಣು ಪುರಾಣ, ಭಾಗವತದಲ್ಲಂತೂ ಇದ್ದೇ ಇದೆ. ಇಂದ್ರಧ್ವಜ ಏನಾದರೂ ಏರಿಸ್ತಕ್ಕಂಥದ್ದು ಮುರಿದು ಬಿದ್ದರೆ, ಜಾರಿ ಬಿದ್ದರೆ, ವಾಲಿದರೆ ಅಶುಭ, ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ಹೀಗೆಲ್ಲ ಉಂಟು. ಈ ರೀತಿ ಅನೇಕ ಬಗೆಯಲ್ಲಿ ಇಂದ್ರಧ್ವಜೋತ್ಸವದ ಪ್ರಸ್ತಾವಗಳನ್ನು ನಾವು ನೋಡ್ತೀವಿ. ಮತ್ತು ಅದೇ ಬಗೆಯಲ್ಲಿ ನಮ್ಮ ಭಾರತದ ಪ್ರಾಚೀನ ವಿಶ್ವಕೋಶಗಳಲ್ಲಿ ಮೊತ್ತ ಮೊದಲು ಅಂತ ಹೇಳಬಹುದಾದ ವರಾಹಮಿಹಿರನ ಬೃಹತ್ ಸಂಹಿತೆಯಲ್ಲಿ ಇಂದ್ರಧ್ವಜೋತ್ಸವದ ಉಲ್ಲೇಖವನ್ನು ನಾವು ನೋಡ್ತೀವಿ.
ಮತ್ತು ಆ ಇಂದ್ರಧ್ವಜಕ್ಕೆ ಬಗೆಬಗೆಯಾಗಿ ಹಾರಗಳನ್ನು, ಬಟ್ಟೆಗಳನ್ನು, ಜರಿಗೋಟುಗಳನ್ನು ಸುತ್ತುವುದಲ್ಲದೆ, ಹೂಗಳನ್ನು ಸಿಕ್ಕಿಸುವುದಲ್ಲದೆ ವಿವಿಧ ಇಂದ್ರ ಪರಿವಾರದ ದೇವತೆಗಳ ಚಿತ್ರಗಳನ್ನು ಕಟ್ತಾ ಇದ್ರಂತೆ, ವಿಗ್ರಹಗಳನ್ನು ಕಟ್ಟಿ ನೇತು ಬಿಡ್ತಾ ಇದ್ರಂತೆ. ಶಚಿ, ಮಾತಲಿ, ಜಯಂತ, ವಜ್ರಾಯುಧ, ಐರಾವತ ಈ ಥರ ಇಂದ್ರ ಪರಿವಾರಕ್ಕೆ ಸಂಬಂಧಪಟ್ಟಂಥವು ಗ್ರಹಗಳು, ದಿಕ್ಪಾಲಕರು ಇವರುಗಳ ಗೊಂಬೆಗಳನ್ನೆಲ್ಲ ಮಾಡಿ ಸಣ್ಣದಾಗಿ ಕಟ್ತಾ ಇದ್ರು. ಇಲ್ಲ ಚಿತ್ರ ಬರೆದು ಆ ಚಿತ್ರಪಟಗಳನ್ನು ನೇತು ಬಿಡ್ತಾ ಇದ್ರಂತೆ. ಇದನ್ನೆಲ್ಲ ನೋಡಿದಾಗ ಕೆಲವು ಸರ್ತಿ ಕ್ರಿಸ್ಮಸ್ ಟ್ರೀಗೆ ಗಿಫ್ಟ್ಸು ಮತ್ತೊಂದು ಮಗದೊಂದು ಎಲ್ಲ ಕಟ್ಟಿ ಗೊಂಬೆಗಳನ್ನು ಕಟ್ಟಿ ಅಲಂಕಾರ ಮಾಡ್ತಾರಲ್ಲ, ಉಡುಗೆ ಕೊಡುಗೆ ಎಲ್ಲ ಅಲಂಕಾರ ಮಾಡಬೇಕು ಅಂತ ಬರುತ್ತೆ ಇಂದ್ರಧ್ವಜಕ್ಕೆ. ಹೀಗೆ ಪ್ರಪಂಚದ ಯಾವ ಮೂಲೆಯ ಆರಾಧನೆಯ ಕ್ರಮ ನೋಡಿ ಅದಕ್ಕೆ ಒಂದಲ್ಲ ಒಂದು ಸಾಂಕೇತಿಕವಾದ ಸಂಬಂಧ ಇರುತ್ತದೆ ಅನ್ನೋದು ಗೊತ್ತಾಗುತ್ತದೆ. ಆಗಲೇ ಶಕ್ರಕುಮಾರಿ ಮಾತೃಕಾ ಪೂಜೆ ಅಂತಲೂ ಮಾಡ್ತಾ ಇದ್ರು. ನಾನು ಮೊದಲೇ ಹೇಳಿದ್ನಲ್ಲ, ಇವು ಯಮಲೋತ್ಸವಗಳು ಅಂತ. ನವರಾತ್ರ ಮತ್ತು ದೀಪಾವಳಿ. ದೀಪಾವಳಿ ಮುಖ್ಯವಾಗಿ ಈ ಪಿತೃಪ್ರಧಾನವಾದ ಉತ್ಸವ, ಮಾತೃಪ್ರಧಾನವಾದ ಉತ್ಸವ ನವರಾತ್ರ. ಎರಡೂ ಅವಿನಾಭಾವವಾಗಿ ಬರತಕ್ಕಂಥದ್ದು ಶರತ್ಕಾಲದಲ್ಲಿ. ಶಕ್ರಕುಮಾರಿ ಉತ್ಸವ, ಮಾತೃಕಾ ಪೂಜಾ ಅಂತನ್ನೋದ್ರೊಳಗೆ ದೇವಿಯ ಆರಾಧನೆಯನ್ನು ನಾವು ನೋಡ್ತೀವಿ. ಬಲಿ, ಹೋಮ, ಪೂಜಾ, ನೈವೇದ್ಯ, ಭೂರಿ ಭೋಜನ ಇವು ಎಲ್ಲ ಕಡೆ ಇರಬೇಕಾದದ್ದು. ಅವು ಯಾವುದೂ ಇಲ್ಲದೆ ಯಾರೂ ಬರೋಲ್ಲ. ಸುಮ್ಮನೆ ತೋರಣ ಕಟ್ಟಿದ್ರೆ ಸಾಲದು, ಹೂರಣ ಇರಲೇಬೇಕು. ಮತ್ತು ಅದಕ್ಕೆ ಒಂದಿಷ್ಟು ಗೀತ, ನೃತ್ಯ, ಮಾತು, ವಿನೋದ ಎಲ್ಲ ಬೇಕು. ಟೋಟಲ್ ಎಂಟರ್ಟೈನ್ಮೆಂಟ್ ಇದು ತುಂಬ ಮುಖ್ಯ. ಕ್ರೀಡನೀಯಕ ಮಿಚ್ಛಾಮೋ ದ್ರಷ್ಟುಂ ಶ್ರೋತುಂಚ ಯದ್ಭವೇತ್ ಅಂತ ನಾಟ್ಯಶಾಸ್ತ್ರ ಹೇಳಿದಂತೆ ಕಣ್ಣಿಗೆ ಕಟ್ಟುವಂಥ, ಕಿವಿಗೆ ಮುಟ್ಟುವಂಥ, ಹೃದಯವನ್ನು ತಟ್ಟುವಂಥದ್ದು ಬೇಕು. ಎಲ್ಲ ಕಾಲದ ಜನಕ್ಕೂ ಅದೇ. ನೋಡಿ, ಯಾವ ಪಾರ್ಟಿ ಅಜೆಂಡಾ, ಯಾವ ಪಾರ್ಟಿ ಮ್ಯಾನಿಫೆಸ್ಟೋದಲ್ಲಿ ನೋಡಿ ಇದನ್ನೆಲ್ಲವನ್ನ ಮೀಟ್ ಮಾಡ್ತೀವಿ. ನಾಟ್ಯಂ ಭಿನ್ನ ರುಚಿರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ, ಆ ರೀತಿ ಇರಬೇಕು. ಹಬ್ಬಗಳಿಗೂ ಹಾಗಿರುವವು ಮಾತ್ರ ಮಾಸ್ ಅಂಡ್ ಕ್ಲಾಸ್ ಅಪೀಲ್ ಇಟ್ಕೊಂಡು ನಿಲ್ಲುತ್ತವೆ. ಹಾಗಿಲ್ಲದೆ ಇದ್ರೆ ಬರೀ ಮಾಸ್ ಅಪೀಲ್ಗೂ ಬರೀ ಕ್ಲಾಸ್ ಅಪೀಲ್ಗೂ ಒಂದಕ್ಕೆ ಮಾತ್ರ ಬಂದದ್ದು. ಕ್ಲಾಸ್ ಅಪೀಲ್ಗಿದ್ದದ್ದಕ್ಕೆ ತುಂಬ ದೀರ್ಘಕಾಲದ ಆಯುಷ್ಯ ಇರುತ್ತದೆ, ಅರೆ ಸೀಮಿತವಾದಂಥ ವ್ಯಾಪ್ತಿ ಇರ್ತದೆ. ಮಾಸ್ ಅಪೀಲ್ ಇದ್ದದ್ದು ದಿನ ದಿನಕ್ಕೆ ವೇಷ ಬದಲಾಯಿಸ್ತಾ ಇರ್ತದೆ. ಅದಕ್ಕೆ ನೋಡಿ, ನೀವು ಸಾಮಾನ್ಯ ತುಂಬ ಜನಪ್ರಿಯವಾದಂಥ ಯಾವುದೇ ಒಂದು ಆ ಹೊತ್ತಿಗೆ ಬರುತ್ತೆ, ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ, ಹೊರಟೋಗುತ್ತೆ. ಹಾಗಲ್ತೆ ತುಂಬ ವಿಶುದ್ಧವಾದದ್ದು, ಒಳ್ಳೆ ಲರ್ನೆಡ್ ಕಾನಾಯಿಷಿಯರ್ಸ್ ಟೇಸ್ಟ್ ಅಂತನ್ನುವಂಥದ್ದು ತುಂಬ ದೀರ್ಘಕಾಲ ಬಂದರೂ ಯಾವುದೋ ಒಂದು ಸಣ್ಣ ಗುಂಪಿಗೆ ಮಾತ್ರ ಪ್ರೀತಿಪಾತ್ರವಾಗುತ್ತಾ ಬರುತ್ತದೆ. ಎಲ್ಲವನ್ನ ಮುಟ್ಟುವುದು ತುಂಬ ವಿರಳವಾದದ್ದು. ಅದು ಯಾರೋ ಮಹಾ ಪುಣ್ಯಾತ್ಮರಿಗೆ ಮಾತ್ರ ಸಾಧ್ಯವಾಗುವಂಥದ್ದು. ಅದನ್ನು ನಾವಿಲ್ಲಿ ಕಾಣ್ತೀವಿ. ಈ ಪರ್ವಗಳು ಮಾಸ್ ಅಂಡ್ ಕ್ಲಾಸ್ ಎರಡಕ್ಕೂ ಅಪೀಲ್ ಇರುವು. ನಿಂತವಕ್ಕೆಲ್ಲ ಆ ಶೋಭೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಕಾಲ ಪ್ರತಿಷ್ಠೆ, ದೇಶ ಪ್ರತಿಷ್ಠೆ ಎರಡೂ ಇರುವಂಥದ್ದು ಅಂತ. ಈ ಇಂದ್ರಧ್ವಜೋತ್ಸವದ ಮಹತ್ವ ಎಷ್ಟು, ಅದರ ವಿಧಿ ನಿಷೇಧಗಳು ಎಷ್ಟು ಅನ್ನೋದು ವಿವರಗಳು ಬರ್ತವೆ ಅಂದರೆ, ಮಹಾರಾಜನ ನೇತೃತ್ವದಲ್ಲಿ ಇದು ನಡೆಯಬೇಕು. ಇದು ಮುಖ್ಯವಾಗಿ ಕ್ಷಾತ್ರ ಪೌರುಷಗಳನ್ನು ತೋರಿಸ್ತಕ್ಕಂಥದ್ದು. ಅದನ್ನು ಹಾರಿಸುವಾಗ ರಾಜ ಇರಬೇಕಂತೆ, ಅದನ್ನು ಇಳಿಸುವಾಗ ಅವನು ಇರಬಾರ್ದು ಅಂತ. ಇಂದ್ರಧ್ವಜೋತ್ಸವದ ಅವನತಿಯನ್ನು ಅವನು ನೋಡೋಕ್ಕಿರಬಾರ್ದು ಅಂತ, ಅಮಂಗಳ ಅಂತ. ಹಿಂದೆ ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ಬರುತ್ತದೆ, ಅಪರಾಧಿಯೊಬ್ಬನನ್ನು, ಆರೋಪಿಯೊಬ್ಬ ಅಪರಾಧಿ ಅಂತ ತೀರ್ಮಾನ ಮಾಡಿದ ಮೇಲೆ ಇವನಿಗೆ ಈ ತಪ್ಪು ಮಾಡಿರೋದು ಸಾಬೀತಾಗಿದೆ, ಸಾಕ್ಷ್ಯಗಳಿಂದ ಎಲ್ಲದರಿಂದ ಕೂಡ ಆಗಿದೆ ಅಂತಂದ ಮೇಲೆ ರಾಜ ಅವನ ಮುಖ ನೋಡಬಾರ್ದು ಅಂತ. ಯಾಕೆಂದರೆ ಪಾತಕಿಯ ಮುಖ ನೋಡೋದು ಪಾತಕ ಆಗುತ್ತದೆ, ರಾಜ ನೋಡಬಾರ್ದು. ಎಲ್ಲರ ಪಾತಕ ಅವನಿಗೆ ಸುತ್ತಕೊಂಡ್ರೆ ಹೇಗೆ ಅಂತ ತಕ್ಷಣ ಅವನು ಮುಖ ತಿರುಗಿಸ್ಕೊಂಡು ಆಸನದಿಂದ ಎದ್ದು ಹೊರಟೋಗ್ಬಿಡಬೇಕು ಅಂತ. ನಮ್ಮಲ್ಲಿ ತಪ್ಪನ್ನು ಅಷ್ಟು ಕ್ರಿಟಿಕಲ್ ಆಗಿ ನೋಡ್ತಾ ಇದ್ರು. ಇದು ಗಮನಿಸಬೇಕಾದಂಥದ್ದು. ಇದನ್ನು ಎಲ್ಲಿಂದ ಮಾಡ್ತಾ ಇದ್ರು ಅಂತಂದರೆ, ಆಶ್ವಯುಜದಿಂದ ಮೊದಲುಗೊಂಡು ಕಾರ್ತಿಕದವರೆಗೂ ಇಂದ್ರಧ್ವಜೋತ್ಸವ ಆಗ ಈಗ ನಡೀತಾ ಇತ್ತು. ಅದರ ವಿಸರ್ಜನೆ ಮಾಡ್ತಾ ಇದ್ದಿದ್ದು ಉತ್ಥಾನ ದ್ವಾದಶಿ ಅಥವಾ ಕಾರ್ತಿಕ ಪೂರ್ಣಿಮೆ ದಿವಸ ಮಾಡ್ತಾ ಇದ್ರಂತೆ. ಹೀಗೆ ನಮಗೆ ತಿಳಿಯುತ್ತದೆ. ನೇಪಾಳದಲ್ಲಿ, ಬೇರೆ ಬೇರೆ ಬೃಹತ್ ಭಾರತದ ಅನೇಕ ರಾಷ್ಟ್ರಗಳಲ್ಲಿ ಇದರ ವಿಶೇಷತೆ ಇತ್ತು ಅಂತ ಗೊತ್ತಾಗುತ್ತದೆ. ಈಗ ರಾಜ್ಯೋತ್ಸವ ಅಂದರೆ ನವೆಂಬರ್ 1 ಮಾತ್ರ ಮಾಡದೆ ಇಡೀ ತಿಂಗಳು ಮಾಡ್ತಾರೆ, ಕೆಲವರು ಡಿಸೆಂಬರ್ಗೂ ಎಕ್ಸ್ಟೆಂಡ್ ಮಾಡ್ತಾರಲ್ಲ ಹಾಗೆ. ಹೀಗೆ ಅವ್ರ ಶಕ್ತಿ ಎಷ್ಟು ದಿವಸ ಬೇಕಾದ್ರೂ ಮಾಡ್ಬೋದು. ಈಗೆಲ್ಲ ಗಣಪತಿಯನ್ನು 1 ದಿವಸ 2 ದಿವಸ ಕೂಡಿಸಿ ಒಂದು ಆರ್ಕೆಸ್ಟ್ರಾ ನಾಟಕ ಅಂತ ಮಾಡ್ತಾರೆ, ತಿಂಗಳುಗಟ್ಟಲೆ ಪ್ರೋಗ್ರಾಮ್ ಹಾಕ್ಕೊಂಡು ಮಾಡ್ತಾರಲ್ಲ ಹಾಗೆ ಇರತಕ್ಕಂಥದ್ದು.
ಸಮರಾಂಗಣ ಸೂತ್ರಧಾರ ಭೋಜರಾಜನ ಮಹಾಗ್ರಂಥ, ಅದರೊಳಗೆ ಕೃತ್ಯ ಕಲ್ಪತರುವಿನಲ್ಲಿ ಇಲ್ಲೆಲ್ಲ ಇದರ ಉಲ್ಲೇಖವನ್ನು ನೋಡ್ತೀವಿ. ಅದು ಹೇಗೆ ನಿರ್ಮಾಣ ಮಾಡಬೇಕು, ಇದಕ್ಕಿಂಥ ಮರದ ದಂಡವನ್ನು ಬಳಸಬೇಕು, ಆ ಧ್ವಜ ಹೇಗಿರಬೇಕು, ಅದರ ಆಯ ಅಳತೆ ಎಷ್ಟು ಇತ್ಯಾದಿಗಳೆಲ್ಲ ವಿವರಗಳು ಉಂಟು. ಸಾಲ ವೃಕ್ಷವನ್ನು ವಿಶೇಷವಾಗಿ ಪ್ರಶಸ್ತ ಅಂತ ಹೇಳಿದ್ದಾರೆ. ಸಾಲ್ ಅಂತ ಹೇಳ್ತೀವಲ್ಲ, ಆ ರೀತಿಯಾದದ್ದು. ಅದು ಹಿಮಾಲಯದ ಕಡೆ ಹೆಚ್ಚಾಗಿ ಬೆಳೀತಕ್ಕಂಥ ಮರ. ಸಾಲ ವೃಕ್ಷ ಅದು ಓಕ್ ಅನ್ನುವ ಮರದ ಒಂದು ಪ್ರಭೇದ ಅಂತ ಹೇಳ್ತಾರೆ. ಝ್ಯೂಸ್ ನಮಗೆ ಗೊತ್ತಿರುವಂತೆ ಗ್ರೀಸ್ ದೇಶದ ಆ ಸಂಸ್ಕೃತಿಯಲ್ಲಿ ಇಂದ್ರ, ನಮ್ಮ ಇಂದ್ರನಿಗೆ ಸಂವಾದಿಯಾದವನು ಜ್ಯೂಸ್. ಅದು ಡೆಲ್ಟಾಯಿಂದ ಬರುತ್ತೆ. ನಾವು ಝೆಡ್ ಅಂತ ZEUS ಅಂತ ಇಂಗ್ಲೀಷಲ್ಲಿ ಬರೆದ್ರು, ಗ್ರೀಕ್ ಭಾಷೆನಲ್ಲಿ ಬರೆಯುವಾಗ ಡೆಲ್ಟಾ ಎಪ್ಸಲಾನ್ ಉಪ್ಸಲಾನ್ ಸಿಗ್ಮಾ ಅಂತ ಹಾಕಿ ಬರೀತಕ್ಕಂಥದ್ದು. ಅದು ದ್ಯೌಸ್ ಅಂತ ದಕಾರೋತ್ತರವಾಗಿ ಓದಬೇಕು. ಅದು ದ್ಯೌ ಅಂದರೆ ಆಕಾಶ, ದ್ಯಾವ ಅಂತ ಆ ರೀತಿಯಾಗಿ ಕೂಡ ನಮಗೆ ಗೊತ್ತಾಗುತ್ತೆ. ಅವನ ಆರಾಧನೆಗೆ ಅವನಿಗೆ ಓಕ್ ವೃಕ್ಷ ತುಂಬ ಪ್ರಿಯ, ಸಾಲ ವೃಕ್ಷ ಪರಮ ಪ್ರಿಯವಾದ ವೃಕ್ಷ ಅಂತ ಗೊತ್ತಾಗುತ್ತದೆ. ಅಲ್ಲಿ ಒಂದೊಂದು ದೇವತೆಗೆ ಒಂದೊಂದು ವಿಶಿಷ್ಟವಾದ ವೃಕ್ಷಗಳು ಪ್ರೀತಿಪಾತ್ರವಾದದ್ದು ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ ಆಲಿವ್ ವೃಕ್ಷ ಅಥಿನಿ ದೇವತೆಗೆ, ಅಥಿನಾ ಅಥವಾ ಅಥಿನಿ ದೇವತೆಗೆ ಪರಮ ಪ್ರಿಯವಾದದ್ದು ಅಂತ. ನಮ್ಮಲ್ಲಿ ದೇವಿಗೆ ಕದಂಬ ವೃಕ್ಷ ಪರಮಪ್ರಿಯ, ಹಾಗೆ ಬಿಲ್ವ ವೃಕ್ಷ ತುಂಬ ಪ್ರಿಯ. ನವರಾತ್ರದಲ್ಲಿ ಬಿಲ್ವದಲ್ಲಿಯೇ ದೇವಿಯನ್ನು ಆವಾಹನೆ ಮಾಡಿ ಆರಾಧನೆ ಮಾಡಬೇಕು ಅಂತೆಲ್ಲ ಉಂಟು. ಈ ಸಾಲ ವೃಕ್ಷ ಸಂತಾಲರಿಗೆ, ಬಂಗಾಲದ ಸಂತಾಲರಿಗೆ ತುಂಬ ಪ್ರಿಯವಾದಂಥ ಪೂಜನೀಯವಾದ ವೃಕ್ಷ. ಬೌದ್ಧರಿಗೆ ಕೂಡ ತುಂಬ ಪ್ರಿಯವಾದ ಪೂಜನೀಯವಾದದ್ದು. ಬುದ್ಧ ಹುಟ್ಟಿದ್ದೇ ಈ ವೃಕ್ಷದ ಹತ್ತಿರದಲ್ಲಿ ಮತ್ತು ಅಶೋಕ ವೃಕ್ಷದ ಬುಡದಲ್ಲಿ ಅಂತೆಲ್ಲ ಹೇಳ್ತಾರೆ. ಫ್ರಾನ್ಸಲ್ಲಿ, ಜರ್ಮನಿಯಲ್ಲಿ, ಐರ್ಲೆಂಡಲ್ಲಿ, ಇಂಗ್ಲೆಂಡಲ್ಲಿ ಇಲ್ಲೆಲ್ಲ ಒಂದಲ್ಲ ಒಂದು ರೀತಿಯ ಬುಡಕಟ್ಟುಗಳ ಜನಾಂಗದಲ್ಲಿ, ಪೇಗನ್ ಕಲ್ಚರ್ಸಲ್ಲಿ ಇಂದ್ರ ಧ್ವಜೋತ್ಸವದ ರೀತಿಯನ್ನು ಕಾಣ್ತೀವಿ. ಕೇರಳದ ಓಣಂ ಹಬ್ಬ ಕೂಡ ಒಂದು ಬಗೆಯಲ್ಲಿ ಇಂದ್ರಧ್ವಜೋತ್ಸವವೇ, ಬಲೀಂದ್ರ ಉತ್ಸವ ಅಂತ ಅಂತಾರೆ. ಅಲ್ಲಿ ಇರ್ತಕ್ಕಂಥದ್ದು ಈ ಎಲಿಮೆಂಟ್ಸೇ ಅಂತ ಎಲ್ಲ ಗೊತ್ತಾಗುತ್ತದೆ. ಹೀಗೆ ಇಂದ್ರಧ್ವಜೋತ್ಸವದ ವ್ಯಾಪ್ತಿ ತುಂಬ ವಿಶೇಷವಾದದ್ದು. ಅದರ ಹಿನ್ನೆಲೆಯಲ್ಲಿ ನಾವು ನವರಾತ್ರ ಪರ್ವವನ್ನು ವಿಶದವಾಗಿ ನೋಡೋಣ. ಆಮೇಲೆ ಮುಂದೆ ದೀಪಾವಳಿಯನ್ನು ಕೂಡ ಗಮನಿಸಬಹುದು. ನವರಾತ್ರದಲ್ಲಿ ದೇವಿಯ ಆರಾಧನೆ ಅಂತನ್ನುವುದನ್ನು ನಾನು ಹೇಳಿದೆ. ತುಂಬ ದೊಡ್ಡ ವ್ಯಾಪ್ತಿ ಇದೆ ಅನ್ನುವಂಥದ್ದನ್ನು ಹೇಳಿದೆ. ಇದಕ್ಕೆ ವಿಶೇಷವಾದ ಅನೇಕ ಗ್ರಂಥಗಳ ಆಧಾರ ಉಂಟು. ನಮ್ಮಲ್ಲಿ ನವರಾತ್ರವನ್ನು ಕುರಿತು ಇರುವಷ್ಟು ಗ್ರಂಥ ಜಾತ ಮತ್ತಿನ್ಯಾವುದಕ್ಕೂ ಸಂಬಂಧಪಟ್ಟಂತೆ ಇಲ್ಲ. ಅಷ್ಟು ಗ್ರಂಥಗಳು ಪ್ರತ್ಯೇಕವಾಗಿ ಹಬ್ಬವನ್ನು ವಿವರಿಸೋದಕ್ಕೇ ಬಂದಿವೆ. ಗುಣ ಗಾತ್ರ ಎರಡರೊಳಗೂ ಉಂಟು. ಕೃಷ್ಣ ಜಯಂತಿ ಇತ್ಯಾದಿಯನ್ನು ಹೇಳುವಾಗ ಸಾಕಷ್ಟು ಚರ್ಚೆ ಮಾಡಿದ ಗ್ರಂಥಗಳು ಎಲ್ಲ ಇವೆ. ಆದರೆ ನವರಾತ್ರ ಪರ್ವದ ವಿಧಿವಿಧಾನಗಳಿಗೆ ಸಂಬಂಧಪಟ್ಟಂತೆ ಮತ್ತು ಹೆಚ್ಚಾಗಿ ಇವೆ ಅಂತ ಅನ್ನೋದು ಗೊತ್ತಾಗುತ್ತದೆ. ದುರ್ಗೋತ್ಸವದ ಬಗ್ಗೆ ತುಂಬ ವ್ಯಾಪಕವಾದ ಸಾಹಿತ್ಯ ಉಂಟು. ಎಷ್ಟೆಷ್ಟು ರೀತಿಯಲ್ಲೂ ಅದನ್ನು ಹೇಳಿದ್ದಾರೆ. ಇದೆಲ್ಲ ಹೇಳಿದಾಗ ನಮಗೆ ತಲೆ ಕೆಡಿಸೋದಾಗತ್ತಲ್ಲ. ಅಡಕವಾಗಿ ಸಂಕ್ಷೇಪವಾಗಿ ತದೇಕಂ ವದ ನಿಶ್ಚಿತ್ಯ ಇಲ್ವಲ್ಲ ಅಂದರೆ ತುಂಬ ಜನರಿಗೆ ತುಂಬ ದೀರ್ಘಕಾಲದಲ್ಲಿ ಬಹಳ ವಿಸ್ತೃತವಾದ ದೇಶದಲ್ಲಿ ಚೆದುರು ಹೋದವ್ರಿಗೆ ಹೇಳಬೇಕಾದ್ರೆ ಭಿನ್ನ ಭಿನ್ನವಾಗಿಯೇ ಆಗುತ್ತದೆ. ಒಂದೇ ರೀತಿ ಹೇಳೋಕ್ಕೆ ಆಗೋದಿಲ್ಲ ಅನ್ನುವುದೇ ತಾತ್ಪರ್ಯ. ಏಕೆಂದರೆ ಎಲ್ಲರಿಗೂ ಒಂದೇ ಅಳತೆಯ ಬಟ್ಟೆನ, ಒಂದೇ ಅಳತೆಯ ಆಹಾರವನ್ನು ಕೊಡೋದಕ್ಕೆ ಆಗೋದಿಲ್ವಲ್ಲ. ಒಂದು ಸಾಮಾನ್ಯ ಸ್ಥೂಲವಾದ ಪರಿಜನ್ನು ಕೊಡ್ತೀವಿ, ಅಂಥದ್ದಾಗಿದೆ. ಅದಕ್ಕೆ ನಮ್ಮಲ್ಲಿ ಅಮಾವಾಸ್ಯೆಯಿಂದ ಅಮಾವಾಸ್ಯೆಯ ಮಾಸ ಒಂದುಂಟು, ಪೂರ್ಣಿಮೆಯಿಂದ ಪೂರ್ಣಿಮೆಯ ಮಾಸ ಒಂದುಂಟು. ಅಲ್ಲಿ ಪೂರ್ಣಿಮಾಂತ ಅಶ್ವಿನ ಮಾಸಕ್ಕೆ ಹಿಂದಿನ ಕೃಷ್ಣ ಪಕ್ಷದ ನವಮಿಯಿಂದ ಮುಂದಿನ ಶುಕ್ಲ ಪಕ್ಷದ ನವಮಿವರೆಗೆ ಅಂತ, ಮತ್ತು ಅಶ್ವಿನ ಶುಕ್ಲ ಪಕ್ಷ ಪ್ರತಿಪತ್ತಿನಿಂದ ನವಮಿವರೆಗೆ, ಷಷ್ಠಿಯಿಂದ ನವಮಿವರೆಗೆ, ಸಪ್ತಮಿಯಿಂದ ನವಮಿವರೆಗೆ, ಅಷ್ಟಮಿಯಿಂದ ನವಮಿವರೆಗೆ, ಮಹಾಷ್ಟಮಿ ಒಂದೇ ದಿವಸ, ನವಮಿ ಒಂದೇ ದಿವಸ, ಹೀಗೆ ಎಷ್ಟೆಷ್ಟೋ ವಿಕಲ್ಪಗಳಿವೆ. ಎಲ್ಲಕ್ಕೂ ಶಾಸ್ತ್ರ ಉಂಟು. ಕರ್ಮಕಾಂಡದಲ್ಲಿಯೇ ಇಂಥ ವೈಕಲ್ಪಿಕತೆ ಇದೆ. ಇದೊಂದೇ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಕರ್ಮಕಾಂಡವೇ ಪುರುಷತಂತ್ರ ಅಥವಾ ಕರ್ತೃತಂತ್ರ ಆಗಿದ್ದರಿಂದ ಅದರೊಳಗೆ ಹೀಗೇ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ನೀವು ಒಂದು ಜಾತಕವನ್ನು ತೆಗೆದುಕೊಂಡು ಹೋಗಿ ನನಗೆ ಯಾವುದೋ ಒಂದು ಒಳ್ಳೆಯ ಮುಹೂರ್ತ ಬೇಕು ಅಂತ ಕೊಡಿ, 10 ಜನ ಜ್ಯೋತಿಷ್ಕರು 20 ಮುಹೂರ್ತ ಕೊಡ್ತಾರೆ. ಅದು ಹಾಗೆ. ಒಂದು ಸಂಧ್ಯಾವಂದನೆಗೆ 1000 ಪಾಠ ಅಂತ ಉಂಟಲ್ವಾ, ಅದನ್ನೇನು ಮಾಡೋಕ್ಕಾಗೋಲ್ಲ. ಮತ್ತು ಅದರಿಂದಲೇ ಇವುಗಳು ಉಳಿದಿರೋದು ಕೂಡ, ವೈವಿಧ್ಯದಿಂದಲೇ ಉಳಿದಿರೋದು. ಹಾಗಲ್ಲದೆ ಎಲ್ಲರಿಗೂ ಒಂದನ್ನೇ ಏಕಮೂಲಿಕ ಪ್ರಯೋಗ ಮಾಡಬೇಕು ಅಂದರೆ ದಬ್ಬಾಳಿಕೆ, ಬರ್ಬರತೆ, ಪಾಶವ ಆಗಿಬಿಡುತ್ತದೆ.
ವ್ರತ ಕಲ್ಪ ಇತ್ಯಾದಿಗಳನ್ನು ಕುರಿತು ಎಷ್ಟು ಬಂದಿದೆ ಅಂತಂದರೆ ಶೂಲಪಾಣಿಯ ದುರ್ಗೋತ್ಸವ ವಿವೇಕ, ದುರ್ಗಾ ಪೂಜಾ ಪ್ರಯೋಗ ತತ್ವ, ದುರ್ಗಾರ್ಚನ ಪದ್ಧತಿ, ಅದು ರಘುನಂದನ ಪಂಡಿತ ಅನೇಕ ಗ್ರಂಥಗಳನ್ನು ಬರೆದವನು ಅವನದು. ದುರ್ಗಾರ್ಚನ ಪದ್ಧತಿ ಅಂತ ಜೀವಾನಂದ ಬರೆದಿರೋದು, ದುರ್ಗಾ ಭಕ್ತಿ ತರಂಗಿಣಿ, ಮತ್ತು ನಂದ ಪಂಡಿತ ಅವನು ಅನೇಕ ಧರ್ಮಗ್ರಂಥಗಳನ್ನು ಬರೆದಿದ್ದಾನೆ. ನವರಾತ್ರ ಪ್ರದೀಪ, ಉದಯ ಸಿಂಹ ಬರೆದ ದುರ್ಗೋತ್ಸವ ಪದ್ಧತಿ, ಹೀಗೆ 10 ಉಂಟು. ಮಾರ್ಕಂಡೇಯ ಪುರಾಣದಲ್ಲಿ ಬರುವ ದೇವಿ ಮಹಾತ್ಮ್ಯ ಭಾಗ ಯಾವುದಿದೆ, ದುರ್ಗಾ ಸಪ್ತಶತಿ, ಅದನ್ನು ಇಲ್ಲಿ ವಿಶೇಷವಾಗಿ ಮಾಡ್ತಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತಕ್ಕಂಥ ಲಲಿತೋಪಾಖ್ಯಾನ ತುಂಬ ವಿಶೇಷವಾದದ್ದು, ಅದನ್ನೆಲ್ಲ ಇಲ್ಲಿ ಅನ್ವಯ ಮಾಡ್ತಾರೆ. ನವರಾತ್ರ ಪೂಜೆಯನ್ನು ನಿತ್ಯ ಪೂಜೆ ಅಂತಲೂ ಭಾವಿಸೋದುಂಟು, ಕಾಮ್ಯ ಪೂಜೆ ಅಂತಲೂ ಭಾವಿಸೋದುಂಟು. ಅಂದರೆ ಪ್ರತಿ ದಿವಸವೂ ದೇವಿಯನ್ನು ಆರಾಧನೆ ಮಾಡಬಹುದು, ವಿಶಿಷ್ಟವಾದ ಆ ಒಂದು ಹಬ್ಬಕ್ಕೆ ಮಾತ್ರ ಮಾಡಬಹುದು ಅಂತೆಲ್ಲ ಉಂಟು. ಎಷ್ಟು ಇದರ ಬಗ್ಗೆ ಕೊಂಡಾಟ ನಡೆದಿದೆ ಅಂತಂದರೆ ಹೇಳ್ತಾರೆ, ಅಗ್ನಿಹೋತ್ರಾದಿ ಕರ್ಮಾಣಿ ವೇದಯಜ್ಞ ಸದಕ್ಷಿಣಾ ಚಂಡಿಕಾರ್ಚನ ಚಂಡಿಕಾರ್ಯಾರ್ಚನಸ್ಯೇತೆ ಲಕ್ಷೇಂಶಾನಾಪಿ ನೋ ಸಮಾಹ ಅಂತ. ಅಂದರೆ ವೇದ ಪಾರಾಯಣ, ಯಜ್ಞ, ವ್ರತ, ಉಪವಾಸ, ದಕ್ಷಿಣೆ ಮೊದಲಾದವೆಲ್ಲವೂ ಕೂಡ ಈ ಚಂಡಿಕಾರ್ಯ ಪರದೇವಿ ಪರಾತ್ಪರ ಆಕೆಯ ಅರ್ಚನೆಯ 1,00,000ಕ್ಕೂ ಒಂದಾಗೋದಿಲ್ಲ. ಅಂದರೆ ಅಷ್ಟು ದೊಡ್ಡದಾದದ್ದು ಇದು. ಮಹಾತ್ಮೆ ತುಂಬ ವಿಶೇಷವಾದದ್ದು ಅಂತೆಲ್ಲ ಆಗುತ್ತದೆ. ಮತ್ತು ಇದನ್ನು ಎಲ್ಲರೂ ಅಧಿಕಾರಿಗಳು ಮಾಡಬಹುದು ಅಂತನ್ನುವಂಥದ್ದು ಕೃತ್ಯ ಕಲ್ಪತರು ಹೇಳುತ್ತದೆ. ಏವಂ ನಾನಾಂ ಮ್ಲೇಚ್ಛಗಣೈ ಪೂಜ್ಯತೆ ಸರ್ವದಸ್ಯುಭಿ ಅಂಗಭಂಗ ಕಲಿಂಗಶ್ಚ ಕಿನ್ನರೈರ್ ಬರ್ಬರೈಶ್ಚಕೈ. ಭವಿಷ್ಯೋತ್ತರ ಪುರಾಣವು ಹೇಳುತ್ತೆ. ಇದನ್ನು ನಾನಾ ಮ್ಲೇಚ್ಛಗಣಗಳು ಅವರುಗಳು ಮಾಡಬಹುದು, ದಸ್ಯುಗಣಗಳು ಅಂದರೆ ದರೋಡೆಕೋರರು ಅವರೂ ಮಾಡಬಹುದು, ಅಂಗ ಕಲಿಂಗ ಮೊದಲಾದ ಬೇರೆ ಬೇರೆ ಪ್ರಾಂತಗಳಲ್ಲಿದ್ದವರು, ಬರ್ಬರ ಅಂದರೆ ಬಾರ್ಬೇರಿಕ್ ಅಂತ ನಾವು ಹೇಳ್ತೀವಿ ಅವರು, ಶಕರು, ಹೂಣರು, ಪಕ್ಲವರು, ಹೀಗೆ ಎಲ್ಲರೂ ಮಾಡ್ಬೋದು. ಅಥವಾ ಮ್ಲೇಚ್ಛಾದೀನಾಂ ನ ಶೂದ್ರವತ್ ಬ್ರಾಹ್ಮಣದ್ವಾರಾಪಿ ಜಪೆ ಹೋಮೆ ಸಮಂತ್ರಕ ಪೂಜಾಯಾಂ ವಾಧಿಕಾರ ಕಿಂತು ತೈಸ್ತದುಪಚಾರಾಣಾಂ ಸುರಾದ್ಯುಪಹಾರ ಸಹಿತಾನಾಂ ಪಶ್ವಾದಿ ಬಲೇಶ್ಚ ಮನಸಃ ಉತ್ಸರ್ಗ ಮಾತ್ರ ದೇವಿ ಮುದ್ದಿಶ್ಯ ವಿಧೇಯಮಿತಿ ಸಿದ್ಧಂ ಅಂತ. ಎಲ್ಲರೂ ಮಾಡ್ಬೋದು. ಮಾಡುವುದಿದ್ರೆ ಸಂಪ್ರದಾಯಸ್ಥರಾಗಿ ಪುರೋಹಿತನ ರೂಪದಲ್ಲಿ ಇಟ್ಟುಕೊಂಡು ಮಾಡಬೇಕು. ಅವರು ನೈವೇದ್ಯ, ನೀರಾಜನ ಎಲ್ಲವನ್ನು ಮಾಡಿಕೊಡಬಹುದು, ಗಂಧ, ಮಾಲ್ಯ ಇತ್ಯಾದಿಗಳು ಸಮರ್ಪಣೆ ಮಾಡಬಹುದು ಅಂತೆಲ್ಲ ಹೇಳ್ತಾರೆ. ಮತ್ತು ಇದನ್ನು ಸಾತ್ವಿಕ, ರಾಜಸ, ತಾಮಸ ಅಂತ 3 ಬಗೆಯಲ್ಲಿ ಮಾಡಬಹುದು ಅಂತ. ಸಾತ್ವಿಕ ಪೂಜೆಯನ್ನು ನಿರಾಮಿಷ ಪೂಜಾ ಅಂತಾರೆ. ಆಮಿಷ ಅಂದರೆ ಮಾಂಸ ಅಂತ. ಮಾಂಸರಹಿತವಾದ ಪೂಜೆಯಿಂದ ಮಾಡ್ತಾರೆ. ಜಪ, ದಾನ, ಹೋಮಾದಿಗಳಿಂದ ಮಾಡ್ತಾರೆ. ಇನ್ನು ರಾಜಸ ಪೂಜೆ ಅಂತಕ್ಕಂಥದ್ದು ಅದನ್ನು ಬಲಿ, ಆಮಿಷದ ನೈವೇದ್ಯ ಅಂದರೆ ಮಾಂಸ ನೈವೇದ್ಯದಿಂದ ಅಂತ. ಇನ್ನು ತಾಮಸವನ್ನು ಮದ್ಯವನ್ನು ಸೇರಿಸಿಕೊಂಡಾಗ ಆಗುತ್ತದೆ ಅಂತ. ನಮ್ಮಲ್ಲಿ ಕೆಲವರು ಮದ್ಯ ಸಸ್ಯಾಹಾರವೇ ಆಗಿಬಿಡುತ್ತೆ, ಹಿಟ್ಟು ಪಟ್ಟು ಬೆಲ್ಲ ಎಲ್ಲನೂ ಭಟ್ಟಿ ಇಳಿಸಿ ಮಾಡಿರತಕ್ಕಂಥದ್ದು, ದ್ರಾಕ್ಷ ಮೊದಲಾದವುಗಳಿಂದ, ಈಚಲು ಮರದಿಂದ ಎಲ್ಲ ಇಳಿಸ್ತಕ್ಕಂಥ ಹೆಂಡ ಅಪ್ಪಟ ಸಸ್ಯಾಹಾರ, ವೆರಲಿ ಕ್ಲೋಸ್ ಟು ನೇಚರ್, ಎಕೋ ಫ್ರೆಂಡ್ಲಿ ಫುಡ್ ಅಂತೆಲ್ಲ ಹೇಳ್ತಾರೆ. ಆದರೆ ನಮ್ಮ ಧರ್ಮಶಾಸ್ತ್ರಗಳು ಅದನ್ನು ಮಾಂಸಾಹಾರಕ್ಕಿಂತಲೂ ವಿರೋಧ ಅಂತ ನೋಡಿರುವಂಥದ್ದನ್ನು ಕಾಣ್ತೀವಿ. ಮತ್ತು ಈ ರೀತಿಯಾದ 3 ಸ್ತರಗಳನ್ನು ಹೇಳ್ತಾರೆ. 3 ಸ್ತರಗಳು ಕೂಡ ಗೌರವನೀಯವಾದದ್ದು ಅಂತ. ತಾಮಸ ಪೂಜೆಯಲ್ಲಿ ವಿಧಿವತ್ತಿಲ್ಲ. ಭಗವದ್ಗೀತೆಯಲ್ಲಿ ಸಾತ್ವಿಕ, ತಾಮಸ, ರಾಜಸ ಅಂತ ಪೂಜೆಯ ಪ್ರಕಾರಗಳನ್ನು ಹೇಳ್ತಾನೆ. ಯಾವುದು ಅಂತಃಶುದ್ಧಿಗಾಗಿ ಮಾಡುವುದು ಅದು ಸಾತ್ವಿಕ ಪೂಜೆ, ಯಾವುದು ಪ್ರದರ್ಶನಾತ್ಮಕವಾಗಿರುವುದು ಅದು ರಾಜಸ ಪೂಜೆ, ಯಾವುದು ಬಾಹ್ಯ ವಿಧಿಯನ್ನೂ ಅವಲಂಬಿಸದೆ ಮಾಡಿರುವಂಥದ್ದಾಗಿರುತ್ತೆ ಇದು ತಾಮಸ ಪೂಜೆ ಅಂತೆಲ್ಲ ಹೇಳಿ. ಅವಳು ದೇವಿ ಅಷ್ಟಾದಶ ಭುಜಧಾರಿಣಿಯಾದವಳು ಮಲಗಿರ್ತಾಳೆ, ಅವಳನ್ನು ಎಬ್ಬಿಸೋದ್ರಿಂದ ಆರಂಭ ಮಾಡಬೇಕು ಅಂತ ಹೇಳಿ ಅವಳನ್ನು ಮಹಾಲಯ ಅಮಾವಾಸ್ಯೆ ದಿವಸವೇನೆ ಕಲಶ ಸ್ಥಾಪನೆಯನ್ನು ಮಾಡ್ತಾರೆ. ಘಟಸ್ಥಾಪನ ಅಂತ ಕೂಡ ಹೇಳ್ತಾರೆ. ಮಾಡಿ ದಿವ್ಯ ಪಲ್ಲವಗಳನ್ನೆಲ್ಲ ಅದರೊಳಗೆ ಇಟ್ಟು, ಪೂರ್ಣ ಫಲವನ್ನು ಇಟ್ಟು, ನೀರನ್ನು ತುಂಬಿ, ಹರಿದ್ರ, ಕುಂಕುಮ ಇತ್ಯಾದಿಗಳಿಂದ ಅರ್ಚನೆ ಮಾಡಿ ಅವಳಿಗೆ ಬೇರೆ ಬೇರೆ ಅಲಂಕಾರಗಳನ್ನೆಲ್ಲ ಮಾಡಬೇಕು ಅಂತ. ಆ ಘಟವನ್ನು ಅಲಂಕರಿಸಬೇಕು, ದೇವಿಯ ಮುಖವಾಡದಂಥ ರೀತಿಯಲ್ಲಿ ಮಾಡಬೇಕು. ಮತ್ತು ಷೋಡಶ ಅಥವಾ ಪಂಚೋಪಚಾರ ಪೂಜೆಯನ್ನು ಮಾಡಬೇಕು. ಮಂಗಲ ಲಾಂಛನಗಳು, ಮಂಗಳ ದ್ರವ್ಯಗಳು, ಕಲಶ, ಕನ್ನಡಿ, ಕರ್ಪೂರ, ಬಳೆ, ಅರಿಶಿಣ, ಕುಂಕುಮ, ಹೂವು, ಛತ್ರ, ಚಾಮರ ಇತ್ಯಾದಿಗಳನ್ನೆಲ್ಲ ಪರಿವೃತವಾಗಿ ಮಾಡಿಟ್ಟಿರಬೇಕು ಅನ್ನುವಂಥದ್ದು ಎಷ್ಟೆಷ್ಟೋ ವಿವರಗಳನ್ನು ನಾವು ನೋಡ್ತೀವಿ. ಮತ್ತು ಇದನ್ನು ಒಂದೊಂದು ದಿವಸಕ್ಕೆ ಒಂದೊಂದು ವಿಶೇಷ ಅಲಂಕಾರಗಳನ್ನು ಸಮರ್ಪಣೆ ಮಾಡಬೇಕು ಅನ್ನುವುದು ಬರ್ತದೆ.
ಅಂದರೆ ಮೊತ್ತ ಮೊದಲಿಗೆ ದೇವಿಗಾಗಬೇಕಾದ್ರದ್ದು ಸ್ನಾನ. ಅದಕ್ಕಾಗಿ ತೈಲವನ್ನು ಮತ್ತು ಉಷ್ಣೋದಕವನ್ನು ಸಮರ್ಪಣೆ ಮಾಡಬೇಕು. ಆಮೇಲೆ ಬಾಚಣಿಗೆಯನ್ನು, ತಲೆ ಕೂದಲು ಬಾಚಿಕೊಳ್ಳೋದಕ್ಕೆ ಬಾಚಣಿಗೆಯನ್ನು ಮತ್ತು ಕೇಶಾಲಂಕಾರಕ್ಕೆ ಬೇಕಾದ ಪುಷ್ಪವನ್ನು ಸಮರ್ಪಣೆ ಮಾಡಬೇಕು. ಕಾಲಿಗೆ ಹಚ್ಚಿಕೊಳ್ಳುವ ಅಲತಿಗೆಯನ್ನು ಮತ್ತು ಕೈಗೆ ಹಚ್ಚಿಕೊಳ್ಳುವಂಥ ಅಲತಿಗೆಯನ್ನು, ಮೈಗೆ ಹಚ್ಚಿಕೊಳ್ಳುವ ಚಂದನಾದಿಗಳನ್ನು ಆಮೇಲೆ ಕೊಡಬೇಕು. ಕುಂಕುಮ ಇತ್ಯಾದಿ ಮಾಂಗಲಿಕ ಅನುಲೇಪನಗಳನ್ನು ಕೊಡಬೇಕು. ಆಮೇಲೆ ಒಡವೆ, ವಸ್ತ್ರ ಇತ್ಯಾದಿಗಳನ್ನು ಅದನ್ನು ಕೊಡಬೇಕು. ಅದಾದ ಮೇಲೆ ಒಂದು ದಿವಸ ಕನ್ನಡಿಯನ್ನು ತೋರಿಸಬೇಕು. ಎಲ್ಲ ಆಗಿ ನೀನು ಅಲಂಕಾರ ಮಾಡಿಕೊಂಡಿದ್ದೀಯಾ ಅಂತ. ನಮಗೇನು ಚೆನ್ನವೋ ದೇವರಿಗೂ ಅದೇ ಚೆನ್ನ, ಅದನ್ನೆಲ್ಲವನ್ನು ಕೊಡಬೇಕು ಅನ್ನುವಂತೆ ಬರುತ್ತದೆ. ಇಲ್ಲಿ ಹೊನ್ನೋಲೆ, ಹೊಸಗಪ್ಪು, ತಾಳಿ, ಬಂದಿ ಅಂತೆಲ್ಲ ಹೇಳ್ತಾರಲ್ಲ, ಎಲ್ಲ ಮಾಂಗಲಿಕ ದ್ರವ್ಯಗಳನ್ನು ವಿನಿಯೋಗ ಮಾಡಬೇಕು. ಮತ್ತು ಅದನ್ನು ಯುಕ್ತರಾದವರಿಗೆ ಕೊಡಬೇಕು. ದೇವಿಗೆ ಕೊಟ್ಟಿದ್ದನ್ನೇ ಮತ್ತು ಇನ್ನು ದಾನವಾಗಿ ಕೊಡಬೇಕು ಅಂತ ಕೂಡ ಉಂಟು. ಆಮೇಲೆ ಘಟಸ್ಥಾಪನ ಮಾಡಬೇಕು ಅಂತ ಬರುತ್ತದೆ. ಹೀಗೆ ಬೇಕಾದಷ್ಟು ಉಂಟು. ಅಲ್ಲಿ ನಾವು ಈ ನವರಾತ್ರದ ವಿವರಗಳನ್ನು ನೋಡುವಾಗ ಒಂದನ್ನು ಗಮನಿಸಬೇಕು. ಎಷ್ಟು ಹಬ್ಬಗಳಿಗೆ ಖಗೋಳಶಾಸ್ತ್ರದ ಒಂದು ಸ್ವಾರಸ್ಯ ಇದೆಯೋ ಅಂಥದ್ದು ನಮ್ಮ ಈ ನವರಾತ್ರ ಪರ್ವಕ್ಕೆ ಕೂಡ ಇರುವಂಥದ್ದು ಅಂತ. ಆ ದೃಷ್ಟಿಯಿಂದ ಕೆಲವರು ತುಂಬ ರೋಚಕವಾದ ಸಂಶೋಧನೆಯನ್ನೇ ಮಾಡಿದ್ದಾರೆ. ಡಾಕ್ಟರ್ ಎಸ್ ಶ್ರೀಕಂಠಶಾಸ್ತ್ರಿಗಳವರು ಒಳ್ಳೆ ಖಗೋಳಶಾಸ್ತ್ರ ಪಾಂಡಿತ್ಯವನ್ನು ಪಡೆದಿದ್ರು. ನಕ್ಷತ್ರಗಳ ಗತಿ ವಿಲಾಸಗಳನ್ನು, ವೇದಾದಿ ಶಾಸ್ತ್ರಗಳಲ್ಲಿ ಅವುಗಳ ಉಲ್ಲೇಖದ ಬಗೆಯನ್ನು ಗಮನಿಸಿಕೊಂಡಿದ್ದರು. ಹಾಗಾಗಿ ಅವರು ಹೇಳ್ತಾರೆ, ನಕ್ಷತ್ರ ಗಣನೆಯನ್ನು ಜ್ಯೇಷ್ಠ ಮೂಲೀಯದಿಂದ ಎಣಿಕೆ ಮಾಡ್ತಾಯಿದ್ರು. ಮುಂಚೆ ಅಶ್ವಿನಿಯಿಂದ ಅಲ್ಲ, ಅಶ್ವಿನಿ ಭರಣಿ ಅಂತಲ್ಲ, ಜ್ಯೇಷ್ಠ ಮೂಲ ಅಂತ ಹಾಗೆ ಆರಂಭ ಮಾಡ್ತಾಯಿದ್ರು. ಮತ್ತು ಹಾಗೆ ನೋಡಿದಾಗ ಈಗ ವಸಂತ ಆರಂಭವಾಗ್ತಾ ಇರುವಂಥದ್ದು ಮೇಷದಿಂದ ಅಂತ. ಮುಂಚೆ ಹಾಗಲ್ಲ. ಅದರ ಒಂದು ಭೂಮಿಯ ಅಕ್ಷಾಂಶ ರೇಖಾಂಶಗಳ ರೀತಿ ಇದೆಯಲ್ಲ, ಭೂಮಿಯ ಕೇಂದ್ರದ ಅಕ್ಷ ಯಾವುದಿದೆ, ಆಕ್ಸಿಸ್ ಆಫ್ ದಿ ಅರ್ತ್, ಅದು ಶಿಫ್ಟ್ ಆಗ್ತಾ ಇದ್ದಿದ್ದು. ಹಾಗಾಗ್ತಾ ಇದ್ದಾಗ ಬೇರೆ ಬೇರೆ ತಿಂಗಳುಗಳಲ್ಲಿ ಯುಗಾದಿ ಬರ್ತಾ ಇತ್ತು, ವರ್ಷಾರಂಭ ಬರ್ತಾ ಇತ್ತು ಅಂತ. ಹಾಗೆ ನೋಡ್ತಾ ಹೋದರೆ ಮೊದಲಿಂದ ಪುಷ್ಯ, ಪುನರ್ವಸು, ಆರ್ದ್ರ, ಮೃಗಶಿರ, ಕೃತ್ತಿಕ, ಭರಣಿ, ಇಲ್ಲಿಂದ ಮೃಗಶಿರ ಇಂದ ಆರಂಭವಾಗ್ತಾ ಇತ್ತು ವೇದಕಾಲದಲ್ಲಿ ಅಂತ ಗೊತ್ತಾಗುತ್ತದೆ. ಆಮೇಲೆ ಕ್ರಮಕ್ರಮವಾಗಿ ಶಿಫ್ಟ್ ಆಗ್ತಾ 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 ರಿವರ್ಸಲ್ಲಿ ಬಂದು ನಮಗೆ ಇವತ್ತು ಸಿಂಹದಲ್ಲಿ, ಮೇಷದಲ್ಲಿ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ಮೇಷ ಸಂಕ್ರಮಣದಲ್ಲಿ ಆಗ್ತಾ ಇದೆ. ಮುಂಚೆ ಆಗ್ತಾ ಇದ್ದಿದ್ದು ಮೃಗಶಿರ ಅಂತಂದರೆ ಮಾರ್ಗಶೀರ್ಷ ಮಾಸದಲ್ಲಿ ನಡೀತಾ ಇದ್ದಂಥದ್ದು. ಈಗ ನೋಡಿದ್ರೆ ಚೈತ್ರ ಮಾಸದಲ್ಲಿ ನಡೀತಾ ಇದೆ, ಚಿತ್ರಾ ನಕ್ಷತ್ರದ ಕಾಲದಲ್ಲಿ ನಡೀತಾ ಇದೆ. ನಾವು ಇನ್ನೂ ಹಿಂದೆ ಹೋಗ್ಬಿಟ್ಟಿದೆ, ಅಂದರೆ ಇನ್ನು ಹಿಂದೆ ಆಗಬೇಕಾಗಿತ್ತು ಯುಗಾದಿ. ಈಗ ನಮಗೆ ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು ಏಪ್ರಿಲ್ನ 14, 15 ಸೌರಮಾನದ ಯುಗಾದಿ ಅಂತ. ಅದು ಈಗಾಗಲೇ ನೋಡಿದ್ರೆ ಗೊತ್ತಾಗುತ್ತದೆ ಮಾರ್ಚ್ 20ರ ಆಸ್ಪಾಸದಲ್ಲಿ, 21, 22ರಲ್ಲೇ ಸಂಕ್ರಮಣ ಆಗಿದೆ ಅಂತ. ಅದಕ್ಕೆ ಪ್ರಕೃತಿಯನ್ನು ನೋಡಿದ್ರೆ ಮಾರ್ಚ್ 10, 15ರ ಹಾಗೇನೆ ಎಲ್ಲ ಚಿಗುರುಗಳೆಲ್ಲ ಆಗೋಗ್ಬಿಟ್ಟಿರುತ್ತೆ. ಇನ್ನೂ ಲೆಕ್ಕ ಗಮನಿಸಿಟ್ಟು ಸರಿಯಾಗಿ ನೋಡಿದ್ರೆ ನಮ್ಮ ದೇಶದ ದಕ್ಷಿಣ ಭಾಗಕ್ಕೆ ಫೆಬ್ರವರಿ ಕೊನೆಗೆ ವಸಂತ ಬಂದುಬಿಟ್ಟಿರುತ್ತೆ. ಇದನ್ನೆಲ್ಲ ಲೆಕ್ಕ ಇಟ್ಕೊಂಡಿದ್ದು ಸಾಮಾನ್ಯವಾಗಿ ಈ ಬ್ರಹ್ಮಾವರ್ತ ಅಂತ ಹೆಸರಿದೆಯಲ್ಲ, ಹರಿಯಾಣ ಸರಸ್ವತಿ ದರ್ಶದ್ವತಿ ನದಿಗಳ ಮಧ್ಯದ ಜಾಗ, ಅಲ್ಲಿಗೆ ಇಟ್ಟುಕೊಂಡು ಲೆಕ್ಕ ಆಗ್ತಾ ಇದ್ದಿದ್ದು. ಅಲ್ಲಿಗೆ ಮೊಳೆ ಮೋಡಗಳು ಬರೋದು, ಋತು ವ್ಯತ್ಯಾಸ ಆಗೋದು ಅಂತಂದರೆ ದಕ್ಷಿಣ ಭಾರತಕ್ಕೂ ಉತ್ತರ ಭಾರತಕ್ಕೂ ಸುಮಾರು 15-20 ದಿವಸ ಬಿಡುತ್ತದೆ. ಹಾಗೆ ತಗೊಂಡಾಗ ಹೆಚ್ಚು ಕಡಿಮೆ ನಮಗೆ ಇಲ್ಲಿ ಏಪ್ರಿಲ್ ಕೊನೆಗೇನೆ ವಸಂತ, ಫೆಬ್ರವರಿ ಕೊನೆಗೆ ಬಂದಿರುತ್ತೆ ಅಂದರೆ ಅಲ್ಲಿ ಮಾರ್ಚ್ ಮಧ್ಯಕ್ಕೆ ಅಂತ ಆಗುತ್ತದೆ, ಸರಿಯಾಗಿರುತ್ತದೆ. ಈ ಇಕ್ವಿನಾಕ್ಸ್ ಎಲ್ಲಾಗುತ್ತದೆ ಅಂತ ಅನ್ನೋದನ್ನು ನೋಡಿಕೊಂಡಂತೆ, ಸಂಕ್ರಮಣ ನೋಡಿಕೊಂಡಂತೆ ಗೊತ್ತಾಗುತ್ತದೆ. ಮತ್ತು ಕ್ರಿಸ್ತಶಕ 3ನೇ 4ನೇ ಶತಮಾನಗಳಿಂದ ಈಚೆಗೆ ಅಶ್ವಿನಿಯಿಂದ ಲೆಕ್ಕ ಮಾಡೋದು ಬಂತು ಕ್ರಮ ಅಂತ. ಮೊದಲಿದ್ದದ್ದು ಅದು ನಡೀತಾ ಇದ್ದದ್ದು ಜ್ಯೇಷ್ಠ ಇಂದ ನಡೀತಾ ಇದ್ದದ್ದು. ಈಗ ನೋಡಿದ್ರೆ ಅಶ್ವಿನಿಗೆ ಬಂದು ಕೂತಿದೆ ಅಂತ. ಹಾಗಾಗಿ ಅಶ್ವಿನಿ ಮಾಸದಿಂದಲೇ ಸಂವತ್ಸರಾರಂಭ ಮಾಡುವಂಥದ್ದನ್ನು ಈಗಲೂ ನಮ್ಮ ಉತ್ತರ ಭಾರತದಲ್ಲಿ ನೋಡ್ತೀವಿ. ಉತ್ತರ ಭಾರತದಲ್ಲೆಲ್ಲ ವರ್ಷಾರಂಭ ದೀಪಾವಳಿಯಿಂದ ಆರಂಭ ಮಾಡ್ತಾರೆ. ಅದರೊಳಗೂ ವಾಣಿಜ್ಯ ವ್ಯವಹಾರ ಮಾಡುವರೆಲ್ಲ ಮಾಡ್ತಾರೆ. ಗುಜರಾತು ಅಲ್ಲೆಲ್ಲ ತುಂಬ ವಿಶೇಷವಾಗಿ ಹಾಗೆ ಕಾಣಿಸುತ್ತದೆ. ನೀವು ಉತ್ತರ ಭಾರತದ ಯಾವುದೇ ಒಂದು ವಿಶಿಷ್ಟವಾದ ಹಬ್ಬಗಳ ಹರಿದಿನಗಳನ್ನು ಕುರಿತಂಥ ಜನಪ್ರಿಯ ಪುಸ್ತಕ ನೋಡಿ, ನವವರ್ಷವನ್ನು ಅಲ್ಲಿಂದ ಆರಂಭ ಮಾಡ್ತಾರೆ. ಅವ್ರಿಗೆ ಯುಗಾದಿ ಎನ್ನುವುದು ದೀಪಾವಳಿಯೇ.
ನಮಗೆ ಬೇರೆ ಯುಗಾದಿ ಅಂತ ಇದೆ. ಅಂದರೆ ಶರತ್ಕಾಲದಿಂದಲೇ ಆರಂಭ ಮಾಡುವಂಥದ್ದಾಗಿತ್ತು. ಕಾರಣ ಏನಂದರೆ ಮೊದಲು ಶರತ್ಕಾಲವೇ ವಸಂತ ಕಾಲ ಆಗಿತ್ತು. ನಮಗೆ ಇದನ್ನು ಕಾಂಪ್ರಹೆಂಡ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ. ಕಾಲ ಹಾಗೆ ಬದಲಾವಣೆ ಆಗ್ತಾ ಬಂದಿದ್ದು, ಭೂಮಿಯ ಅಕ್ಷ ಬದಲಾಗ್ತಾ ಇದ್ದಂತೆ ಅಂತ ಗೊತ್ತಾಗುತ್ತದೆ. ಮೃಗಶಿರ ನಕ್ಷತ್ರ ಆಕಾಶದಲ್ಲಿ ನೋಡಿದ್ರೆ ಒಂದು ಬೇಟೆಗಾರನ ತರಹ ಕಾಣಿಸುತ್ತೆ. ಮಹಾವ್ಯಾಧ ಮೃಗಶಿರ ನಕ್ಷತ್ರ ಒಂದು ಬೇಟೆಗಾರ ಒಂದು ಜಿಂಕೆಯನ್ನು ಬೆನ್ನಿಟ್ಟಿಕೊಂಡು ಹೋಗುವಂತೆ ಕಾಣಿಸುತ್ತೆ. ಆ ಮಹಾವ್ಯಾಧ ಲುಬ್ಧಕ ನಕ್ಷತ್ರ ಯಾವುದುಂಟು ಅದು ಬೇಟೆಯಾಡ್ತಾ ಇರ್ತಕ್ಕಂಥ ಮಹಾದೇವ, ಬೇಟೆಯಾಡಲ್ಪಡುವ ಜಿಂಕೆ ಯಜ್ಞರೂಪಿಯಾದ ಮಹಾವಿಷ್ಣು ಅಂತ ವೇದಗಳಲ್ಲಿ ಸಂಕೇತ ಬರುತ್ತದೆ. ಹಾಗೆ ಇರುವಂತಹ ಆ ಒಂದು ಮೃಗಶಿರ ನಕ್ಷತ್ರದ 3-4ನೇ ಪಾದಗಳಲ್ಲಿ ವಸಂತ ಸಂಪಾತ ಇದ್ದಾಗ ಧನುಸ್ ಅನ್ನುವ ರಾಶಿನಲ್ಲಿ ಮೊದಲಿನ ನಕ್ಷತ್ರ ಮೂಲ ಆಗಿತ್ತು ಅಂತ ನಮಗೀಗಲೂ ಗೊತ್ತಾಗುತ್ತದೆ. ಮೂಲ ನಕ್ಷತ್ರದ ಕೆಲವು ಪಾದಗಳು ಧನು ರಾಶಿಗೆ ಬರುವಂಥವಾಗಿವೆ. ಆ ಪೊಸಿಷನ್ ಇದ್ದಿದ್ದು ಹೀಗೆ ಸುಮಾರು 3500-600 ವರ್ಷಗಳ ಹಿಂದೆ. ಹೀಗಾಗಿ ಇವುಗಳನ್ನೆಲ್ಲ ಖಗೋಳಶಾಸ್ತ್ರದಿಂದ ನೋಡಿದಾಗ ಮೃಗಶಿರ ಅನ್ನುವ ನಕ್ಷತ್ರವನ್ನು ತಳ್ಳಿ ಹಾಕಿ ಬರ್ತಾ ಇದ್ದದ್ದು ಕೃತ್ತಿಕಾ ನಕ್ಷತ್ರ. ಮೃಗಶಿರ ಮಾಸ ಆದಮೇಲೆ ಬರ್ತಾ ಇದ್ದು ಕಾರ್ತಿಕ ಮಾಸ. ಮೃಗಶಿರಸ್ಸನ್ನು ಕೃಂತನ ಮಾಡಿ ದಾಟಿ ಮುರಿದು ಬರುವುದು ಕಾರ್ತಿಕ. ಈ ಅರ್ಥದಲ್ಲಿ ಮೃಗದ ಶಿರಸ್ಸನ್ನು ಕತ್ತರಿಸುವುದು ಕೃತ್ತಿಕ. ಕರ್ತಯತಿ ಇತಿ ಕೃತ್ತಿಕ ಅಂತ ನೋಡಿದ್ರೆ ಮೃಗಶಿರಸ್ಸು ಅನ್ನುವ ಮಹಿಷಾಸುರನನ್ನು ಕೃತ್ತಿಕಾ ದೇವಿ, ಕಾರ್ತಿಕೀ ದೇವಿ ಕತ್ತರಿಸಿ ಬರ್ತಾಳೆ, ಮಹಿಷಾಸುರನ ಶಿರಚ್ಛೇದನ ಮಾಡ್ತಾಳೆ ಅನ್ನುವುದು ಹೀಗಿತ್ತು ಅಂತ ಅವರು ಹೇಳ್ತಾರೆ. ತಾತ್ಪರ್ಯತಃ ಏನಂದರೆ ಭೂಮಿಯಲ್ಲಿ ನಡೆಯುವ ಎಷ್ಟೋ ಘಟನೆಗಳಿಗೆ ಆಕಾಶದಲ್ಲಿ ರಿಫ್ಲೆಕ್ಷನ್ ಕಾಣಿಸುತ್ತೆ. ಆಕಾಶ ಕಾಯಗಳು ಬದಲಾವಣೆ ಆದಂತೆ ಭೂಮಿಯ ಋತುಮಾನಗಳ ಬದಲಾವಣೆ. ಅಷ್ಟಕ್ಕೂ ಭೂಮಿ ಕೂಡ ಆಕಾಶದಲ್ಲೇ ಇರೋದು. ಭೂಮಿಯ ಬದಲಾವಣೆ ಅಂತನ್ನೋದು ಇಡೀ ವಿಸ್ತೃತವಾದ ಆಕಾಶದಲ್ಲಿ ನೋಡಿದ್ರೆ ಅದು ಒಂದು ಆಕಾಶ ಕಾಯಿವೆ. ನಮ್ಮ ಮಟ್ಟಿಗೆ ನಮ್ಮ ನೆಲೆ ಭೂಮಿ ಅಂತ ತಗೊಂಡ್ರೆ ಹಾಗೇನೆ. ಚಂದ್ರನಿಂದ ನೋಡಿದ್ರೆ ಭೂಮಿ ಇನ್ನೊಂದು ನಕ್ಷತ್ರದಂತೆ ಗ್ರಹದಂತೆಯೇ ಕಾಣುವಂಥದ್ದು. ಚಂದ್ರನಿಂದ ನೋಡಿದಾಗ ಭೂಮಿ ಅಂತೂ ಬಹಳ ಸುಂದರವಾಗಿ ನೀಲಿ ಬಿಳುಪು ಹಸಿರು ಬಣ್ಣಗಳಿಂದ ಬಹಳ ಸೊಗಸಾಗಿ ಕಾಣಿಸುತ್ತಂತೆ. ಚಂದ್ರನಿಗಿಂತ 10 ಪಟ್ಟು ಚೆನ್ನಾಗಿ ಕಾಣಿಸುತ್ತಂತೆ. ಇನ್ನೂ ದೊಡ್ಡದಾಗಿ ಇನ್ನೂ ಉಜ್ವಲವಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಹಾಗಿರುವಾಗ ಇಲ್ಲಿ ಆಕಾಶ ಕಾಯಗಳು ಅಂತನ್ನುವಾಗ ಭೂಮಿಯೂ ಸೇರಿಕೊಳ್ಳುತ್ತದೆ. ಇವನ್ನೆಲ್ಲ ಗಣನೆ ಮಾಡಿದ್ದಾರೆ ಅಂತ. ಅಂದರೆ ಇವುಗಳನ್ನು ಕುರಿತು ಸಂಶೋಧನೆ ಹೇಗೆ ನಡೆದಿದೆ ಅನ್ನೋದಕ್ಕೆ ನಾನು ಸ್ವಲ್ಪ ಡೈಗ್ರೇಟ್ ಮಾಡಿದ್ದು. ದೇವಿಯ ಆರಾಧನೆ ಋಗ್ವೇದದ ಅದಿತಿ ಮಂತ್ರಗಳಲ್ಲಿಯೇ ಉಂಟು. ವಾಗಂಭ್ರಣಿ ದೇವತೆ ಅಂತ ವಾಗ್ರೂಪಿಣಿಯ ದೇವತೆಯ ಆರಾಧನೆಯಲ್ಲಿ ಉಂಟು. ಸರಸ್ವತಿ ನದಿಯ ಆರಾಧನೆಯಲ್ಲಿ ಉಂಟು. ರಾತ್ರಿ ಸೂಕ್ತ ಅಂತಿದೆಯಲ್ಲ, ರಾತ್ರಿಯ ದೇವಿಯ ಆರಾಧನೆಯಲ್ಲಿ ಉಂಟು. ಈ ರಾತ್ರಿ ಸೂಕ್ತ ಋಗ್ವೇದದಲ್ಲಿರ್ತಕ್ಕಂಥದ್ದು ರಾತ್ರಿ ವ್ಯಖ್ಯದಾತ್ರಿ ಅಂತ ಬರತಕ್ಕಂಥ ಆ ರಾತ್ರಿ ಸೂಕ್ತವೇ ನವರಾತ್ರಕ್ಕೆ ಮೂಲ ಅಂತ ಹೇಳ್ತಾರೆ, ಶಕ್ತಿಯ ಆರಾಧನೆಗೆ ಅಂತ. ಅಥರ್ವ ವೇದದಲ್ಲಿ, ವಿಶೇಷವಾಗಿ ಅಥರ್ವ ವೇದಕ್ಕೆ ಸೇರಿದ ಗೋಪಥ ಬ್ರಾಹ್ಮಣದಲ್ಲಿ ಅಥರ್ವ ಪರಿಶಿಷ್ಟದಲ್ಲಿ ಈ ರಾತ್ರಿ ದೇವಿಯನ್ನು ಹಿಟ್ಟಿನಲ್ಲಿ ಮಾಡಿ ಪೂಜೆ ಮಾಡಬೇಕು ಅಂತ ಬರ್ತದೆ. ಅದನ್ನು ಭದ್ರಾ, ಭಗವತಿ, ಕೃಷ್ಣ, ನಿಶಾ ಅಂತೆಲ್ಲ ಹೇಳಿ ಸ್ತೋತ್ರ ಮಾಡಬೇಕು ಅಂತ. ಆ ರಾತ್ರಿ ನಮಗೆ ಗೊತ್ತಾಗುತ್ತದೆ ನವವಿಧವಾದ ನವದುರ್ಗೆಯರಲ್ಲಿ ಕಾಲರಾತ್ರಿ ಅಂತ ಒಬ್ಬ ದುರ್ಗೆ ಇದ್ದಾಳೆ. ಆ ಕಾಲರಾತ್ರಿ ನವರಾತ್ರದ ದೇವತೆಗಳಲ್ಲಿ ಒಬ್ಬಳು. ಆ ರಾತ್ರಿ ದೇವಿಯನ್ನು ಸ್ತೋತ್ರ ಮಾಡ್ತೀವಿ ಅಂತ. ಕರಾಳ, ಕಾಲಿ ಎಲ್ಲ ಕಪ್ಪು ಅಂದರೆ ಭಯಂಕರವಾದದ್ದು ಯಾವುದು, ಕಪ್ಪು, ಅಜ್ಞಾತವಾದದ್ದು ಏನು ಅಂತ ಗೊತ್ತಾಗಲ್ಲ ಅಂತ. ಹೀಗೆ ಆ ರಾತ್ರಿಯ ಆರಾಧನೆಯೇ ದೇವಿಯ ಆರಾಧನೆ ಆಯಿತು ಅಂತ. ಹಲವು ಎಳೆಗಳಿವೆ, ಆದರೆ ಎಲ್ಲ ಎಳೆಗಳು ಸೇರಿಕೊಂಡು ಬರುವಂಥದ್ದನ್ನು ನಾವು ನೋಡಬೇಕಾಗುತ್ತದೆ ಅಂತ. ಆಮೇಲೆ ನಾವು ಈ ಒಂದು ರಾತ್ರಿಯ ಆರಾಧನೆಯನ್ನು ನೋಡ್ತಾ ಇದ್ದಂತೆಯೇ 9 ರಾತ್ರಿಗಳು ಯಾಕೆ ಅಂತ ಬರ್ತದೆ. ಅದಕ್ಕೆ ಆ 9 ಮ್ಯಾಜಿಕಲ್ ನಂಬರ್ಗೆ ಬೇರೆ ಬೇರೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ದೇವಿಯ 3 ಬಗೆ. ಯಾವ ರೀತಿ ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹಶಕ್ತಿ ಅಂತ ಮಹಾರಾಜರಿಗೆ ಉಂಟು. ಹೇಳಿ ಕೇಳಿ ನವರಾತ್ರ ಕ್ಷಾತ್ರ ಪೌರುಷದ್ದು. ಕ್ಷತ್ರಿಯರಿಗೆ ಬೇಕಾದದ್ದು 3: ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹಶಕ್ತಿ ಅಂತ. ಮಂತ್ರಶಕ್ತಿ ಅನ್ನುವುದು ಮಹಾಸರಸ್ವತಿ, ಉತ್ಸಾಹಶಕ್ತಿ ಅಂತಕ್ಕಂಥದ್ದು ಮಹಾಲಕ್ಷ್ಮಿ, ಪ್ರಭುಶಕ್ತಿ ಅಂತಕ್ಕಂಥದ್ದು ಮಹಾಕಾಳಿ ಅಂತ. ಅಥಾರಿಟಿ ಟು ಎಕ್ಸಿಕ್ಯೂಟ್ ಅದು ಪ್ರಭುಶಕ್ತಿ. ಅಥಾರಿಟಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ವಿಸ್ಡಮ್ ಅದನ್ನು ಮಂತ್ರಶಕ್ತಿ. ಅಥಾರಿಟಿ ಆಫ್ ರಿಸೋರ್ಸಸ್
ಅಂಡ್ ರಿಚಸ್ ಅನ್ನುವಂಥದ್ದು ಅದು ಉತ್ಸಾಹ ಶಕ್ತಿ ಅಂತ. ಹೀಗೆ ಈ 3 ಶಕ್ತಿಗಳ ಸಂಕೇತವಾಗಿ ಬಂದದ್ದು. ಆ ಒಂದೊಂದು ಶಕ್ತಿಯಲ್ಲಿಯೂ ಸತ್ವರಜಸ್ ತಮಸ್ಸುಗಳಂತ 3 ಹಂತ ಇರುತ್ತದೆ. ಒಂದೊಂದು ಶಕ್ತಿಯಲ್ಲಿಯೂ ಆ 3 ಗುಣಗಳು ಮುಖ್ಯ. ತ್ರಿಗುಣಗಳಿಲ್ಲದೆ ಜಗತ್ತಿಲ್ಲ. ಆ ತ್ರಿಗುಣಗಳನ್ನು 3 ಪಟ್ಟು ವಿಸ್ತರಿಸ್ತಕ್ಕಂಥದ್ದು ಯಾವುದುಂಟು, ತ್ರಿವೃತ್ಕರಣ ತ್ರಿಗುಣಗಳದು ಮಾಡಿದಾಗ ಈ 9 ಬರುತ್ತದೆ ಅಂತ. ಹಾಗಾಗಿ 9 ರಾತ್ರಿಗಳಲ್ಲಿ ಆ ದೇವಿಯ ಆರಾಧನೆ ನಡೆಯುತ್ತದೆ. ಮತ್ತು 9 ರಾತ್ರಿಗಳು ಮಹಿಷಾಸುರನ ಜೊತೆಗೆ ಅವಳು ಯುದ್ಧ ಮಾಡಿದಳು ಅಂತ ಕೂಡ ಪುರಾಣಗಳಲ್ಲಿ ನಮಗೆ ಸಿಗುತ್ತವೆ. ಆ 9 ದೀರ್ಘ ರಾತ್ರಿಗಳು ಆ ಕತ್ತಲನ್ನು ದಾಟಿದಳು. ಗುಣಗಳು ಎಷ್ಟಾದರೂ ಅವು ಕತ್ತಲೆಯೇ, ಕಡೆಗೆ ಗುಣಾತೀತಳಾಗತಕ್ಕಂಥದ್ದು ಮುಖ್ಯ ಅನ್ನುವಂತೆ ದಶಮಿ ಎಂದು ದಶಮ ಅಹಸ್ ಅಂದರೆ ಹಗಲು ಅಂತ, ಅಹನ್ ಶಬ್ದದಿಂದ ಬಂದದ್ದು. ದಶ ಅಹನ್ ಅನ್ನುವುದು ದಸರಾ ಅಂತಾಗಿದ್ದು. ನವರಾತ್ರ ಹೇಗೋ ದಸರಾ ಅಂತಲೂ ಹೇಳ್ತೀವಲ್ಲ, ಅದು 9 ರಾತ್ರಿ ಮತ್ತು 10 ಹಗಲುಗಳಿಂದ ಬಂದಂಥದ್ದು ಅಂತ ನಮಗೆ ಸ್ಪಷ್ಟವಾಗಿ ನಿರ್ವಚನದಿಂದ ಗೊತ್ತಾಗುತ್ತದೆ. ನಿಮಗೆ ಯೋಗವಾಗಿ ನಾವು ನೋಡಿದ್ರೆ ಬೇರೆ ದೇಶಗಳಲ್ಲಿ ಕೂಡ ಈ ಕತ್ತಲೆಯನ್ನು, ರಾತ್ರಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಗೊತ್ತಾಗುತ್ತದೆ. ಸಂಸ್ಕೃತದಲ್ಲಿ ಕತ್ತಲೆಗೆ ನಿಟ್, ನಿಶಃ ಅಂತ ಉಂಟು. ನಿಟ್ ಅನ್ನೋದೇ ನೈಟ್ ಅಂತ ಆಗಿರ್ತಕ್ಕಂಥದ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಇಂಡೋ ಜರ್ಮ್ಯಾನಿಕ್ ಭಾಷೆಗಳನ್ನೆಲ್ಲ ಹುಡುಕೊಂಡು ಹೋದರೆ ನಮಗೆ ತಿಳಿಯುತ್ತದೆ. ಆ ರಾತ್ರಿ ದೇವಿಯ ಆರಾಧನೆ ಅಲ್ಲಿ ಕೂಡ ಇರತಕ್ಕಂಥದ್ದೇನೆ. ಭವಿಷ್ಯೋತ್ತರ ಪುರಾಣದಲ್ಲಿ ಎಲ್ಲರೂ ಕೂಡ ಸ್ನಾತೈ ಪ್ರಮುದಿತೈ ಹೃಷ್ಟೈ ಬ್ರಾಹ್ಮಣೈ ಕ್ಷತ್ರಿಯೈ ನೃಪೈ ವೈಶ್ಯೈ ಶೂದ್ರೈ ಭಕ್ತಿಯುಕ್ತೈ ಮ್ಲೇಚ್ಛೈರನ್ಯೈಶ್ಚ ಮಾನವೈ ಏವಂ ನಾನಾ ಮ್ಲೇಚ್ಛಗಣೈ ಪೂಜ್ಯತೆ ಸರ್ವದಸ್ಯುಭಿ ಅಂತ ಎಲ್ಲರಿಂದಲೂ ಆರಾಧಿತಳಾದವಳು ದೇವಿ ಅನ್ನುವ ವಿಶಿಷ್ಟತೆಯನ್ನು ಕೊಟ್ಟೇ ಇದ್ದಾರೆ. ಆಮೇಲೆ ಈ ನವರಾತ್ರದಲ್ಲಿ ದೇವಿಯನ್ನು ನವವಿಧವಾದ ದುರ್ಗೆಯರು ಅಂತ ಆರಾಧನೆ ಮಾಡ್ತಾರೆ ಅಂತಂದ್ರಲ್ಲ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಅಂತ. ಹಾಗಲ್ಲದೆ 10 ದಿವಸಗಳಿಗೆ ಅಂತ ಅನ್ನೋದಾದರೆ ದಶಮಹಾವಿದ್ಯೆಗಳು ಅಂತ. ಕಾಲಿ, ತಾರಾ, ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮವತಿ, ಬಗಳಾಮುಖಿ, ಮಾತಂಗಿ, ಕಮಲಾತ್ಮಿಕ ಅಂತ 10 ಬಗೆಯಲ್ಲಿ ಆರಾಧನೆ ಮಾಡ್ತಾರೆ. ಹಾಗಲ್ಲದೆ ನವಶಕ್ತಿಯರು ಅಂತ ಕೂಡ ಅವಳನ್ನು ಆರಾಧನೆ ಮಾಡುವಂಥದ್ದು ಉಂಟು. ನವವಿಧವಾದ ಶಕ್ತಿಯರನ್ನಾಗಿ ಅವಳನ್ನು ಬ್ರಾಹ್ಮಿ, ಭಾರತಿ, ನಾರಾಯಣಿ, ವಾರಾಹಿ, ಐಂದ್ರಾಣಿ, ಚಾಮುಂಡ, ಚಂಡಿ, ಭವಾನಿ ಹೀಗೆ ಅನೇಕ ರೂಪಗಳಿಂದ ಆರಾಧನೆ ಮಾಡುವಂಥದ್ದು ಎಲ್ಲ ಸೇರಿಕೊಂಡು ಬಂದಿದೆ. ಶೈಲಪುತ್ರಿ ಅಂತಂದರೆ ತಂದೆಗೆ ಪ್ರಿಯಳಾದಂಥ ಪುತ್ರಿ ಅವಳು ಪಾರ್ವತಿ ದೇವಿ, ಶೈಲರಾಜನ ಮಗಳಾಗಿರುವಂಥವಳು ಅಂತ. ಅವಳನ್ನು ಒಂದೇ ವಂಚಿತ ಲಾಭಾಯ ಚಂದ್ರಾರ್ಕಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಅಂತ ಶೈಲಪುತ್ರಿಯನ್ನು ಆರಾಧನೆ ಮಾಡ್ತೀವಿ. ಆಮೇಲೆ ನಾವು ತಪಸ್ಸಿನಲ್ಲಿ ಕುಳಿತವಳು, ಶಿವನನ್ನು ಒಲಿಸಿಕೊಳ್ಳೋದಕ್ಕೆ ಬಂದವಳು ಬ್ರಹ್ಮಚಾರಿಣಿ, ಅವಳನ್ನು ಬ್ರಾಹ್ಮೀ ಸ್ವರೂಪಿಣಿ ಅಂತ. ದದಾನ ಕರಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ ಅಂತ ತಪಸ್ವಿನಿ ಸ್ವರೂಪಳಾದವಳು ಅಂತ. ಚಂದ್ರಘಂಟ ಅಂತಂದರೆ ಚಂದ್ರನನ್ನು ಗಂಟೆಯಂತೆ ಅಲಂಕಾರವಾಗಿ ಮಾಡಿಕೊಂಡಂಥವಳು ಅಂತ. ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಅಂತನ್ನುವುದು ಸುಂದರಿಯಾಗಿ ಅವಳು ಲಲಾಟದಲ್ಲಿ ಚಂದ್ರನನ್ನ ಗಂಟೆಯಂತೆ ತಳೆದಿರ್ತಾಳೆ ಅನ್ನುವುದರಿಂದ ಚಂದ್ರಘಂಟ ಅಂತ. ಅವಳು ತಪಸ್ವಿನಿ, ಸುಂದರಿಯಾದಂಥ ದೇವಿಯ ವರ್ಣನೆ. ಆಮೇಲೆ ಕೂಷ್ಮಾಂಡ ಅಂತ ಹೇಳ್ಬಿಟ್ಟಿದ್ವಿ. ಕೂಷ್ಮಾಂಡ ಅಂತನ್ನುವುದು ಒಂದು ಯಕ್ಷಿ ಅಂತ ಕೂಡ ಹೇಳ್ತಾರೆ. ಸುರಾ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವಚ ದದಾನ ಪದ್ಮಹಸ್ತಾಭ್ಯಾಂ ಕೂಷ್ಮಾಂಡ ಶುಭದಾಸ್ತುಮೆ ಅಂತ. ಮಧ್ಯ ಚಷಕವನ್ನು ಕೈನಲ್ಲಿ ಇಟ್ಟುಕೊಂಡಿದ್ದಾಳೆ, ರಕ್ತ ಚಷಕವನ್ನು ಇಟ್ಟುಕೊಂಡಿದ್ದಾಳೆ. ಅವಳು ಕೂಷ್ಮಾಂಡ ದೇವಿ, ಉಗ್ರ ಸ್ವರೂಪಿಣಿಯಾದವಳು ಅಂತ. ನಾನು ಮೊನ್ನೆಯೇ ಹೇಳಿದ್ದೀನಿ, ಶಾಂತ ಘೋರ ಅನ್ನುವುದರು ವ್ಯತ್ಯಾಸವಿಲ್ಲದೆ ಎಲ್ಲವನ್ನೂ ನಂಬಲ್ಲಿ ಸ್ವೀಕರಿಸಿದ್ದಾರೆ ಅಂತ. ಅದು ದೇವಿಯ ಉಗ್ರ ರೂಪಕ್ಕೆ ಸಂಬಂಧಪಟ್ಟದ್ದು. ಮತ್ತು ಸ್ಕಂದಮಾತ ಸೌಮ್ಯವಾದ ರೂಪ, ಮಾತೃತ್ವ, ಸಿಂಹಾಸನಗತ ನಿತ್ಯಂ ಪದ್ಮಾಶ್ರಿತ ಕರ್ದ್ವಯಂ ಶುಭದಾಸ್ತು ಸದಾ ದೇವಿ ಸ್ಕಂದಮಾತ ಯಶಸ್ವಿನಿ ಅಂತ. ಸಿಂಹಪೀಠದಲ್ಲಿ ತೊಡೆಯ ಮೇಲೆ ತನ್ನ ಪ್ರಿಯಪುತ್ರನಾದ ಸ್ಕಂದನನ್ನು ಕೂಡಿಸಿಕೊಂಡು ಇರ್ತಕ್ಕಂಥವಳು ಸ್ಕಂದಮಾತ ಅಂತ. ಆಮೇಲೆ ನಾವು ನೋಡ್ತಕ್ಕಂಥದ್ದು ಕಾತ್ಯಾಯಿನಿ ಅಂತ. ಅವಳು ಚಂದ್ರಹಾಸೋಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾ ದೇವಿ ದಾನವಘಾತಿ ನಿಂತ ಕತ್ಯ ಗೋತ್ರ ಸಮುದ್ಭವೇ ಆಗಿದ್ದಾಳೆ.
ಚಂದ್ರಹಾಸ ಅಂತ ದಿವ್ಯವಾದ ಆಯುಧವನ್ನು ಖಡ್ಗವನ್ನು ಹಿಡಿದಿದ್ದಾಳೆ. ಅದು ಯಾವ ಥರ ಇದೆ ಅಂದರೆ ಬಾಲಚಂದ್ರನಂತೆ ಫಳಫಳ ಹೊಳಿತಾ ಇರುವಂಥ ಆ ಖಡ್ಗ ಅಂತ. ಮತ್ತು ಅವಳು ಶಾರ್ದೂಲ, ಹುಲಿಯ ಮೇಲೆ ಕುಳಿತಿರ್ತಕ್ಕಂಥವಳು ಕಾತ್ಯಾಯನಿ ಅಂತ ಅವಳ ಯುದ್ಧೋತ್ಸವವಾದ ಮುಖವನ್ನು ನಾವು ನೋಡ್ತೀವಿ. ಅದಾದ ಮೇಲೆ ಕಾಲರಾತ್ರಿ ಅಂತ ಏಕವೇಣಿ ಜಪಾಕರ್ಣ ಪೂರ್ಣನಗ್ನ ಖರಸ್ಥಿತ ಲಂಬೋಷ್ಠಿ ಕರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ಪಾಪ ವಾಮಪಾದೋಲ್ಲಸಲ್ಲೋಹ ಲತಾ ತಾಟಂಕಭೂಷಣ ವರ್ಧನಾ ಮೂರ್ಧಜ ಕೃಷ್ಣ ಕಾಲರಾತ್ರಿ ಭಯಂಕರಿ ಅಂತ. ಕಾಲರಾತ್ರಿ ಅವಳು ತಲೆಯನ್ನು ಏಕವೇಣಿಯಾಗಿ ಒಂದು ಜಡೆಯಾಗಿ ಹಾಕ್ಕೊಂಡಿದ್ದಾಳೆ. ಅವಳು ಭಯಂಕರವಾದ ಕತ್ತೆಯ ಮೇಲೆ ಕೂತಿದ್ದಾಳೆ. ಅವಳು ಉದ್ದವಾಗಿ ನಾಲಿಗೆಯನ್ನು ಚಾಚಿಕೊಂಡಿದ್ದಾಳೆ. ತೈಲವನ್ನು ಎಣ್ಣೆ ಎಲ್ಲ ಮೈಗೆ ಹಚ್ಚಿಕೊಂಡಿದ್ದಾಳೆ. ಅವಳು ಭಯಂಕರವಾಗಿ ತೋರ್ತಾಳೆ. ಕಾಲರಾತ್ರಿ ಅಂತ ಅನಿಸಿಕೊಂಡಿದ್ದಾಳೆ ಅಂತ ಉಗ್ರದೇವತೆ ಅವಳು. ಮತ್ತೆ ನಾವು ನೋಡ್ತಕ್ಕಂಥದ್ದು ಮಹಾಗೌರಿ ಅಂತ. ಶ್ವೇತವೃಷೇ ಸಮಾರೂಢ ಶ್ವೇತಾಂಬರಧರ ಶುಚಿ ಮಹಾಗೌರಿ ಶುಭಂ ದದ್ಯಾನ್ ಮಹಾದೇವ ಪ್ರಮೋದದ ಅಂತ ಬೆಳ್ಳಗೆ ಇರುವ ಎತ್ತಿನ ಮೇಲೆ ಅಂದರೆ ವೃಷಭದ ಮೇಲೆ ಕೂತು ಸಾಕ್ಷಾತ್ ಪರಮೇಶ್ವರ ಪತ್ನಿಯಂತೆ ಅವಳಿದ್ದು ಶುಭ್ರವಾದ ವಸ್ತ್ರ ಧರಿಸಿದ್ದಾಳೆ. ಗೌರಿ ನಿರ್ಮಲ ಸ್ವರೂಪಿಣಿ ಅಂತ. ಕಟ್ಟ ಕಡೆಗೆ ಅಭಯ ಮಂಗಳ ಸ್ವರೂಪವಾದಂಥ ಸಿದ್ಧಿದಾತ್ರಿ. ಸಿದ್ಧಗಂಧರ್ವ ಇಕ್ಷಾದ್ಯೇ ರಸುರೈರ್ ಅಮರೈರಪಿ ಸೇವ್ಯಮಾನ ಸದಾ ಭೂಯಾತ್ ಸಿದ್ಧಿದಾಯಿನಿ ಅಂತ ಸಮಸ್ತ ಸಿದ್ಧಿಗಳನ್ನು ಕೊಡ್ತಕ್ಕಂಥವಳು ಅವಳು ಸಿದ್ಧಿದಾತ್ರಿ ಅಂತ ಆಗಿದ್ದಾಳೆ ಅಂತ. ಹೀಗೆ ದೇವಿಯ ಬೇರೆ ಬೇರೆ ಸ್ವರೂಪಗಳು. ಇಲ್ಲಿ ದೇವಿಯ ಪರಿವಾರ ದೇವತೆಗಳು ಅದು ಚತುಷ್ಷಷ್ಟಿ ಕೋಟಿ ಯುಕ್ತ ಅಂತೆಲ್ಲ ಲಲಿತಾ ಸಹಸ್ರನಾಮದಲ್ಲಿ ಬರ್ತಲ್ಲ, ಆ ಥರ ಇರತಕ್ಕಂಥದ್ದು ಇದರ ವಿವರಗಳೆಲ್ಲ ಇವೆ. ಆಮೇಲೆ ಮಹಿಷಾಸುರನ ಸಂಹಾರ ಮಾಡಿದವಳು ಅಂತ. ಈಚೆಗಂತೂ ಒಂದು ದೊಡ್ಡ ಕೋಲಾಹಲ ಆಗಿಬಿಟ್ಟಿದೆ. ಮಹಿಷಾಸುರ ಅನ್ನುವ ಒಳ್ಳೆಯ ರಾಜನನ್ನು, ಅಸುರ ರಾಜನನ್ನು ಕೊಂದವಳು ಇವಳು ಅನಾರ್ಯೆ, ಇವನು ಅಂತ ಹೇಳಿ ಕೊಂದಂಥ ಆರ್ಯೆ ಅಂತ. ಈಚೆಗೆ ಬುದ್ಧಿಜೀವಿಗಳನ್ನು ದುರ್ಬುದ್ಧಿ ಜನ ಶುರು ಮಾಡಿಕೊಂಡಿದ್ದಾರೆ. ಗಣಪತಿಯನ್ನು ಡುಂಡಿ ಅಂತ ಮಾಡಿ ಒಂದು ವಿಕಾರ ಮಾಡಿದ್ರು. ಡುಂಡಿ ಗಣಪತಿ ಅಂತ ಉಂಟು. ನೆನ್ನೆಯೇ ನಾನು ಹೇಳಿದ್ದೆ ಆ ವಿನಾಯಕನ ಉಗ್ರ ಸ್ವರೂಪ ಅಂತ. ಉಗ್ರತ್ವವೂ ಇರುತ್ತದೆ, ಸೌಮ್ಯತ್ವವೂ ಇರುತ್ತದೆ. ಒಬ್ಬ ವ್ಯಕ್ತಿಯಲ್ಲಿ ಎರಡು ಹೇಗೆ ಅವಿನಾಭಾವವಾಗಿರುತ್ತದೆಯೋ ಅದೇ ರೀತಿ ಇದ್ದದ್ದು. ಆಮೇಲೆ ಈ ವಾದ ಮಾಡ್ತಕ್ಕಂಥವರು ಹೆಣ್ಣಾದ ದೇವಿಯನ್ನು ಈಗ ವಿಕೃತವಾಗಿ ದುಷ್ಟಳಾಗಿ ಚಿತ್ರಿಸಿಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಲೆಫ್ಟಿಸ್ಟ್ಗಳಿಗೆ ಫೆಮಿನಿಸಮ್ ಬಹಳ ಇರ್ತದೆ, ಸ್ತ್ರೀಪರವಾದ ವಾದ. ಇಲ್ಲಿ ಜಾಣ್ಮೆಗೆ ತಕ್ಕಂತೆ ದುಷ್ಟನಾದ ಗಂಡಸಿನ ಪರವಾಗಿ ವಾದ, ಶಿಷ್ಟಳಾದ ಹೆಂಗಸಿನ ವಿರೋಧವಾಗಿ ವಾದ ಮಾಡ್ತಾ ಇದ್ದಾರೆ. ಇವರು ನಿಜವಾಗಿ ನೋಡಬೇಕು ಅಂದರೆ ಹೆಣ್ಣು ದುರ್ಬಲೇ ತಾನೆ. ಫೆಮಿನಿಸಮ್ ಅಂದರೆ ಫೆಮಿನಿಸಮನ್ನು ಬಿಡಬೇಕು, ಆವಾಗ ಮಹಿಷಾಸುರ ಇಸಮ್ ಇಟ್ಕೊಳ್ಬಹುದು. ಇವರು ಅನುಕೂಲಕ್ಕೆ ತಕ್ಕಂತೆ ಅರ್ಧಜರತಿಯ ನ್ಯಾಯ ಅದನ್ನೂ ಹಿಡ್ಕೊಳ್ತಾರೆ, ಇದನ್ನೂ ಹಿಡ್ಕೊಳ್ತಾರೆ. ನೋಡಿದಾಗ ಅವರ ತರ್ಕ ಎಷ್ಟು ಕುತರ್ಕ ಅನ್ನುವುದು ಗೊತ್ತಾಗುತ್ತದೆ. ಆಮೇಲೆ ಇದೆಲ್ಲ ಆಧಾರ ಸಿಗ್ತಾ ಇರತಕ್ಕಂಥದ್ದು ನಮ್ಮ ಶಾಸ್ತ್ರ ಪುರಾಣಗಳಿಂದಲೇ. ಸೆಲೆಕ್ಟಿವ್ ಐಡೆಂಟಿಫಿಕೇಶನ್, ತಮಗೆ ಯಾವುದು ಅನುಕೂಲವೋ ಅದನ್ನು ತಗೊಂಡು ಮಿಕ್ಕಿದ್ದನ್ನು ಬಿಡೋದು. ಇದನ್ನು ಆಚರಣೆಯಲ್ಲಿ ಇಟ್ಕೊಳ್ಳೋದಕ್ಕೆ ಒಳ್ಳೆಯದನ್ನು ಇಟ್ಕೋತೀವಿ ಇರ್ಬೋದು, ಆದರೆ ಒಂದರ ವಿರುದ್ಧ ವಾದ ಮಾಡೋದಕ್ಕಲ್ಲ. ನಾನು ಜಗತ್ತಲ್ಲಿ ಒಳ್ಳೆಯದು ಕೆಟ್ಟದ್ದು ಎಷ್ಟೋ ವಿಚಾರ ಇದ್ದರೆ ಒಳ್ಳೆಯದನ್ನು ಇಟ್ಕೊಂಡು ನನ್ನ ಬದುಕಿನಲ್ಲಿ ಆಚರಿಸ್ಕೋತೀನಿ ಅಂತ ಹೇಳ್ಬೋದು. ಆದರೆ ಅದಕ್ಕೆ ಒಂದು ಥೀರಿ ಮಾಡಿಕೊಂಡು ಆ ಥೀರಿನೇ ಒಂದು ಸತ್ಯ ಅಂತ ಸತ್ಯಕ್ಕೆ ವಿರುದ್ಧವಾಗಿ ವಾಸ್ತವಕ್ಕೆ ವಿರುದ್ಧವಾಗಿ ಮಾಡೋಕ್ಕಾಗಲ್ಲ. ಈಗ ರಾಮಾಯಣದಲ್ಲಿ ಯಾವುದೋ ಕೆಲವು ಘಟನೆಗಳು ಬಂದರೆ ನಾನು ಈ ಅಂಶವನ್ನು ಒಪ್ಕೊಂಡಿಟ್ಕೋತೀನಿ ಅನ್ನೋದು ಯುಕ್ತ. ಆದರೆ ಆ ಅಂಶಗಳಿಂದ ರಾಮಾಯಣದ ವಿರುದ್ಧವೇ ಕತ್ತಿ ತೂರೋದಿದೆಯಲ್ಲ, ಅದು ಅನ್ಯಾಯವಾಗುತ್ತದೆ, ಅದು ಸಾಧ್ಯವಾಗೋಲ್ಲ. ನನಗೆ ಬೇಕಾದಂತೆ ನನ್ನ ಮನೆಯಲ್ಲಿ ಒಂದು ಕೊಠಡಿನಲ್ಲಿ ನಾನು ಇರಬಲ್ಲೆ ಅಂತ. ಆದರೆ ಆ ಕೊಠಡಿಯಲ್ಲಿ ಇದ್ದುಕೊಂಡು ಮಿಕ್ಕ ಮನೆಯನ್ನು ಕೆಡವುತ್ತೀನಿ ಅಂತ ಹೋಗೋದಿದೆಯಲ್ಲ, ಅದು ನನ್ನ ಕೊಠಡಿನೂ ಕೆಡವುತ್ತೆ ಅನ್ನೋದನ್ನು ಮರೀಬಾರ್ದು. ಹ್ಯಾವಿಂಗ್ ಸಮ್ ಚೆರಿಶ್ಡ್ ಥಿಂಗ್ಸ್ ಆಫ್ ದಿ ಟ್ರೆಡಿಷನ್ ಫಾರ್ ಮೈ ಪ್ರಾಕ್ಟೀಸ್ ಈಸ್ ಲಾಡಬಲ್. ಆದರೆ choosing something selectively and trying to raise my cannons and guns against the whole tradition, ಅದು ಆಗತಕ್ಕಂಥದ್ದಲ್ಲ. ಅದು ಹೇಗಾಗುತ್ತೆ, ನನ್ನ ಕಣ್ಣನ್ನು ನನ್ನ ಬೆರಳಿಂದಲೇ ಚುಚ್ಚಿಕೊಳ್ಳುವಂತೆ. ಅದು ಅವರಿಗೆ ಗೊತ್ತಾಗ್ತಾ ಇದೆಯೋ ಗೊತ್ತಿಲ್ಲವೋ ನಂಗೆ ತಿಳಿತಾ ಇಲ್ಲ, ಧೂರ್ತತೆ ಮಾತ್ರ ಚೆನ್ನಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ತುಂಬ ಅನ್ಯಾಯಕಾರಿಯಾದದ್ದು ಅನ್ನೋದ್ರೊಳಗೆ ಯಾವ ಸಂದೇಹವೂ ನಂಗೆ ತೋರ್ತಕ್ಕಂಥದ್ದಲ್ಲ. ಆಮೇಲೆ ಈ ಒಂದು ನವರಾತ್ರ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಇದು ಕ್ಷಾತ್ರ ಪೌರುಷವನ್ನು ತೋರಿಸುವುದು ಅಂತ. ಆ ಕ್ಷಾತ್ರ ಪೌರುಷಕ್ಕೆ ತಕ್ಕಂತೆ ದೇವಿಯ ಉಗ್ರ ಸ್ವರೂಪವೂ ಅನಿವಾರ್ಯವಾದದ್ದು. ದುಷ್ಟ ದಮನ ಅನ್ನೋದು ಸುಲಭವಾಗಿ ಆಗತಕ್ಕಂಥದ್ದೇ. ಪೊಲೀಸ್ ಅನ್ನೋನು ಏನು
ಪಾರಿವಾಳವನ್ನು ತೋರಿಸುವಂತೆ ಇಟ್ಕೊಂಡು ಕೈನಲ್ಲಿ ರೋಸ್ ಪೆಟಲ್ಸನ್ನೆಲ್ಲ ಇಟ್ಕೊಂಡು ಓಡಾಡೋಕ್ಕಾಗುತ್ತಾ? ಲಾಠಿ ಮಿನಿಮಮ್ ಇರಬೇಕು, ಗನ್ನು ಇರಲೇಬೇಕು, ಈ ಥರದ್ದು ಉಂಟು. ಹಾಗಾಗಿ ಆ ಕ್ಷಾತ್ರ ಪೌರುಷಕ್ಕೆ ಯಥೇಷ್ಟವಾದ ವಿವರಗಳನ್ನು ನಾವು ನೋಡಿಯೇ ನೋಡ್ತೀವಿ. ಆಮೇಲೆ ಇಲ್ಲಿ ಈ ನವರಾತ್ರದಲ್ಲಿ ಸಕಲ ವಿದ್ಯೆಗಳ, ಸಕಲ ಶಕ್ತಿಗಳ ಪ್ರದರ್ಶನ, ದರ್ಶನವೂ ಕೂಡ ಉಂಟು. ಯಾಕೆಂದರೆ ನವರಾತ್ರ ಪರ್ವವನ್ನು ಅದೊಂದು ಬಗೆಯಲ್ಲಿ ನಮ್ಮ ಗಣರಾಜ್ಯೋತ್ಸವದಂತೆ ಮಾಡ್ತಾ ಇದ್ರು. ವಿಜಯದಶಮಿ ಅಲ್ಲಿಗೆ ಪರ್ಯಂತವಾಗ್ತಾ ಇತ್ತು. ಅಂದರೆ ಆವರೆಗಿನ ಏನೇನು ನಡೆದಿದೆ ಸಾಧನೆಗಳನ್ನು ಅದನ್ನು ತೋರ್ಪಡಿಸುವಂಥದ್ದು. ಹಿಂದೆಯೇ ಹೇಳಿದ್ದೆ, ನವರಾತ್ರ ಎರಡು ಬಗೆಯಲ್ಲಿ ಬರುತ್ತದೆ, ವಸಂತ ನವರಾತ್ರ, ಶರನ್ನವರಾತ್ರ ಅಂತ. ದೇವಿ ಭಾಗವತ ಹೇಳುವಂತೆ ಕಾಲನ ಎರಡು ದಂಷ್ಟ್ರಾಯುಧಗಳು ಇದ್ದಂತೆ. ಹಾಗಾಗಿ ಒಂದು ಶರತ್ತು, ಒಂದು ವಸಂತ. ಆ ಉಪಭೋಗಾರ್ಹವಾದ ಸುಂದರ ಋತುವಿನಲ್ಲಿ ನಾವು ಮೈಮರೆಯಬಾರದು ಅನ್ನೋದಕ್ಕೆ ದೇವಿಯ ಆರಾಧನೆ ಮಾಡಬೇಕು ಅಂತ. ಅಲ್ಲಿ ಒಂದು ವಿಶಿಷ್ಟವಾದ ಸ್ವಾರಸ್ಯ ಏನಂತಂದರೆ, ಅಷ್ಟು ಸುಂದರವಾದ ಉಪಭೋಗವಾದ ಋತುವಿನಲ್ಲಿ ಸೌಂದರ್ಯ, ಕಲೆ, ಶಕ್ತಿ ಎಲ್ಲವನ್ನು ನಾವು ಪಡೆದದ್ದೇನು, ಜನಕ್ಕೆ ಕೊಡುವುದೇನು ಅನ್ನುವುದನ್ನು ಒಂದು ಎಸ್ಟಿಮೇಷನ್ ಮಾಡಬೇಕು, ಒಂದು ತಪಶೀಲು ಜಮಾಬಂದಿ ಮಾಡುವಂತೆ ಅಂತ. ಹಿಂದೆ ರಾಜರುಗಳು ಈ 6 ತಿಂಗಳಿನ ಅಂತರದಲ್ಲಿ ತಮ್ಮ ಪರಿವಾರದಿಂದ, ತಮ್ಮ ಸಾಮಂತರಿಂದ, ಸಾಮಂತರುಗಳು ನಾಡಗೌಡರುಗಳು ಅಂತ ಹೇಳ್ತೀವಲ್ಲ ಅವರುಗಳಿಂದ, ಅವರುಗಳು ಇನ್ನೂ ಕೆಳಗಿನ ಹಂತದಲ್ಲಿರುವವರಿಂದ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ, ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿ, ಸೆಂಟ್ರಲೈಸ್ಡ್ ಸ್ಕೀಮ್ ಅಂಡ್ ಲೋಕಲೈಸ್ಡ್ ಸ್ಕೀಮ್ ಎರಡಕ್ಕೂ ಕನೆಕ್ಷನ್ ತಂದು ಕೊಡ್ತಾ ಇದ್ರು. ಅದರಿಂದ ಇದು ಒಂದು ರೀತಿಯಲ್ಲಿ ರಾಜಕೀಯವಾದ ಮಹಾಪರ್ವ ಕೂಡ ಆಗಿತ್ತು. ರಾಜಕೀಯ ಅನ್ನೋದನ್ನು ಒಳ್ಳೆಯ ಅರ್ಥದಲ್ಲಿ ಬಳಸ್ತಾ ಇದ್ದೀನಿ. ಎಲ್ಲ ಕಾರಣದಿಂದ ಇಡೀ ಸಮಾಜವೇ ತೊಡಕೊಳ್ತಾ ಇತ್ತು. ಅಲ್ಲಿ ದೊಡ್ಡ ಸ್ಥಾನಗಳಲ್ಲಿರ್ತಕ್ಕಂಥವರನ್ನು ಕಂಡು ಅವರಿಗೆ ತಮ್ಮ ವಿದ್ಯಾ ಪ್ರದರ್ಶನಗಳನ್ನು ಕೋವಿದರು ಮಾಡ್ತಾ ಇದ್ರು. ಪ್ರತಿಯೊಂದು ಕ್ಷೇತ್ರದಲ್ಲೂ ಏನೇನು ಡೆವಲಪ್ಮೆಂಟ್ ನಡೆದಿದೆ ಅಂತ ಒಂದು ಅಸೆಸ್ಮೆಂಟ್ ಬೇಕಲ್ಲ, ಅದು ನಡೀತಾ ಇತ್ತು. ಶರತ್ಕಾಲದಿಂದ ನವರಾತ್ರಕ್ಕೆ, ವಸಂತಕ್ಕೆ, ವಸಂತದಿಂದ ಶರತ್ಕಾಲಕ್ಕೆ ಎಷ್ಟು ಅಭ್ಯುದಯ ನಡೆದಿತ್ತು, ಏನು ಕೊರತೆ ಆಯಿತು, ಕುಂದಾಯಿತು ಅನ್ನೋದೆಲ್ಲ ನೋಡಿಕೊಳ್ಳಬೇಕಾಗ್ತಿತ್ತು. ಅದಕ್ಕೂ ಎಲ್ಲ ಅವಕಾಶ ಇರ್ತಾ ಇತ್ತು. ಹೀಗಾಗಿ ಇದು ಕ್ಷಾತ್ರದ ನೇತೃತ್ವದಲ್ಲಿ ಬ್ರಾಹ್ಮ, ವೈಶ್ಯ, ಶೌದ್ರಾದಿಗಳು ತಮ್ಮ ತಮ್ಮ ಸಿದ್ಧಿ ಸಾಧನೆಗಳು ಯಾವ ಮಟ್ಟ ಮುಟ್ಟಿವೆ ಅಂತ ತೋರಿಸ್ಕೊಳ್ತಾ ಇದ್ರು. ಕ್ಷತ್ರಿಯರು ಕೂಡ ತಮ್ಮ ಪರೀಕ್ಷೆಯನ್ನು ತಾವು ಮಾಡಿಕೊಳ್ತಾ ಇದ್ರು ಅನ್ನುವುದು ಗೊತ್ತಾಗುತ್ತದೆ. ಆಮೇಲೆ ಇಲ್ಲಿ ಶ್ರೀಚಕ್ರದ ಆರಾಧನೆಯಂತೂ ವಿಶೇಷವಾಗಿ ನಡೀತಾ ಇತ್ತು. ನವಾವರಣ ಪೂಜೆ ನಮಗೆ ಗೊತ್ತಿರುವಂತೆ ಬಹಳ ವಿಶಿಷ್ಟವಾದದ್ದು ಅಂತ ನಮಗನಿಸುತ್ತದೆ. ಶ್ರೀಚಕ್ರ ಅದೊಂದು ಬಗೆಯಲ್ಲಿ ದೇವಿಯನ್ನು ಸಾಕಾರಗೊಳಿಸುವ ಲಕ್ಷಣ. ದೇವತಾ ತತ್ವವನ್ನು ಬಿಂಬರೂಪವಾಗಿ ಮಾಡಬಹುದು, ಪ್ರತಿಮಾ. ಮತ್ತೊಂದು ಮಂತ್ರರೂಪವಾಗಿ ಮಾಡಬಹುದು, ಇನ್ನೊಂದು ಯಂತ್ರರೂಪವಾಗಿ ಮಾಡಬಹುದು. ಅಂದರೆ ಒಂದು ಸಂಕೇತ ಯಂತ್ರ, ಅಂದರೆ ಯಾವುದನ್ನು ನಾವು ಸಿಂಬಲ್ ಅಂತೀವಿ ಆ ತರಹ. ದೇವಿಯ ವಿಗ್ರಹ ಪ್ರತಿಮಾ, ಐಕಾನ್ ಆರ್ ಇಮೇಜ್ ಅಂತ. ಮಂತ್ರ ಉಂಟು. ಹೀಗೆ 3 ರೀತಿಯಲ್ಲಿ ಆರಾಧನೆ ಮಾಡುವುದುಂಟು. ನಾನು ಮೊನ್ನೆ ತಿಳಿಸಿದಂತೆ ಈ ಸಂಕೇತ ರೂಪದ ಆರಾಧನೆಗೆ ಬಹು ಆಯಾಮಗಳಿರುತ್ತವೆ ಅಂತ ಅದನ್ನು ಗಮನಿಸ್ಕೊಳ್ತಾರೆ. ದೇವಿಯನ್ನು ಇನ್ನಷ್ಟು ಮತ್ತಷ್ಟು ದೇವಿಯನ್ನೋ ದೇವನನ್ನೋ ಕಾಂಕ್ರೀಟೈಸ್ ಮಾಡ್ತಕ್ಕಂಥದ್ದು, ಘನೀಕರಿಸ್ತಕ್ಕಂಥದ್ದು ಮೂರ್ತಿತ್ವದ ಲಕ್ಷಣ ಆದಾಗ ಎಷ್ಟೋ ಸಂಕೇತಗಳು ಬರುತ್ತವೆ. ಆದರೆ ಮತ್ತೆಷ್ಟನ್ನು ಊಹೆ ಮಾಡಿಕೊಳ್ಳೋಕ್ಕೆ ಅದರ ಆಕರ್ಷಕವಾದ ರೂಪದಿಂದಲೇ ಆಗೋಲ್ಲ. ಇಫ್ ಯು ಪರ್ಫೆಕ್ಟ್ ದಿ ಇಮೇಜರಿ, ದೆನ್ ಇಟ್ ಬಿಕಮ್ಸ್ ಎ ವೆರಿ ಕಾಂಕ್ರೀಟ್ಸ್ ಥಿಂಗ್. ತುಂಬ ಘನೀಭೂತವಾಗಿಬಿಟ್ರೆ, ತುಂಬ ವಾಸ್ತವವಾಗಿಬಿಟ್ರೆ ಮಿಕ್ಕದ್ದನ್ನು ಕಲ್ಪಿಸಿಕೊಳ್ಳೋಕ್ಕಾಗೋಲ್ಲ. ಒಂದು ಉದಾಹರಣೆ ಕೊಡುವುದಿದ್ದರೆ, ನೃತ್ಯ ಮಾಡುವಾಗ ನೀವು ಯಾವುದೋ ಒಂದು ಯುದ್ಧದ ಮಾಡ್ತೀವಿ ಅಂತ ಅನ್ನುವಾಗ ಕೈನಲ್ಲಿ ಕತ್ತಿ ಗುರಾಣಿ ಹಿಡ್ಕೊಂಡು ಬಂದುಬಿಟ್ರೆ, ಕತ್ತಿ ಗುರಾಣಿನ ಬಿಟ್ಟೇ ಮತ್ತೆ ಮಿಕ್ಕ ನೃತ್ಯ ಮಾಡಬೇಕು. ಕತ್ತಿ ಗುರಾಣಿ ತೊಗೊಂಡ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕತ್ತಿ ಗುರಾಣಿ ಇಟ್ಕೊಂಡಿದ್ದಾರೆ, ಹಾಗಾಗಿ ಅದು ಯುದ್ಧದ್ದು ಅಂತ. ಆದರೆ ಮಿಕ್ಕದ್ದನ್ನು ಮಾಡಬೇಕಾದ್ರೆ ಇದನ್ನು ಬಿಡಲೇಬೇಕಾಗುತ್ತೆ, ಅಲ್ಲಿಗೆ ಎಲ್ಲಿಗೋ ಹೋಗಬೇಕಾಗುತ್ತೆ, ಎತ್ತಿ ಇಡಬೇಕಾಗತ್ತೆ. ಆಗ ಅಷ್ಟು ಅನಿಸ್ಥೆಟಿಕ್ ಆದದ್ದಾಗುತ್ತೆ. ಹಾಗಲ್ಲದೆ ಖೇಟವನ್ನು ಹಿಡಿಯೋದಕ್ಕೆ ಮುಷ್ಟಿ ಹಸ್ತವನ್ನು, ಕತ್ತಿಯನ್ನು ಹಿಡಿಯೋದಕ್ಕೆ ಶಿಖರ ಹಸ್ತವನ್ನು ಅಥವಾ ಪತಾಕ ಹಸ್ತವನ್ನು ತೆಗೆದುಕೊಂಡು ಬಂದಾಗ ಯಾವಾಗ ಬೇಕಾದ್ರೂ ಬದಲಾಯಿಸಿಕೊಳ್ಳಬಹುದು. ನಮ್ಮ ಯಕ್ಷಗಾನದಲ್ಲೆಲ್ಲ ಒಂದಿಷ್ಟು ಆಹಾರ್ಯ ಬೇಕು ಅಂತ ಬಿಲ್ಲು ಬಾಣಗಳನ್ನು ಹಿಡಿದು ಬರ್ತಾರೆ. ಹಿಡಿದು ಬಂದು ಯುದ್ಧ ಮಾಡುವಾಗ ಯುದ್ಧ ಮುಗಿದ ಮೇಲಿಂದ ಎಷ್ಟೊತ್ತು ಕೈನಲ್ಲಿ ಅದನ್ನು ಇಟ್ಕೊಂಡ್ರಕ್ಕೆ ಸಾಧ್ಯ? ಅಲ್ಲೆಲ್ಲೋ ಇಡೋದಕ್ಕೆ ಪರದಾಡ್ತಾರೆ. ಕೆಲವೊಮ್ಮೆ ಜಾಗ ಸರಿಯಾಗಿ ಸಿಗೋದಿಲ್ಲ. ಅಷ್ಟು ಮಟ್ಟಿಗೆ ದೇ ಬಿಕಮ್ ಸೋ ಅನಿಸ್ಥೆಟಿಕ್. ಹಾಗಲ್ಲದೆ ಒಂದು ಶಿಖರ ಹಸ್ತವನ್ನು, ಒಂದು ಶಿಲೀಮುಖ ಹಸ್ತವನ್ನು, ಒಂದು ಕಟಕಾಮುಖ ಹಸ್ತವನ್ನು ಹಿಡ್ಕೊಂಡಿದ್ದಿದ್ರೆ ಯಾವಾಗ ಬೇಕಾದ್ರೂ ಅದನ್ನು ಬದಲಾಯಿಸಿಕೊಳ್ಳಬಹುದು.
ಅಂದರೆ ನಮ್ಮ ಹಸ್ತಗಳು ಜೆಸ್ಚರ್ಸ್ ಲ್ಯಾಂಗ್ವೇಜ್ ಇದೆಯಲ್ಲ, ದಟ್ ಈಸ್ ಎ ಸಿಂಬಾಲಿಕ್ ಲ್ಯಾಂಗ್ವೇಜ್. ಆ ಆಯುಧಗಳನ್ನು ಹಿಡ್ಕೊಂಡು ಬರೋದು ಪ್ರತಿಮಾ. ಆಯುಧಗಳಿಂದ ಸಾಮಾನ್ಯನಿಗೂ ಗೊತ್ತಾಗುತ್ತದೆ, ಆದರೆ ಅವುಗಳ ನಿಶ್ಚಪ್ರಚವಾದ ನಿಖರವಾದ ನಿರೂಪಣದಿಂದಲೇ ಬೇರೊಂದಕ್ಕವಲ್ಲೇ ಅವಕಾಶವೂ ಕೊಡೋದಿಲ್ಲ. ಈ ಸಮಸ್ಯೆ ಇರೋದ್ರಿಂದ ನಾವು ಸಾಂಕೇತಿಕವಾದ ರೂಪಕ್ಕೆ ಹೆಚ್ಚಿನ ಮಹತ್ವ ಕೊಡ್ತೀವಿ. ಆ ಕಾರಣದಿಂದಲೇ ದೇವಿಯ ವಿಗ್ರಹಕ್ಕಿಂತಲೂ ಚಕ್ರದಲ್ಲಿ ಪೂಜೆ ಮಾಡೋದು ದೊಡ್ಡದು ಅಂತಂದದ್ದು. ವಿಷ್ಣುವಿನ ಪ್ರತಿಮೆಗಿಂತಲೂ ಶಾಲಗ್ರಾಮ ದೊಡ್ಡದು ಅಂತಕ್ಕಂಥದ್ದು ಈ ಕಾರಣದಿಂದ, ಇನ್ನೇನಲ್ಲ. ಅಂದರೆ ನಮ್ಮ ಕಲ್ಪನೆಗೆ ಹೆಚ್ಚಿನ ಅವಕಾಶ ಉಂಟು ಅಂತ. ಒಂದು ಕಾವ್ಯದ ವ್ಯಾಖ್ಯಾನಕ್ಕಿಂತ ಆ ಕಾವ್ಯ ಇದೆಯಲ್ಲ, ಅದು ಹೆಚ್ಚು ಅರ್ಥಪೂರ್ಣವಾದದ್ದು. ವ್ಯಾಖ್ಯಾನದಲ್ಲಿ ವ್ಯಾಖ್ಯಾತೃ ತನಗೆ ತೋರಿದ ಅರ್ಥವನ್ನೆಲ್ಲ ಹೇಳ್ತಾನೆ, ಆದರೆ ಇನ್ನೊಂದು 10 ವರ್ಷ ಆದಮೇಲೆ ಅವನಿಗೆ ಮತ್ತಷ್ಟು ಅರ್ಥಗಳು ತೋರಬಹುದು. ಹೀಗಾಗಿ ಒಂದು ಗಿಡದ ಹೂವಿನಲ್ಲಿ ಕಟ್ಟಿದ ಮಾಲೆಗೆ ನಿರ್ದಿಷ್ಟವಾದ ಒಂದು ಆಕಾರ ಬರುತ್ತೆ, ಪ್ರಯೋಜನವೂ ಇದೆ. ಆದರೆ ಗಿಡದಲ್ಲೇ ಇರುವ ಹೂವು ಬೇರೆ ಬೇರೆ ರೀತಿಯಾದ ಸೌಂದರ್ಯ ಕೊಡ್ತಾ ಇರ್ತದೆ. ಗಿಡವನ್ನು ದೂರದಿಂದ ನೋಡಬಹುದು, ಹತ್ತಿರದಿಂದ ನೋಡಬಹುದು, ಅದರ ಹತ್ತಿರ ಇಂಥ ಮೇಲೆ ಬೀಸಿ ಬರ್ತಕ್ಕಂಥ ಗಾಳಿಯ ಪರಿಮಳವನ್ನು ಆಸ್ವಾದಿಸಬಹುದು, ಅದರೊಳಗೆ ಬಂದ ತುಂಬಿಗಳ ಝಂಕಾರವನ್ನು ಕಾಣಬಹುದು. ಕೆಲವಾಗಿ ಉದುರತಕ್ಕಂಥ ಹೂಗಳಲ್ಲಿ ಒಂದು ಸೌಂದರ್ಯ ಕಾಣಬಹುದು. ಸೂರ್ಯೋದಯ ಚಂದ್ರೋದಯಗಳ ಕಾಂತಿ ಪ್ಲಾವಿತವಾದ ವೃಕ್ಷದ ಸೌಂದರ್ಯವನ್ನು ನೋಡಬಹುದು. ಹೀಗೆ ಸಂಕೇತಕ್ಕಿರುವ ಸ್ವಾರಸ್ಯ ಬಹುಮುಖ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಸ್ವಲ್ಪ ಪ್ರಜ್ಞೆ ಹೆಚ್ಚಬೇಕು. ಈ ಕಾರಣದಿಂದಲೇ ಶಾಲಗ್ರಾಮದಲ್ಲಿ ನಾರಾಯಣನನ್ನು ಕಾಣೋದಕ್ಕೆ ಹೆಚ್ಚಿನ ತಪಸ್ಸು ಬೇಕು. ಚಕ್ರರಾಜದಲ್ಲಿ ಶ್ರೀಚಕ್ರ ಯಂತ್ರದಲ್ಲಿ ದೇವಿಯನ್ನು ಕಾಣೋದಕ್ಕೆ ಹೆಚ್ಚಿನ ತಪಸ್ಸು ಬೇಕು, ಅದಕ್ಕೆ ಹೆಚ್ಚಿನ ಮಡಿಯ ಆಚಾರ ಬೇಕು ಅಂತ ಹೀಗೆ ಮಾಡಿರುವುದು. ಆ ಸಂಕೇತ ಸ್ವಾರಸ್ಯಗಳನ್ನು ಅನುಭವಿಸುವಷ್ಟು ನಾವು ಪರಿಪಾಕಗೊಳ್ಳಬೇಕು. ಶುಡ್ ಬಿಕಮ್ ಮೆಚೂರ್ ಎನಫ್ ಟು ಅಪ್ರಿಷಿಯೇಟ್ ದೋಸ್ ಸಿಂಬಲ್ಸ್ ಅನ್ನುವಂಥದ್ದು. ಹೀಗೆಲ್ಲ ಕಂಡಾಗ ನಮಗೆ ಗೊತ್ತಾಗುತ್ತದೆ ಇಲ್ಲಿರುವುದು ಭಾವ ತುಂಬಿಕೊಳ್ಳೋದಕ್ಕಿರುವ ಅವಕಾಶ. ಮಡಿ ಉಡಿ ಭಯ ಇತ್ಯಾದಿಗಳು ಬೂಟಾಟಿಕೆಯಾಗಿ ಪ್ರವರ್ತನೆ ಆಗಬಾರದು ಅಂತ ಗೊತ್ತಾಗುತ್ತದೆ. ಆ ಶ್ರೀಚಕ್ರರಾಜ ಅಂಥದ್ದು ಒಂದು. ಅಲ್ಲಿ 9 ಆವರಣಗಳಿವೆ. ಅದರಿಂದಲೇ ನವಾವರಣ ಪೂಜೆ ಇತ್ಯಾದಿಯಾಗಿ ಮಾಡ್ತಾರೆ. ಆ ಆವರಣಗಳಲ್ಲಿ ಶ್ರೀಚಕ್ರವನ್ನು ನೋಡಿದವ್ರಿಗೆ ಗೊತ್ತಾಗುತ್ತೆ. ಹೊರಗೆ ಒಂದು ಚೌಕಟ್ಟು ಇರುತ್ತದೆ, ಅದು 4 ದ್ವಾರಗಳಿಂದ ಕೂಡಿರುತ್ತದೆ. ಒಂದು ಚೌಕಾಕಾರದ ಕೋಣೆ ಕೊಠಡಿಗೆ 4 ದಿಕ್ಕಿನಲ್ಲಿ 4 ಬಾಗಿಲಿದ್ದಂತೆ. ಅದನ್ನು ಬಂದು ಅವರು ಭೂಪುರ ಅಂತ ಹೇಳ್ತಾರೆ. ಆ ಭೂಪುರದಲ್ಲಿ ತ್ರಿಪುರ ಅನ್ನುವ ದೇವಿ ಇರ್ತಾಳೆ ಅಂತ. ಆಮೇಲೆ ಬರ್ತಕ್ಕಂಥದ್ದು ತ್ರಿವಲಿ ಅಂತ 3 ವರ್ತುಲಗಳು, ಕಾನ್ಸೆಂಟ್ರಿಕ್ ಸರ್ಕಲ್ಸ್, ಅದನ್ನು ತ್ರಿಪುರೇಶಿ ಅಂತ ಹೇಳ್ತಾರೆ. ಆಮೇಲೆ 16 ದಳಗಳ ಪದ್ಮ ಒಂದು ಆವರಣ ಇರ್ತದೆ. ಅದಕ್ಕೆ ಆ ಆವರಣದಲ್ಲಿ 16 ದಳಗಳಿರುತ್ತವೆ, ಅದನ್ನು ತ್ರಿಪುರ ಸುಂದರಿ ಅಂತ. ಅದಾದಮೇಲೆ 8 ದಳಗಳ ಕಮಲದ ಒಂದು ಆವರಣ, ಅಲ್ಲಿ ಅವಳನ್ನು ತ್ರಿಪುರಾಸಿನಿ ಅಂತ ಆ ದೇವಿ ಇರ್ತಾಳೆ ಅಲ್ಲಿ ಅಂತ. ಅದಾದ ಮೇಲೆ 14 ತ್ರಿಕೋಣಗಳ ಒಂದು ವಜ್ರಾಕಾರ ಡೈಮಂಡ್ ಆಕಾರ ಒಂದಿರುತ್ತದೆ, ಅದನ್ನು ಒಂದು ಚತುರ್ದಶಾರ ಅಂತ ಹೇಳ್ತಾರೆ. ಅದು ತ್ರಿಪುರಶ್ರೀ ಅಂತಕ್ಕಂಥ ದೇವಿಯಲ್ಲಿ ಎಲ್ಲ ಒಬ್ಬಳೇ ಪರದೇವತೆ. ಅದಾದ ಮೇಲೆ ಅದರೊಳಗಡೆ 10 ಈ ರೀತಿಯ ತ್ರಿಕೋಣಗಳ ಒಂದು ವಜ್ರಾಕಾರದ ವಲಯ ಇರ್ತದೆ, ಅದನ್ನು ತ್ರಿಪುರ ಮಾಲಿನಿ ಅಂತ. ಅದಾದ ಮೇಲೆ 8 ಇರುತ್ತದೆ, ಅದನ್ನು ನಾವು ತ್ರಿಪುರಸಿದ್ಧ ಅಂತ. ಆಮೇಲೆ ಒಂದು ತ್ರಿಕೋಣ, ಅಧೋಮುಖದ ತ್ರಿಕೋಣ ಇರುತ್ತೆ, ಅದನ್ನು ತ್ರಿಪುರಾಂಬ ಅಂತ. ಮಧ್ಯದಲ್ಲಿ ಒಂದು ಬಿಂದು ಇರುತ್ತದೆ, ಅದನ್ನು ಮಹಾ ತ್ರಿಪುರ ಸುಂದರಿ ಅಂತ. ಇದನ್ನು ನಾವು ನೋಡಿದಾಗ ಭೂಪುರ, ತ್ರಿವಲಿ, ಷೋಡಶದಳ ಕಮಲ, ಅಷ್ಟದಳ ಕಮಲ ಮತ್ತು ಚತುರ್ದಶಾರ, ಅದರೊಳಗೆ ಬಹಿರ್ದಶಾರ, ಆಮೇಲೆ ಅದಾದಮೇಲೆ 10, ಅದನ್ನು ಅಂತರ್ದಶಾರ ಬಹಿರ್ದಶಾರ ಅಂತ ಅದರೊಳಗೆ 2 ಉಂಟು. ಆಮೇಲೆ ಅಷ್ಟಕೋಣ ಉಂಟು, ಅದಾದಮೇಲೆ ತ್ರಿಕೋಣ ಮತ್ತು ಬಿಂದು ಅಂತ ಒಟ್ಟು ನವಾವರಣ ಅಂತ ಮಾಡಿದ್ದಾರೆ. ಇದೇ ನವ ಆವರಣ ಅಂದರೆ 9 ಆವರಣಗಳು. ಸರ್ಕಲ್ಸೇ ವರ್ತುಲ ಅಂತಲ್ಲ, ಸೈಕಲ್ಸ್ ಅಂತ. ಒಂದು ಕಂಪ್ಲೀಟ್ ಕಾಂಟೂರ್, ಎ ಕಂಪ್ಲೀಟೆಡ್ ಕಾಂಟೂರ್ ಅದು ಇರತಕ್ಕಂಥದ್ದು. ಇದು ವಿಶ್ವದ ಸಂಕೇತ ಅಂತ. ಈ ನವಾವರಣ ಅಂತ ಹೆಸರಾದರೂ ನೋಡಿದ್ರೆ ಬಿಂದುವನ್ನು ಬಿಟ್ಟು ನೋಡಿದ್ರೆ 8. ಅದು ಪಂಚಭೂತ, ಮನಸ್ಸು, ಬುದ್ಧಿ, ಅಹಂಕಾರವನ್ನು ತೋರಿಸ್ತಕ್ಕಂಥದ್ದು. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಂತ ಗೀತೆಯಲ್ಲಿ ಹೇಳಿದಂತೆ ಅದು ಪಂಚಭೂತ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಅನ್ನುವುದನ್ನು ತೋರಿಸುವುದು ಅಂತ. ಇಲ್ಲಿ ಅಂತರ್ದಶಾರ ಬಹಿರ್ದಶಾರವನ್ನು ಸೇರಿಸಿದ್ದೀನಿ. ಅದನ್ನು ಬಿಟ್ಟರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಒಟ್ಟು ಇಂದ್ರಿಯ ಅಂತ ಯಾವುದಿದೆ, ಅಂತಃಕರಣ ಅಂತ ಅದನ್ನು ಹೇಳ್ತಾರೆ. ಹಾಗೆಯೇ ಪಂಚಭೂತಗಳನ್ನು ಸೂರ್ಯ, ಚಂದ್ರ
ಮತ್ತು ಸೋಮಯಾಜಿ ಎನ್ನುವ ಅಷ್ಟಮೂರ್ತಿ ಸ್ವರೂಪವೂ ಆಗಿದೆ ಅಂತ. ಅಷ್ಟ ಪ್ರಕೃತಿಯಾದರೆ ವಿಷ್ಣು, ಅಷ್ಟಮೂರ್ತಿಯಾದರೆ ಶಿವ, ಮತ್ತು ಈ ನವಾವರಣ ಅಂತಾದರೆ ದೇವಿ ಅಂತ ಶಿವ ಶಕ್ತಿ ವಿಷ್ಣು ಸಮಾಹಾರ ಅಂತ ಕೂಡ ಮಾಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಅಂತಃಪ್ರಧಾನ ವಿದ್ಯೇಯಂ ತ್ರಿಪುರ ಪರಮೇಶ್ವರಿ ನೈತಸ್ಯಾ ಸಋಷಿ ಕಾಚಿತ್ ವಿದ್ಯಾ ದೇವೇಶಿ ವಿದ್ಯತೆ ಅಂತ ಶಿವನೇ ಹೇಳ್ತಾನೆ. ಇದು ಅಂತರಂಗ ಪ್ರಧಾನವಾದದ್ದು. ಅದಕ್ಕೆ ಲಲಿತಾ ಸಹಸ್ರಾಮದಲ್ಲಿ ಅಂತರ್ಯಾಗ ಸಮಾರಾಧ್ಯ ಬಹಿರ್ಯಾಗ ಸುದುರ್ಲಭ ಅಂತ ಬರುತ್ತೆ. ಇದಕ್ಕೆ ಮತ್ತೆ ವೇದದ ತೈತ್ರಿಯ ಸಂಹಿತೆಯಲ್ಲಿ ಅಷ್ಟಾಚಕ್ರ ನವದ್ವಾರ ದೇವಾನಾಂ ಪುರ ಅಯೋಧ್ಯ ಅಂತ, ಇಲ್ಲಿ ಅಯೋಧ್ಯ ಎದುರಿಸಲಾಗದ ಪುರ, ದೇವತೆಗಳದ್ದು ಪುರ ಉಂಟು. ಪುರ ಅಂದರೆ ಸ್ಟ್ರಕ್ಚರ್ ಅಂತ ಅರ್ಥ. ಅದು ಅಷ್ಟಚಕ್ರಾತ್ಮಕವಾದದ್ದು, ಅಂದರೆ ಬಿಂದುವನ್ನು ಬಿಟ್ಟರೆ ಅಷ್ಟಚಕ್ರಾತ್ಮಕವಾದದ್ದು ಅಂತ ಹೇಳ್ತಾರೆ. ಪುರ ಅನ್ನುವಾಗಲೇ ದೇಹ ಅಂತ ಅರ್ಥ ಉಂಟು. ತ್ರಿಪುರಾಸುರ ಸಂಹಾರ ಅಂದರೆ ಈ ಸ್ಥೂಲ ಸೂಕ್ಷ್ಮ ಶರೀರ, ಯಾವುದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ಮೀರಿದ್ದು ಅಂತ. ಯೋ ವೈ ತಾಂ ಬ್ರಹ್ಮಣೋ ವೇದ ಅಮೃತೇನಾವೃತಾಂ ಪುರಿಂ ತಸ್ಮೈ ಬ್ರಹ್ಮಚ ಬ್ರಹ್ಮಾಚ ಆಯುಕ್ಷಿ ಕೀರ್ತಿಂ ಪ್ರಜಾಂ ದದುಹು ಅನ್ನುವ ಈ ಒಂದು ಪ್ರಸಿದ್ಧ ಪೌರಾಣಿಕ ಮಂತ್ರದಲ್ಲಿ ಈ ಒಂದು ಪುರ ಅದನ್ನೇ ತಿಳ್ಕೊಳ್ಬೇಕಾದದ್ದು. ಅಮೃತೈರಾವೃತಾಂ ಪುರಿಂ ಅಂತ. ಸುಧಾ ಸಿಂಧೋರ್ ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ, ಆ ಸುಧಾ ಸಿಂಧುವಿನ ಮಧ್ಯದಲ್ಲಿರುವುದು ಅಮೃತಾವೃತವಾದ ಪುರಿ ಅಂತಕ್ಕಂಥದ್ದು. ಈ ರೀತಿಯಾಗಿ ಆ ಒಂದು ವಿಶಿಷ್ಟವಾದ ಚಕ್ರ ಅಂತ ನಾವು ನೋಡ್ತೀವಿ. ಈ ದೇವಿಯನ್ನು ವೇದಗಳಲ್ಲಿ ಎಲ್ಲದರೊಳಗೂ ಕಂಡಿದ್ದೀವಿ. ವೇದ ಮಾತೃ ಪ್ರಧಾನವಾಗಿಲ್ಲ, ಹೆಣ್ಣಿಗೆ ವಿರೋಧ, ಇದೆಲ್ಲ ಅಸಂಬದ್ಧವಾದ ಮಾತು. ವೇದದಲ್ಲಿಯೇ ಯಥೇಷ್ಟವಾದ ದೇವಿಯರು ಬರ್ತಾರೆ. ಅದಿತಿ ಬರ್ತಾಳೆ, ಉಷಯ ಬರ್ತಾಳೆ, ರಾತ್ರಿ ಬರ್ತಾಳೆ, ಅರಣ್ಯಾನಿ ಬರ್ತಾಳೆ, ಆಪೋದೇವಿಯರು ಬರ್ತಾರೆ, ಪೃಥ್ವಿ ಬರ್ತಾಳೆ, ನದಿಗಳು ಬರ್ತವೆ, ಎಷ್ಟು ನದಿಗಳು ಉಂಟು. ಶ್ರೀ ಬರ್ತಾಳೆ, ಅಂಬ್ರಣಿ ಬರ್ತಾಳೆ, ನೀಳಾ ಬರ್ತಾಳೆ, ಸೂರ್ಯಾದೇವಿ ಬರ್ತಾಳೆ. ಅದಾದ ಮೇಲೆ ವೇದ ಋಷಿಕೆಯರು ಬರ್ತಾರೆ. ಲೋಪಾಮುದ್ರ, ಅಪಾಲ, ಶಶ್ವತಿ, ವಿಶ್ವವರ, ಉರ್ವಶಿ, ಹೀಗೆ 44 ಋಷಿಕೆಯರು ಬರ್ತಾರೆ. ಆಮೇಲೆ ನಮ್ಮಲ್ಲಿ ಪಂಚಮಹಾಪತಿವ್ರತೆಯರು ಅಂತ ಅಹಲ್ಯ, ದ್ರೌಪದಿ, ತಾರಾ, ಸೀತಾ, ಮಂಡೋದರಿ ಬರ್ತಾರೆ. ಅದಾದಮೇಲೆ ಆ ಪಂಕ್ತಿಗೆ ಸೇರಿದಂಥ ಚಂದ್ರಮತಿ, ದಮಯಂತಿ, ಸಾವಿತ್ರಿ ಬರ್ತಾರೆ. ಮತ್ತು ಅರುಂಧತಿ, ಸುಮತಿ, ಸುಕನ್ಯಾ, ಹೀಗೆ ಪತಿವ್ರತೆಯರು ಋಷಿಪತ್ನಿಯರಾಗಿ ಬರ್ತಾರೆ. ಮತ್ತು ಅಗ್ನಿಯೇ ಶಿವ, ಆತನ ಜ್ವಾಲೆಯರೇ ಶಕ್ತಿಗಳು ಅನ್ನುವ ರೀತಿಯಲ್ಲಿ ಉಂಟು. ಅದನ್ನು ನಾವು ಋಗ್ವೇದದಲ್ಲಿ ಶ್ವೇತಾಶ್ವತರ ಉಪನಿಷತ್ನಲ್ಲೆಲ್ಲ ಕಾಣ್ತೀವಿ. ಕಾಳಿ, ಕರಾಳಿ, ಮನೋಜವ, ಸುಲೋಹಿತ, ಸುಧೂಮ್ರವರ್ಣ, ಸ್ಫುಲಿಂಗಿನಿ, ವಿಶ್ವರೂಪ ಅನ್ನುವ 7 ಜ್ವಾಲೆಗಳೇ ದೇವಿ ಸ್ವರೂಪಗಳು ಅಂತ. ಆಮೇಲೆ ನಮ್ಮಲ್ಲಂತೂ ಜಾನಪದ ದೇವಿಯರಿದ್ದಾರೆ. ಕಾಳಿ, ಚೌಡಿ, ಮಾರಿ, ಮಸಣಿ, ಎಲ್ಲಮ್ಮ, ಎಲ್ಲರಮ್ಮ, ಎಲ್ಲಮ್ಮ, ಅದಿತಿ, ಜೋಗಳಾಂಬ, ಬನಶಂಕರಿ, ಭಗವತಿ, ಕೇರಳದಲ್ಲಿ ಕಾಮಾಖ್ಯ, ಅಂಬಾ ಭವಾನಿ, ಮುತ್ತುಮಾರಿಯಮ್ಮ, ತಂಜಮಾರಿಯಮ್ಮ, ಕರ್ಮಾರಿಯಮ್ಮ, ಹೀಗೆಲ್ಲ ಉಂಟು. ತುಳುನಾಡಲ್ಲಿ ಭೂತಾರಾಧನೆ ಮಾಡುವಾಗ ಸಿರಿ ಇರ್ಬೋದು, ಕಲ್ಲುರ್ಟಿ ಇರ್ಬೋದು, ಇವೆಲ್ಲ ಕೂಡ ಮಾತೃದೇವತೆಯರೇ. ಮತ್ತು ತೀರಿಕೊಂಡಂಥ ಮಹಾಸತಿಯರನ್ನ ಮಾಸ್ತಿ ಕಲ್ಲುಗಳು ಅಂತ, ಮಹಾಸತಿಯೇ ಮಾಸ್ತಿ ಆಯಿತು, ಅವರನ್ನು ಆರಾಧನೆ ಮಾಡೋದು. ಸಪ್ತಮಾತೃಕೆಯರು, ನವದುರ್ಗ, ಷೋಡಶ ಶಕ್ತಿಯರು, 24 ಕೋಟಿ ಯೋಗಿನಿಯರು, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಇಂದ್ರಾಣಿ, ವಾರಾಹಿ, ಕೌಮಾರಿ, ವೈಷ್ಣವಿ, ಬ್ರಾಹ್ಮಿ, ಭಾರತಿ, ಗಾಯತ್ರಿ, ಶಾರದಾ, ಲಲಿತಾ, ನಾರಸಿಂಹಿ, ಗಣೇಶಾನಿ ಅಥವಾ ಗಣೇಶಿ ಅಂತಕ್ಕಂಥದ್ದು, ಬಗಳ, ಭೈರವಿ, ದುರ್ಗಾ, ಚಂಡಿ, ಚಾಮುಂಡಿ, ಚಿನ್ನಮಸ್ತ, ಚಿಂತಾಮಣಿ, ಈ ಥರದ್ದು. ಹೀಗೆ ಎಷ್ಟು ಬಗೆಯಲ್ಲಿ ನೋಡಿದ್ರೂ ಅಷ್ಟೆಲ್ಲ ದೇವತೆಗಳಿಗೂ ನಮ್ಮ ಪರಂಪರೆಯಲ್ಲಿ ಸ್ತ್ರೀ ದೇವತೆಗಳಿಗೆ ಅವಕಾಶ ಕೊಟ್ಟಿದ್ದೀವಿ ಅಂತ ತೋರಿಸೋಕೆ ಕೇಳಿದ್ದು. ಆಮೇಲೆ ಅವಳನ್ನು ಆರಾಧನೆ ಮಾಡೋದಕ್ಕೆ ಕಲಶ, ಕುಂಭ, ಧಾನ್ಯ ರಾಶಿ, ಯಂತ್ರ, ಆ ಚಕ್ರಾಜ ಯಂತ್ರದಲ್ಲಿ ಭೂಪ್ರಸ್ತರ ಅಂತ ನೆಲದ ಮೇಲೆ ಹರವದಂಥ ಒಂದು ರೇಖಾಕೃತಿ ನಿರ್ಮಾಣ, ಸ್ವಲ್ಪ ಉಬ್ಬಿದರ ಮೇಲೆ ಮಾಡತಕ್ಕಂಥದ್ದು ಕೂರ್ಮಪೃಷ್ಠ, ಮತ್ತು ಸ್ವಲ್ಪ ಗೋಪುರಾಕೃತಿ ಆದರೆ ಕೈಲಾಸ ಪ್ರಸ್ತಾರ, ಅದು ಅಲ್ಲದೆ ಇನ್ನೂ ಗೋಪುರವಾದರೆ ಮೇರು ಪ್ರಸ್ತಾರ ಅಂತ, ಅದು ಸರ್ವೋತ್ಕೃಷ್ಟ ಅಂತ ಹೀಗೆ ಮಾಡಿದ್ದಾರೆ. ಆಮೇಲೆ ಇದರೊಳಗೆ ಸುವಾಸಿನಿ ಪೂಜೆ, ಕುಮಾರಿ ಪೂಜಾ, ಕನ್ಯಾ ಪೂಜಾ, ರೋಹಿಣಿ ಪೂಜಾ, ಬೇರೆ ಬೇರೆ ವಯಸ್ಸಿನ ಕನ್ಯೆಯರ ಪೂಜೆ ಅಂತ ಈ ಥರ ಬೇಕಾದಂತೆ ಬೆಳೆದಿದೆ. ಇಷ್ಟು ಅಷ್ಟು ಅಂತ ಹೇಳೋಕ್ಕಾಗೋಲ್ಲ. ಸ್ತ್ರೀಯನ್ನು ದೇವಿ ಸ್ಥಾನದಲ್ಲಿ ಕೂಡಿಸಿ ಪೂಜೆ ಮಾಡುವಂತೆ ಈ ಹೊತ್ತು ಬದುಕಿರುವ ಯಾವ ಮತದಲ್ಲೂ ಇಲ್ಲ, ಸನಾತನ ಧರ್ಮದಲ್ಲಿ ಮಾತ್ರ ಇದೆ. ನೋಡಿ, ಇಲ್ಲಿ ನಮಗೆ ಗೊತ್ತಾಗುತ್ತದೆ, ಕುಮಾರಿ, ತ್ರಿಮೂರ್ತಿ, ಕಲ್ಯಾಣಿ, ರೋಹಿಣಿ, ಕಾಳಿ, ಚಂಡಿಕಾ, ಶಾಂಭವಿ, ದುರ್ಗಾ, ಸುಭದ್ರ ಅಂತ ಈ ದೇವತೆಗಳನ್ನು ಆರಾಧನೆ ಮಾಡೋದು ಆ ವಯಸ್ಸಿನ ಕನ್ಯೆಯರಿಂದ. ಕುಮಾರಿ ಅಂದರೆ 2 ವರ್ಷದ ಮಗುವನ್ನು, ಹೆಣ್ಣು ಮಗುವನ್ನು ಆರಾಧನೆ ಮಾಡ್ತಾರೆ. 3 ವರ್ಷದ ಮಗುವನ್ನು ಇಟ್ಟು ತ್ರಿಮೂರ್ತಿ ಅಂತ, 4 ವರ್ಷದನ್ನು ಕಲ್ಯಾಣಿ ಅಂತ, 5 ವರ್ಷದನ್ನು ರೋಹಿಣಿ, 6 ವರ್ಷದನ್ನು ಕಾಳಿ, 7 ವರ್ಷದನ್ನು ಚಂಡಿಕಾ, 8ನ್ನು ಶಾಂಭವಿ, 9ನ್ನು ದುರ್ಗಾ, 10ನ್ನು ಸುಭದ್ರ ಅಂತ. ಇಲ್ಲಿ 9 ದೇವಿಯರು 9 ರಾತ್ರಿಗಳಿಗೆ ಇರ್ತಾರೆ. ಹೀಗೆ ಇಷ್ಟಿಷ್ಟು ವಯಸ್ಸಿನ ಹೆಣ್ಣು ಮಕ್ಕಳನ್ನು ಪೂಜೆ ಮಾಡಬೇಕು ಅಂತ.
ಇಲ್ಲಿ ಸಾಮಾಜಿಕವಾದ ಆಯಾಮ ಕೂಡ ಇದೆ. ಅದಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಆಗ ಸಲ್ಲಿಸುವ ಗೌರವ. ನಾನು ನೋಡಿದ್ದೀನಿ ಈ ಥರ ಪೂಜೆಗಳನ್ನು ಹೇಗೆ ಮಾಡ್ತಾರೆ ಅಂತ ನನ್ನ ಬಂಧು ಮಿತ್ರ ವರ್ಗದ ಮನೆಗಳಲ್ಲಿ. ಇಷ್ಟು ಪರದೇವತಾ ಬುದ್ಧಿಯಿಂದ ಮಾಡ್ತಾರೆ ಅಂದರೆ ಆ ಮಗುವಿನ ಕಾಲನ್ನು ತೊಳೆದು ಆ ತೀರ್ಥವನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋತಾರೆ. ಒಂದು ಸ್ತ್ರೀತ್ವಕ್ಕೆ ಕೊಡುವ ಗೌರವ ಏನು ಅಂತ ಸಮಾಜಕ್ಕೆ ಗೊತ್ತಾಗೋದು ಹೀಗೆ ಮಾಡಿಯೇನೆ. ಅದು ನಮೋ ಅರ್ಭಕೇಭ್ಯ ನಮೋ ಮಹದ್ಭ್ಯ ಅನ್ನುವ ವೇದ ದರ್ಶನವೇ ಆಗಿರುವಂಥದ್ದು ಗೊತ್ತಾಗುತ್ತದೆ. ಮತ್ತೆ ಕಾಲಿಕಾ ಪುರಾಣ ತುಂಬ ವಿಸ್ತೃತವಾಗಿ ಈ ಎಲ್ಲ ವಿವರಗಳನ್ನು ಹೇಳುವಂಥದ್ದು ನಮಗೆ ಕಾಣಿಸುತ್ತದೆ. ಸಕಲ ವರ್ಣಕ್ಕೆ ಇಲ್ಲಿ ಪೂಜಾಧಿಕಾರ ಇದೆ. ಮ್ಲೇಚ್ಛಾನಾಮಪ್ಯಧಿಕಾರ ಅಂತಲೇ ಅದನ್ನು ಹೇಳಿದ್ದಾರೆ. ಅಮಾವಾಸ್ಯೆಯ ದಿವಸ ಒಂದು ಕಲಶ ಸ್ಥಾಪನೆ ಮಾಡಿ ಮತ್ತೆ ಕಲಶದಲ್ಲಿ ಬಿಲ್ವ ವೃಕ್ಷದಲ್ಲಿ ಆರಾಧನೆ ಮಾಡುವಂಥದ್ದನ್ನು ನಾನು ಮೊದಲೇ ಹೇಳಿದ್ದೀನಿ. ಇಲ್ಲಿ ನೋಡಿ ಮತ್ತೂ ಸ್ವಾರಸ್ಯ ಏನಂದರೆ ಸಿಂಹಮಾಸದಿಂದ ಕನ್ಯಾಮಾಸಕ್ಕೆ ಬರುತ್ತದೆ. ಇದು ಸಿಂಹಮಾಸ ಅಂತಂದರೆ ಶ್ರಾವಣ ಮಾಸ, ಅದು ಮಳೆಗಾಲದ್ದು. ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು ಕನ್ಯಾಮಾಸ. ಆ ಒಂದು ಸಿಂಹಮಾಸ ಕನ್ಯಾಮಾಸಗಳಲ್ಲಿ ಸಿಂಹವಾಹಿನಿಯಾದ ಕನ್ಯಕಾ ಪರಮೇಶ್ವರಿ ಆ ದೇವಿಯ ಆರಾಧನೆ ಅಂತ ನಮಗೆ ಗೊತ್ತಾಗುತ್ತದೆ. ಇಲ್ಲಿ ಮತ್ತೆ ವೇದಗಳಲ್ಲಿ ಕಾಣಿಸ್ತಕ್ಕಂಥ ಅಗ್ನಿ, ವಾಯು, ಆದಿತ್ಯ ಈ 3 ಸ್ತರದ ಆರಾಧನೆ ಉಂಟು. ಅದನ್ನು ಅಗ್ನಿಯಲ್ಲಿ ಜ್ವಾಲಾರೂಪಿಣಿಯಾಗಿ ಶಕ್ತಿ ಇರ್ತಾಳೆ, ವಾಯುವಿನ ಅಂತರಿಕ್ಷ ಸ್ಥಾನದಲ್ಲಿ ವಿದ್ಯುತ್ ರೂಪಿಣಿಯಾಗಿರ್ತಾಳೆ, ಆದಿತ್ಯನಲ್ಲಿ ಕಿರಣ ರೂಪಿಣಿಯಾಗಿರ್ತಾಳೆ ಅಂತ ಅದಕ್ಕೆ ಅಗ್ನಿ ಸೂಕ್ತವನ್ನೇ ದುರ್ಗಾ ಸೂಕ್ತ ಅಂತ ನಾವು ಆರಾಧನೆ ಮಾಡ್ತೀವಿ. ಜಾತವೇದ ಸೇಸುನವ ಮಸೋ ಮಮರ ಅತೀಯತೋ ವೇದ, ಅದು ಯಾವುದು ಪ್ರಸಿದ್ಧವಾಗಿ ಉಂಟು. ಸನಃಪರ್ಷದ ದುರ್ಗಾನ್ ದೇವಿಗಂ ಶರಣಮಹಂ ಪ್ರಪದ್ಯೆ ಸುತರ ಸರಸೇ ನಮಃ ಇತ್ಯಾದಿಯಾಗಿ ದುರ್ಗಾ ಸೂಕ್ತದಲ್ಲಿ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಅಂತನ್ನುವ ಎಲ್ಲ ಮಾತುಗಳಲ್ಲಿ ನಮಗೆ ಅಗ್ನಿಯೇ ದುರ್ಗೆ ಅಂತ, ಅಂದರೆ ಅಗ್ನಿಯ ಶಕ್ತಿಯೇ ಯಾವುದೇ ಪ್ರಕೃತಿ ಸಂಗತಿ ಇದ್ದರೂ ಅದರ ಶಕ್ತಿ ಸ್ವರೂಪವಾಗಿ ದುರ್ಗಾ ಅಂತ ಆಗ್ತಾಳೆ ಅಂತ ನಮಗೆ ಗೊತ್ತಾಗುತ್ತದೆ. ಇದು ವಿಶೇಷವಾಗಿ ನಾವಿಲ್ಲಿ ಕಾಣಬೇಕಾದಂಥದ್ದು. ಇಲ್ಲಿ ನಾವು ಮಹಾಸರಸ್ವತಿಯನ್ನು ಆರಾಧನೆ ಮಾಡ್ತೀವಿ. ಮಹಾಸರಸ್ವತಿಯ ಆರಾಧನೆ ಮಾಡುವಾಗ ಅವಳು ತುಂಬ ಪರಮತತ್ವ ಅಂತನ್ನುವ ಭಾವದಿಂದಲೇ ಮಾಡುವಂಥದ್ದಾಗಿದೆ. ಅದರ ಕುರಿತು ನೋಡಿದರೆ ಸೃ ಅನ್ನುವ ಧಾತುವಿನಿಂದ ಸರಸ್ವತಿ ಬಂದದ್ದು, ಗತ್ಯರ್ಥಕ ಅಂತ. ಡೈನಮಿಸಮ್, ಸರ್ವೇ ಗತ್ಯರ್ಥಕ ಧಾತವ ಜ್ಞಾನಾರ್ಥೇ ಪ್ರಯುಕ್ತಾ ಅಂತ ಜ್ಞಾನಸ್ವರೂಪಿಣಿಯಾದವಳು ಅಂಬಿತಮೇ, ದೇವಿತಮೇ, ನದೀತಮೇ ಸರಸ್ವತಿ ಎನ್ನುವ ವೇದ ಮಂತ್ರ ಇಲ್ಲಿ ನಮಗೆ ಗೊತ್ತಾಗುತ್ತದೆ. ಅವಳು ಸರಸ್ವತಿ ವೃತ್ರಾಸುರ ವಧೆಗೆ, ಪಣಿಗಳ ವಧೆಗೆ ಇಂದ್ರನಿಗೆ ಸಹಕಾರಿಣಿಯಾಗಿದ್ದಾಳೆ ಅಂತ ಗೊತ್ತಾಗುತ್ತದೆ. ಅಲ್ಲಿ ಪಾರಾವತ ಅಂತ ಒಬ್ಬ ಅಸುರ ಇದ್ದ, ಅವನ ಸಂಹಾರಕ್ಕೂ ಸರಸ್ವತಿ ಸಹಕಾರ ಮಾಡಿದಳು ಅಂತ ವೇದದಲ್ಲಿ ಬರುತ್ತದೆ. ಹೀಗಾಗಿ ಅವಳು ಶಕ್ತಿ ದೇವಿ ಸರಸ್ವತಿ ಅಂತ. ಮತ್ತು ಅವಳು ನದಿ ರೂಪಿಣಿಯಾಗಿ ಅನ್ನದಾತ್ರಿ ಮತ್ತು ಯಜ್ಞ ಸ್ವರೂಪವನ್ನು ಕಾಪಾಡೋದ್ರಿಂದ ಯಜ್ಞ ಸಂಸ್ಥಾ ಧಾತ್ರಿ, ಸಂಕಲ್ಪ ಚೋದಯಿತ್ರಿ ಸೂನೃತಾನಾಂ ಅಂತ ಅವಳನ್ನು ಹೇಳ್ತಾರೆ. ಒಳ್ಳೆಯ ಮಾತನ್ನು, ಸತ್ಯವನ್ನು ಚೋದಿಸ್ತಕ್ಕಂಥವಳು, ರಸನಿಧಿ, ನದಿ ರೂಪವಾಗಿ ರಸ ನೀರನ್ನು ಮತ್ತು ಕಲಾರೂಪವಾಗಿ ಸಾಹಿತ್ಯ ರೂಪವಾಗಿ ಮಾಡ್ತಕ್ಕಂಥವಳು ಸರಸ್ವತಿ ಅಂತ. ಮತ್ತು ಅವಳು ವೈದ್ಯೇಶ್ವರಿಯೂ ಹೌದು, ಅಶ್ವಿನಿ ದೇವತೆಗಳಿಗೆ ಅನುಗ್ರಹ ಮಾಡಿದ್ದಾಳೆ ಅಂತ. ಆಮೇಲೆ ಪರಾ ಪಶ್ಯಂತಿ ಮೊದಲಾದ ಈ 4 ವಾಕ್ಸ್ತರಗಳಿಂದ ಇರುವ ವಾಗಾಂಭರಣಿ ದೇವಿಯಾಗಿದ್ದಾಳೆ. ಮತ್ತು ಪರಾಪರ ವಿದ್ಯಾನಿಧಿ, ಪರ ಮತ್ತು ಅಪರ ಅಂದರೆ ಸ್ಪಿರಿಚುವಲ್ ಆ್ಯಂಡ್ ಸೆಕ್ಯುಲರ್ ಸೈನ್ಸಸ್ ಅಂತಿವೆಯಲ್ಲ, ಅವುಗಳಿಗೆ ನಿಧಿಯಾಗಿರ್ತಕ್ಕಂಥವಳು. ಅಹಂ ರಾಷ್ಟ್ರೀಯ ಸಂಗಮನಿ ಕ್ರತೂನಾಂ ಅಂತನ್ನುವ ಅಂಭರಣಿ ಸೂಕ್ತದಲ್ಲಿ ಶಿ ಈಸ್ ದಿ ಇಂಟಗ್ರೇಟಿಂಗ್ ಫೋರ್ಸ್ ಆಫ್ ನೇಷನ್ ಆ್ಯಂಡ್ ನ್ಯಾಷನಲಿಸಮ್ ಅಂತ ಗೊತ್ತಾಗುತ್ತದೆ. ರಾಷ್ಟ್ರ ಸಂಗಮನ ಶಕ್ತಿ, ಇಂಟಗ್ರೇಟಿಂಗ್ ಫೋರ್ಸ್ ಆಫ್ ನೇಷನ್ ಅಂತ. ಅಥರ್ವದಲ್ಲಿ ಅಭಿಚಾರಣಿ ವಿದ್ಯಾ ಅಂತ ಕೂಡ ಆಗಿದ್ದಾಳೆ. ಹಾಗಾಗಿ ಸರಸ್ವತಿ ರಹಸ್ಯೋಪನಿಷತ್ತು ಇತ್ಯಾದಿಯಲ್ಲಿ ಬ್ರಹ್ಮತತ್ವ ಏನು ಅಂತ ಅವಳಿಂದ ಗೊತ್ತಾಗುತ್ತದೆ. ಅಸ್ಥಿಭಾತಿ ಪ್ರಿಯಂ ನಾಮ ರೂಪಮಿತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋನ್ಯತಾ ಅನ್ನುವ ಮಾತು ಉಂಟು. ಅಸ್ಥಿಭಾತಿ ಪ್ರಿಯಂ ಸತ್ ಚಿತ್ ಆನಂದ, ನಾಮ ರೂಪ, ಈ 5 ಈ ಒಟ್ಟಿರುವ ತತ್ವ. ಸಚ್ಚಿತ್ ಆನಂದ ಬ್ರಹ್ಮರೂಪವಾದರೆ ನಾಮರೂಪ ಜಗದ್ರೂಪ ಅಂತ. ಇವೆರಡನ್ನೂ ಸಮನ್ವಯ ಮಾಡಿಕೊಡ್ತಕ್ಕಂಥವಳು ಸರಸ್ವತಿ ಅಂತನ್ನುವುದು ನಮಗೆ ಗೊತ್ತಾಗುತ್ತೆ. ಶಬ್ದರೂಪದಿಂದ ನಾಮರೂಪಗಳನ್ನು, ಅರ್ಥರೂಪದಿಂದ ಅಸ್ಥಿಭಾತಿ ಚಿತ್ ಅಂತ ಅಸ್ಥಿಭಾತಿ ಪ್ರಿಯಂ ಸಚ್ಚಿದಾನಂದವನ್ನು ತೋರ್ಪಡಿಸ್ತಾಳೆ ಅಂತ. ಅವಳನ್ನು ಸರಸ್ವತಿ ರಹಸ್ಯೋಪನಿಷತ್ತು ತಂತ್ರಾಗಮಗಳಲ್ಲಿ ಶುಂಭನಿಶುಂಭ ವಧೆಗಾಗಿ ಈ ರೂಪ ತಾಳಿದಳು ಅಂತ ಗೊತ್ತಾಗುತ್ತದೆ. ಈ ಕಾಲದ ಸರಸ್ವತಿ ಪಾಪ
ನಿಶ್ಶಕ್ತಳಾಗಿಬಿಟ್ಟಿದ್ದಾಳೆ. ಈ ಕಾಲದ ವಿದ್ಯಾವಂತರ ಥರ ನಿರ್ವೀರ್ಯಳಾಗಿಬಿಟ್ಟಿದ್ದಾಳೆ, ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದಾಳೆ, ಹೋಪ್ಲೆಸ್ ಆಗಿಬಿಟ್ಟಿದ್ದಾಳೆ. ಆದರೆ ನಮ್ಮ ವೇದಾಗಮಗಳ ಕಾಲದ ಸರಸ್ವತಿ ತುಂಬ ಪೌರುಷಳಾಗಿರ್ತಕ್ಕಂಥವಳು. ಅವಳು ಪಾಪ ಎಲ್ಲ ಕೈಯಲ್ಲೂ ಸಾಫ್ಟ್ ಆ್ಯಂಡ್ ಸೋಬರ್. ಈ ಹೊತ್ತಿನ ಹಿಂದೂಗಳು ಹೇಗೆ ಹೆನ್ಪೆಕ್ಕಡಾಗ್ಬಿಟ್ಟಿದ್ದಾರೆ ಆ ರೀತಿ ಬರೀ ವೀಣೆ, ಪುಸ್ತಕ, ಅಕ್ಷಮಾಲೆ ಇಟ್ಕೊಂಡು ರಾಮಕೃಷ್ಣ ಗೋವಿಂದ ಅಂತ ಇಲ್ಲ. 8 ತೋಳುಗಳು ಇಟ್ಕೊಂಡಿದ್ದಾಳೆ. ಆ 8 ತೋಳುಗಳಲ್ಲಿ ಅವಳು ಘಂಟ, ಶಂಖ, ಚಕ್ರ, ಧನುಸ್ಸು, ಶೂಲ, ಹಲ, ಮುಸಲ ಇವುಗಳನ್ನು ಇಟ್ಕೊಂಡಿದ್ದಾಳೆ. ನೋಡಿ, ಘಂಟೆ ಜಯಘಂಟ ಅಂತ ಕರಿತೀವಲ್ಲ, ಜಯವಾದಾಗ ಗಂಟೆ ನುಡಿಸ್ತೀವಿ. ಯುದ್ಧ ಆರಂಭ ಮಾಡುವಾಗ ಶಂಖ, ಯುದ್ಧ ಮುಗಿಸುವಾಗ ಘಂಟ. ಮತ್ತೆ ಅಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಧನುಸ್ಸು, ಬಾಣ, ಶೂಲ, ಚಕ್ರ. ಶೂಲ ಅಮುಕ್ತಾಯುಧ, ಹಿಡ್ಕೊಂಡೇ ತಿವಿಬೇಕು. ಧನುಸ್ಸು, ಬಾಣಗಳು ಮುಕ್ತಾಯುಧ, ಬಿಲ್ಲಿಂದ ಬಾಣ ಬಿಟ್ಟರೆ ಅದು ಹೋಯ್ತು, ಬರೋಲ್ಲ. ಚಕ್ರ ಮುಕ್ತ, ಬಿಟ್ಟು ವಾಪಸ್ ತಗೊಳ್ಬೋದು, ಸಮಥಿಂಗ್ ಲೈಕ್ ಬ್ಯೂಮರಾಂಗ್. ಹೀಗಾಗಿ ಮುಕ್ತಾಯುಧ, ಅಮುಕ್ತಾಯುಧ, ಮುಕ್ತಾಯುಧ ಈ 3 ಇಟ್ಕೊಂಡಿದ್ದಾಳೆ. ಇನ್ನು ಹಲ, ಮುಸಲ ಅವೆರಡೂ ಉಂಟು. ಕೃಷಿ ಆರಂಭವಾಗುವುದೇ ಹಲದಿಂದ, ಮುಗಿಯುವುದೇ ಮುಸಲದಿಂದ. ಉಳುವಾಗ ಹಲ, ಬೆಳೆ ಬಂದು ಕುಟ್ಟಿ ಹೊಟ್ಟು ತೌಡು ಬೇರೆ ಮಾಡಿ ಕಾಳನ್ನು ತೆಗೆದಿಡುವಾಗ ಅದು ಮುಸಲ, ಒನಕೆ ಬೇಕು. ಹೀಗಾಗಿ ಕೃಷಿ ದೇವತೆ ಆಗಿದ್ದಾಳೆ. ಈ ರೀತಿಯಾಗಿ ಕ್ಷಾತ್ರ ವೈಶ್ಯ ಸ್ವರೂಪ ಮಹಾ ಸರಸ್ವತಿಗೆ ಉಂಟು. ಆಮೇಲೆ ಸಾಕ್ಷಾತ್ ಸರಸ್ವತಿಯಾಗಿ ಅವಳಿಗೆ ಇದೇ ಬ್ರಹ್ಮರೂಪ. ಅಲ್ಲಿ ಅಕ್ಷಮಾಲ ಅಂದರೆ ಆಯಿಂದ ಕ್ಷಾವರೆಗೂ ಇರತಕ್ಕಂಥ ಸಕಲ ವರ್ಣಗಳು 54, ಅದನ್ನು ದುಪ್ಪಟ್ಟು ಮಾಡಿದ್ರೆ 108 ಅಂತ ನಮಗೆ ಗೊತ್ತಾಗುತ್ತದೆ. ಹೀಗಾಗಿ ಅವಳು ಸಕಲ ವರ್ಣಗಳ ಸ್ವರೂಪಿಣಿಯಾಗಿದ್ದಾಳೆ. ವರ್ಣ ಅಂತಂದರೆ ನಮಗೆ ಅಭಿವ್ಯಕ್ತಿಗೆ ಎಲ್ಲ ಸಾಮಗ್ರಿ ಅಂತ ಅರ್ಥ ಆಗುತ್ತದೆ. ಆಮೇಲೆ ಕೈಯಲ್ಲಿ ಪುಸ್ತಕ, ಅದಕ್ಕೆ 2 ಹಾಳೆ ಇರುವುದು. ಆ 2 ಹಾಳೆಯಲ್ಲಿ ಒಂದು ಪರವಿದ್ಯೆ, ಇನ್ನೊಂದು ಅಪರವಿದ್ಯೆ ಸಂಕೇತ ಅಂತ. ಎಗೇನ್ ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್, ಸೆಕ್ಯುಲರ್ ಆ್ಯಂಡ್ ಸ್ಪಿರಿಚುವಲ್ ವಿಸ್ಡಮ್ ಲರ್ನಿಂಗ್ ಅಂತಂತೀವಿ. ಹೆಬ್ಬೂರಿನ ಕಾಮಾಕ್ಷಿ ಶಾರದಾ ದೇವಸ್ಥಾನದಲ್ಲಿ ಆ ದೇವಿಯ ಕೈಯಲ್ಲಿರುವ ಪುಸ್ತಕದ ಮೇಲೆ ಕೆತ್ತಿರುವುದು ತತ್ವಮಸಿ ಅಂತ. ಇನ್ನೊಂದು ಕಡೆಗೆ ಪ್ರಾಯಶಃ ಅಹಂ ಬ್ರಹ್ಮಾಸ್ಮಿ ಅಂತ ಇರಬೇಕು. ಉಪದೇಶ ವಾಕ್ಯ ತತ್ವಮಸಿ ಆದರೆ ಅನುಭವ ವಾಕ್ಯ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು. ಆಮೇಲೆ ಆಕೆ ಸರಸ್ವತಿಯ ಕೈಯಲ್ಲಿ ಈ ವೀಣಾ, ಅದು ಸಾಕ್ಷಾತ್ತಾಗಿ ನಮ್ಮ ಸ್ವರೂಪವೇ ಆಗಿದೆ. ವೀಣೆ ಅಂತಂದರೆ ಬಸವಣ್ಣನವರು ಹೇಳ್ತಾರಲ್ಲ, ಎನ್ನ ಕಾಯವ ದಂಡಿಗೆಯ ಮಾಡಯ, ಎನ್ನ ಶಿರವನು ಸೋರೆಯ ಮಾಡಯ, ಎನ್ನ ನರಗಳ ತಂತ್ರಿಯ ಮಾಡಯ ಅಂತ. ಹಾಗೆ ನಮ್ಮ ನರಮಂಡಲವೇ ಕಶೇರುಕ, ಬೆನ್ನುಮೂಳೆಯಿಂದ ಹಾದು ಹೋಗುತ್ತೆ. ಆ ಬೆನ್ನುಮೂಳೆಯಿಂದ ಹಾದು ಹೋದದ್ದು ವೀಣಾ ದಂಡಿಯ ಮೇಲೆ ಪ್ರಸರಿಸಲ್ಪಟ್ಟಂಥ ತಂತ್ರಿಗಳ ಲೆಕ್ಕ. ಎಷ್ಟು ತಂತ್ರಿಗಳು, ಎಷ್ಟು ನರಗಳೋ ಲೆಕ್ಕವಿಲ್ಲ. ಅಷ್ಟು ತಂತ್ರಿಗಳು ಶತತಂತ್ರಿ ವೀಣಾಯಿಂದ ಏಕತಾರಿ ವೀಣಾವರೆಗೆ ಉಂಟು. ಎಲ್ಲ ವೀಣೆಗಳೇ, ಆಲಾವಣಿ ವೀಣಾ, ಕಿನ್ನರಿ ವೀಣಾ, ಶತತಂತ್ರಿ, ಸಪ್ತತಂತ್ರಿ ಹೀಗೆಲ್ಲ ಉಂಟು. ತಲೆ ಸೋರೆ, ತುಂಬಿ ಅಂತಕ್ಕಂಥದ್ದು. ಹೀಗಿರ್ತಕ್ಕಂಥ ಮಾನವ ಅನ್ನುವ ವೀಣೆಯನ್ನು ಅವಳು ಶ್ರುತಿ ಮಾಡಿ ನುಡಿಸಬೇಕು. ನಾವು ಆಕೆಯ ಕೈಯಲ್ಲಿ ಉಪಕರಣವಾಗಬೇಕು. ಆಗ ಮಾತ್ರ ನಮ್ಮ ಕರಣಗಳಿಗೆ ಸಾರ್ಥಕ್ಯ. ಅನ್ಲೆಸ್ ವಿ ಬಿಕಮ್ ಇನ್ಸ್ಟ್ರುಮೆಂಟಲ್ ಇನ್ ಎ ಸಬ್ಲೈಮ್ ಕಾಸ್, ದರ್ ಇಸ್ ನೋ ಸ್ಪೆಷಲ್ ಪರ್ಪಸ್ ಸರ್ವ್ಡ್ ಇನ್ ದಿಸ್ ಬರ್ತ್. ಈ ಜೀವಕ್ಕೆ ಪರಮೋಚ್ಚವಾದ ಸ್ಥಿತಿ ಬರುವುದು ಅದು ಭಗವತ್ ಸ್ವರೂಪದ ಕೈಯಲ್ಲಿ ಒಂದು ವಾದ್ಯವಾಗಿ, ಒಂದು ಉಪಕರಣವಾಗಿ ಬರಬೇಕು. ಅಂದರೆ ಕರ್ತೃತ್ವ ಭೋಕ್ತೃಗಳನ್ನು ಬಿಡಬೇಕು, ಭೋಕ್ತೃತ್ವವನ್ನು ಬಿಡಬೇಕು. ಅಹಂ ಕರೋಮೀತಿ ವೃಥಾಭಿಮಾನ, ಅದು ತುಂಬ ಮುಖ್ಯವಾದ ತತ್ವ. ಹೀಗಾಗಿ ನಾನು ಒಂದು ವೀಣೆಯಂತೆ ಆಗಬೇಕು ಅಂತ. ನಮ್ಮ ಲಕ್ಷ್ಮೀಶ ಹೇಳ್ತಾನಲ್ಲ, ವೈಣಿಕ ನೋಡಿದ್ರೆ ಅವನು ಪರಮಾತ್ಮನೇ, ದೇವಪುರ ನಿಲಯ ಲಕ್ಷ್ಮೀರಮಣ, ಅವನ ಕೈಯಲ್ಲಿರುವ ವೀಣೆಯಂತೆ ನಾನು ನುಡಿತೀನಿ ಅಂತಕ್ಕಂಥದ್ದು. ಅಲ್ಲಮಪ್ರಭು ಯಾವ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ, ಅದನ್ನು ನಮ್ಮ ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ ಹೇಳುವಾಗ ಗುಹೆಯೊಳಗೆ ಪ್ರತಿಧ್ವನಿ ಹೇಗೆ ಬರುತ್ತದೆಯೋ ಆ ರೀತಿ ನನ್ನೊಳಗೆ, ನನ್ನ ಅಂತರಂಗ ಗುಹೆಯಲ್ಲಿ ಪ್ರತಿಧ್ವನಿಸಲಿ ಅಂತ ದಹರವಿದ್ಯಾ ಸಂಕೇತ ಅವನು ಮಾಡ್ತಾರೆ. ವೀರನಾರಾಯಣನ ಕವಿ ಲಿಪಿಕಾರ ಅಂತ ಕುಮಾರವ್ಯಾಸ ಹೇಳುವಾಗ ಇದೇ ಇರ್ತಕ್ಕಂಥದ್ದು. ಹೀಗೆ ಕರ್ತೃತ್ವ ಭೋಕ್ತೃತ್ವ ಬಿಟ್ಟ ಸಂಕೇತವನ್ನು ತೋರ್ಪಡಿಸುವಂತೆ ಆ ವೀಣಾ ಲಕ್ಷಣ ಉಂಟು. ಅದರಿಂದಲೇ ಸಂಗೀತ ರತ್ನಾಕರದಲ್ಲಿ ಪಿಂಡೋತ್ಪತ್ತಿ ಪ್ರಕರಣ ಅಂತ ಸ್ವರ್ಗತಾಧ್ಯಾಯ ಯಾವುದಿದೆ ಅದರೊಳಗೆ ಬರ್ತಕ್ಕಂಥ ಪಿಂಡೋತ್ಪತ್ತಿ ಪ್ರಕರಣದಲ್ಲಿ ಇಡೀ ಶರೀರವನ್ನು ವೀಣೆಯಾಗಿ ತೋರ್ಪಡಿಸ್ತಾರೆ. ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಸರಸ್ವತಿ ನದಿಯ ಉದ್ಗಮ ಮತ್ತು ಅದರ ಸಮುದ್ರ ಪ್ರವೇಶ ನೋಡಿದ್ರೆ ಗೊತ್ತಾಗುತ್ತದೆ. ದೇವಮೂಲೆಯಾದ ಈಶಾನ್ಯದಿಂದ ಅದು ಅಸುರ ಮೂಲೆಯಾದ ನೈಋತ್ಯಕ್ಕೆ ಬರುತ್ತೆ. ನಿರ್ವೃತಿ ಅಸುರ, ನಿರ್ವೃತಿಯ ಮೂಲೆ.
ದೇವಲೋಕದಿಂದ ಆರಂಭವಾಗಿ ಅಸುರಲೋಕದವರೆಗೂ ಸರಸ್ವತಿಗೆ ಪ್ರವೇಶ ಉಂಟು. ಸರಸ್ವತಿ ನದಿ ಭಾರತ ದೇಶಕ್ಕೆ ಯಜ್ಞೋಪವೀತ ಹಾಕದಂಗೆ ಇದೆ, ಸವ್ಯವಾದ ರೂಪದಲ್ಲಿದೆ. ಅಂದರೆ ಮೇಲಿಂದ ಎಡಭುಜದಿಂದ ಬಲತೋಳಿನ ಕೆಳಕ್ಕೆ ಬರ್ತದಲ್ಲ, ಹಾಗೆ ಬರ್ತದೆ. ಅಂದರೆ ಹಿಮಾಲಯದ ಆ ಕಡೆಯಿಂದ ಅದು ಪಂಜಾಬ್, ಹರಿಯಾಣ, ರಾಜಸ್ಥಾನ ಮತ್ತು ಗುಜರಾತ್ ಅಲ್ಲಿಗೆ ಹಾದು ಹೋಗುತ್ತದೆ. ಹೀಗೆ ಅದು ದೇವ ಮತ್ತು ದಾನವ ಲೋಕವನ್ನು ಮುಟ್ಟುವಾಗ ಮರ್ತ್ಯಲೋಕದಲ್ಲಿ ಹಾದು ಹೋಗುತ್ತದೆ ಅಂತ ಅನ್ಬೋದು. ದೇವಲೋಕದಲ್ಲಿ ಆಕೆಗೆ ಬೆಳ್ಳಗಿರುವ ಹಂಸಗಳು ಮಾನಸ ಸರೋವರದಲ್ಲಿ ವಾಹನ. ಸರಸ್ವತಿ ಉತ್ಪತ್ತಿಯೇ ಮಾನಸ ಸರೋವರ, ಅಲ್ಲಿಂದ ಅದು ಅಭಿವ್ಯಕ್ತವಾಗತಕ್ಕಂಥದ್ದು ಬದರಿಕಾಶ್ರಮದಲ್ಲಿ. ಆಮೇಲೆ ಆದಿಬದರಿ ಅಂತ ಅಂಬಾಲ ಹತ್ತಿರ ಅದು ಮತ್ತೆ ವ್ಯಕ್ತೀಕೃತವಾಗುತ್ತದೆ. ಆಮೇಲೆ ಅದು ಗಗರ್ ಅಂತ ಈ ಹೊತ್ತು ಮಳೆಗಾಲದ ನದಿಯಾಗಿ ಕಾಣಿಸಿಕೊಳ್ಳುತ್ತದೆ. ರಾಜಸ್ಥಾನದಲ್ಲಿ ಅದು ಮೊದಲು ಚೆನ್ನಾಗಿ ಹರಿತಾ ಇತ್ತು. ಆಗ ಅದು ಪ್ಲಕ್ಷಪ್ರಸ್ರವಣ ಅನ್ನುವ ಜಾಗದಲ್ಲಿ, ಅದು ವಿನಶನ ಅನ್ನುವ ಜಾಗದಲ್ಲಿ ಅಂತರ್ಗತವಾಗಿ ಅಂತರ್ಧಾನವಾಗಿ ಮತ್ತೆ ಗುಜರಾತಿನ ಹತ್ರ ಪ್ಲಕ್ಷಪ್ರಸ್ರವಣದಲ್ಲಿ ಉಕ್ಕೇರಿ ಬರ್ತಾ ಇತ್ತು. ಆಮೇಲೆ ಅದು ಸಾಕ್ಷಾತ್ತಾಗಿ ಸಮುದ್ರವನ್ನು ಸೇರ್ತಾ ಇತ್ತು, ಪ್ರಭಾಸದವರೆಗೂ ಬರ್ತಾ ಇತ್ತು ಅಂತ ನಮಗೆ ಗೊತ್ತಾಗುತ್ತದೆ. ಇವತ್ತು ಆ ಸರಸ್ವತಿ ಇಲ್ಲವಾದರೂ ನಮ್ಮ ಜ್ಞಾನ ಸರಸ್ವತಿ, ಭಾವ ಸರಸ್ವತಿ, ಆರ್ಷೇಯ ಸಂಸ್ಕೃತಿ ಸರಸ್ವತಿ ಇದ್ದೇ ಇದ್ದಾಳೆ. ಆ ರೀತಿಯಾದ ಸರಸ್ವತಿ ಅವಳು ಅಲ್ಲಿ ಹುಟ್ಟುವಾಗ ಹಂಸವಾಹಿನಿ, ಬೆಳೆಯುವಾಗ ಮಯೂರವಾಹಿನಿ. ರಾಜಸ್ಥಾನದಲ್ಲಿ ಇಂದೂ ನವಿಲುಗಳಿಗೆ ಸಮೃದ್ಧಿ ಉಂಟು. ಬಣ್ಣ ಬಣ್ಣಗಳು, ಎಲ್ಲ ವರ್ಣಗಳ ಸಮಾಹಾರವಾದ ಬಿಳುಪಿದ್ದದ್ದು ಸಕಲ ವರ್ಣಗಳ ಅಭಿವ್ಯಕ್ತಿಯಾದ ಬಣ್ಣ ಬಣ್ಣಗಳಲ್ಲಿ ಕಾಣಿಸುತ್ತದೆ. ಆಮೇಲೆ ಅವಳು ಈ ಅಕ್ಷಮಾಲ ಪುಸ್ತಕ ಎಲ್ಲವನ್ನು ತೊಟ್ಟು ಜ್ಞಾನನಿಧಿಯಾಗಿ ಕಂಡುಬರುವಂಥ 3 ದಿವಸಗಳ ಆರಾಧನೆ ಮಹಾಸರಸ್ವತಿ. ಇದಾದರೆ ಮಹಾಲಕ್ಷ್ಮಿಯಾಗಿ ಅವಳು ತೋರ್ತಾಳೆ. ಲಕ್ಷ್ಮೀ ಸ್ವರೂಪವನ್ನು ನಾನು ಮೊನ್ನೆ ವರಮಹಾಲಕ್ಷ್ಮಿ ದಿವಸವೇ ಹೇಳಿದ್ದೆ. ಭಾರ್ಗವಿ, ಶ್ರೀಂ ಧಾತು, ಶ್ರಯಣೆ ಅಂತ ಯಾವುದುಂಟು, ಶೃಣಾತಿ, ಶ್ರಯಣ ಇತ್ಯಾದಿ ಧಾತು ರೂಪಗಳನ್ನೆಲ್ಲ ತೋರ್ಪಡಿಸಿದ್ದೆ. ಕಟ್ಟ ಕಡೆಗಳು ಮಹಾಕಾಳಿ ಅಂತ, ಕಲನಾತ್ ಕಾಳಿ, ಎಣಿಸಿಬಿಡ್ತಾಳೆ, ಮುಗಿಸಿಬಿಡ್ತಾಳೆ ಅಂತ. ಕಲ್ಲು ಧಾತುವಿನಿಂದ ಬಂದಂಥದ್ದು. ಅಂದರೆ ಕಲ್ಲು ಧಾತು ಗತವು ಕ್ಷೇಪೆ ಸಂಖ್ಯಾನೆ ಅಂತ ಕಾಲವನ್ನು ಮುಗಿಸಿ ಎಣಿಸಿ ಕೊನೆ ಮಾಡ್ತಕ್ಕಂಥವಳು. ಮತ್ತು ಗತಿಶೀಲತೆ ಇರ್ತಕ್ಕಂಥವಳು. ಕ್ಷೇಪ, ನಮ್ಮನ್ನು ಲೋಕೋತ್ತರವಾದ ಬ್ರಹ್ಮಾನಂದಕ್ಕೆ ಎಸೀತಕ್ಕಂಥವಳು, ದುಷ್ಟರನ್ನ ಧ್ವಂಸ ಮಾಡಿ ಎಸೀತಕ್ಕಂಥವಳು ಅಂತ. ಇವರೆಲ್ಲರನ್ನೂ ಸೇರಿಸಿ ಶಕ್ತಿ ಅಂತಲೇ ಹೇಳ್ತೀವಿ. ಶಕ್ ಮರ್ಷಣೆ ಅನ್ನುವ ಧಾತುವಿನಿಂದ, ಶಕ್ಲು ಶಕ್ತವು ಅನ್ನುವ ಧಾತುವಿನಿಂದ ದುಷ್ಟತೆಯನ್ನು ತುಳಿಯತಕ್ಕಂಥದ್ದು, ಶಿಷ್ಟತೆಯ ಸಾಮರ್ಥ್ಯ ಇರತಕ್ಕಂಥದ್ದು, ಕೇಪಬಿಲಿಟಿ ಆ್ಯಂಡ್ ಪವರ್ ಟು ಸಪ್ರೆಸ್. ಶಕ್ ಮರ್ಷಣೆ ಎನ್ನುವುದರೊಳಗೆ ಪವರ್ ಟು ಸಪ್ರೆಸ್, ಶಕ್ಲ್ ಶಕ್ತವು ಅನ್ನೋದು ಕೇಪಬಿಲಿಟಿ ಅನ್ನುವ 2 ಅರ್ಥದಲ್ಲಿ, ಟು ಬಿ, ಟು ಎನೇಬಲ್ ಅನ್ನುವ ಅರ್ಥ ಎಲ್ಲ ಉಂಟು, ಟು ಎಫೆಕ್ಟ್ ಅಂತ. ಅವಳು ಸರಸ್ವತಿಯಾಗಿ ಸರಣ ಹರಿಯುವಿಕೆ, ಶ್ರೀಂಗ್ ಸೇವಾಯಾಮ್ ಅಂತ ಸರ್ವಿಸ್ ಓರಿಯೆಂಟೆಡ್ ಆಗಿ ಲಕ್ಷ್ಮಿ. ಹೀಗೆ ಮತ್ತೆ ಬ್ರಾಹ್ಮ ಕ್ಷಾತ್ರ ವೈಶ್ಯ ಶೂದ್ರಾದಿಗಳನ್ನೆಲ್ಲ ತೋರ್ಪಡಿಸ್ತಕ್ಕಂಥವಳಾಗಿದ್ದಾಳೆ. ಅದಿತಿ ಅಂತಲೇ ಆಗಿದ್ದಾಳೆ. ಇವಳು ಸಂಧಾನ ಶಕ್ತಿ, ಯುನೈಟಿಂಗ್ ಫೋರ್ಸ್, ನಾಟ್ ಡೈವರ್ಜಿಂಗ್ ಅಂಡ್ ನಾಟ್ ಡಿವೈಡಿಂಗ್. ಅದಕ್ಕೆ ನಾವು ಅದಿತಿ ಅಂತೀವಿ. ದೋ ಅವಖಂಡನೆ ಅನ್ನೋ ಧಾತುವಿನಿಂದ ಸೀಳುವುದು ಅಂತ ದಿತಿಗಳು. ದ್ವಿತೀಯ ಮಕ್ಕಳು ದೈತ್ಯರು, ಅವ್ರು ಸೀಳ್ತಾರೆ, ಡಿವೈಡ್ ಮಾಡ್ತಾರೆ. ನಮ್ಮ ಬುದ್ಧಿಜೀವಿಗಳಂದ್ರೆ ಇನ್ನೇನು ಇವರೇ ದೈತ್ಯರೇ, ರಾಕ್ಷಸರೇನೆ. ದ್ವಿತೀಯ ಮಕ್ಕಳು ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ ಇತ್ಯಾದಿಗಳೇನೆ, ಹಿರಣ್ಯಾಕ್ಷ ಈ ತರಹ. ಅದಿತಿಯ ಸಂತಾನ ಆದಿತ್ಯರು, ಬೆಳಗತಕ್ಕಂಥವರು, ಬೆಳಕು. ಇವ್ರದೆಲ್ಲ ರಾಕ್ಷಸರ ಊರು ಪ್ರಾಗ್ಜ್ಯೋತಿಷಪುರ, ಬೆಳಕಿಗೆ ಮುನ್ನ ಇದ್ದ ಕತ್ತಲೆಯ ಊರು. ಅದಕ್ಕೆ ರಾಜ ನರಕಾಸುರ, ಕತ್ತಲೆಯ ಊರಿಗೆ ನರಕನೇ ಒಡೆಯ. ಹಾಗೆ ಆದರೆ ನಮ್ಮಲ್ಲಿ ಇದು ಆದಿತ್ಯ, ಕಾಂತಿ, ದೀಪ್ತವಾದದ್ದು, ಎಲ್ಲವನ್ನ ಬೆಸೀತಕ್ಕಂಥದ್ದು. ಬೆಳಕಿದ್ದಲ್ಲಿ ಬೆಳೆ, ಬೆಳೆ ಇದ್ದಲ್ಲಿ ಮಳೆ, ಹೀಗೆಲ್ಲ ಉಂಟಲ್ವ, ಅದು ಆ ತತ್ವ ಉಂಟು. ಮತ್ತೆ ಅದಿತಿ ಅವಳು ದಕ್ಷನ ಮಗಳು, ಮತ್ತೆ ಅವಳು ನಮ್ಮ ಕಶ್ಯಪ ಪ್ರಜಾಪತಿಯ ಪತ್ನಿ. ಕಶ್ಯಪ ಪ್ರಜಾಪತಿ ಸಕಲ ಜೀವ, ದೇವ, ಮಾನವ, ದಾನವ, ಜೀವಾಳಿಗೆಲ್ಲಕ್ಕೂ ತಂದೆಯಾಗಿರ್ತಕ್ಕಂಥವನು ಅಂತ ನಮಗೆ ಗೊತ್ತಾಗುತ್ತದೆ. ಆ ರೀತಿಯಲ್ಲಿ ಅವಳಿದ್ದಾಳೆ. ಲಕ್ಷ್ಮ ಅಂದರೆ ಸೌಂದರ್ಯ, ಶೋಭೆ, ಗುರುತು ಅಂತ, ಐಡೆಂಟಿಟಿ. ಅದರಿಂದ ಲಕ್ಷ್ಮಿ ಬಂದದ್ದು. ಅಂದರೆ ನಮಗೊಂದು ಐಡೆಂಟಿಟಿ ಇದೆ ಅಂದರೆ ಲಕ್ಷ್ಮೀವಂತರು ನಾವು ಅಂತ. ಜೀವನಿಗೆ, ಪ್ರತಿಯೊಂದು ಜೀವಕ್ಕೂ ತನಗೊಂದು ಐಡೆಂಟಿಟಿ ಬೇಕು, ನನಗೊಂದು ಯೋಗ್ಯತೆ ಬೇಕು, 4 ಜನ ನನ್ನ ಹೆಸರು ಹೇಳಬೇಕು ಅಂತಿರುತ್ತಲ್ಲ, ಆ ಒಂದು ಸೆಲ್ಫ್ ಎಸ್ಟೀಮ್ ಅನ್ನುವಂಥದ್ದೇ ಲಕ್ಷ್ಮೀ ಸ್ವರೂಪ ಅಂತ ಗೊತ್ತಾಗುತ್ತದೆ. ಅದಿದ್ದರೆ ಸಸ್ಟಿನೆನ್ಸ್. ಹಾಗಾಗಿ ಲಕ್ಷ್ಮಿ ಸಸ್ಟಿನೆನ್ಸ್ ಅಂದರೆ ಸ್ಥಿತಿಕರ್ತನಾದಂಥ ನಾರಾಯಣನ ಪತ್ನಿ ಅಂತ ಅನಿಸ್ಕೊಂಡಿರುವುದು ಅಂತ ಗೊತ್ತಾಗುತ್ತದೆ. ಈ ಅದಿತಿ ತತ್ವ ಎಷ್ಟು ವ್ಯಾಪಕ ಅಂದರೆ ನಮ್ಮ ಜಾನಪದರಲ್ಲಿ ಲಜ್ಜಾಗೌರಿ ಪೂಜಾ ಅಂತ ಮಾಡ್ತಾರೆ.
ಲಜ್ಜಾಗೌರಿ ಶಿಲ್ಪಗಳು ಉಂಟು. ನೀವು ನೋಡಿದ್ರೆ ಗೊತ್ತಾಗುತ್ತದೆ. ಫಲೀಕರಣದ ಸಂಕೇತವಾಗಿ, ತಾಯ್ತನದ ಸಂಕೇತವಾಗಿ ಲಜ್ಜಾಗೌರಿ ಕಾಣಿಸ್ತಾಳೆ. ಆ ಲಜ್ಜಾಗೌರಿಯೇ ಅದಿತಿ, ಎಲ್ಲಮ್ಮ ಅಂತಲೂ ನಾವು ಅವಳನ್ನು ಹೇಳ್ತೀವಿ. ಮತ್ತೆ ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ಬರ್ತದಲ್ಲ, ಶ್ರೀ, ಹ್ರೀ, ಧೃತಿ, ಮೇಧ ಇತ್ಯಾದಿ ಎಲ್ಲ ವರ್ಚ್ಯೂಸ್ ಗುಣಗಳು ಕೂಡ ಶಕ್ತಿ ಸ್ವರೂಪವಾದದ್ದು ಅಂತಲೇ ಗೊತ್ತಾಗುತ್ತದೆ. ಅವಳು ಶ್ರೀಫಲ ವೃಕ್ಷ ಅಥವಾ ಶ್ರೀವೃಕ್ಷ ಅಂತ ಹೆಸರಾದ ಬಿಲ್ವದಲ್ಲಿ ಇರ್ತಾಳೆ, ತುಳಸಿಯಲ್ಲಿ ಇರ್ತಾಳೆ, ಕದಂಬದಲ್ಲಿ ಇರ್ತಾಳೆ ಅಂತ. ತುಳಸಿಯಲ್ಲಿ ಅವಳು ಲಕ್ಷ್ಮೀ ಸ್ವರೂಪಿಣಿಯಾಗಿರ್ತಾಳೆ, ಕದಂಬದಲ್ಲಿ ಶ್ಯಾಮಲಾ ಸ್ವರೂಪಿಣಿಯಾಗಿರ್ತಾಳೆ, ಬಿಲ್ವದಲ್ಲಿ ದುರ್ಗಾದೇವಿ ಸ್ವರೂಪಿಣಿಯಾಗಿರ್ತಾಳೆ, ಆಮಲಕದಲ್ಲಿ ಅವಳು ಧಾತ್ರಿ ಸರಸ್ವತಿ ಸ್ವರೂಪಿಣಿಯಾಗಿರ್ತಾಳೆ ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತೀವಿ. ಹೀಗೆ ಪ್ರತಿಯೊಂದು ಮುಖದಿಂದ ನೋಡಿದ್ರೂ ಕೂಡ ಆಕೆಯ ಪರತತ್ವ ಏನು ಅನ್ನುವುದು ನಮಗೆ ಮತ್ತೆ ಮತ್ತೆ ಗೊತ್ತಾಗುತ್ತದೆ. ಅವಳು ಈ ನವರಾತ್ರದಲ್ಲಿ ದುರ್ಗಾರೂಪಿಣಿಯಾಗಿ ಮಹಿಷಾಸುರನನ್ನು, ಚಾಮುಂಡಾರೂಪಿಣಿಯಾಗಿ ಚಂಡಮುಂಡರನ್ನು, ಕಾಳಿ ರೂಪಿಣಿಯಾಗಿ ರಕ್ತಬೀಜಾಸುರನನ್ನು, ಲಲಿತಾರೂಪಿಣಿಯಾಗಿ ಭಂಡಾಸುರನನ್ನು ಸಂಹಾರ ಮಾಡ್ತಾಳೆ ಅಂತ. ಶಿವ ಲೋಕ ಸಂಮೋಹನಕ್ಕಾಗಿ 63 ಕಪಟ ತಂತ್ರಗಳನ್ನು ಸೃಷ್ಟಿ ಮಾಡಿದ್ರೆ ಇವಳು ಶುದ್ಧ ತಂತ್ರವಾಗಿ 64 ಸೃಷ್ಟಿ ಮಾಡಿದ್ಲು ಅಂತ ಸೌಂದರ್ಯಲಹರಿ ಬರ್ತಾರೆ ಆಚಾರ್ಯರು. ಚತುಷ್ಷಷ್ಟ್ಯಾಸ್ತಂತ್ರೈ ಸಕಲಮಭಿಸಂಧಾಯ ಭುವನಂ ತತ್ತತ್ ಸಿದ್ಧಿ ಪ್ರಸವ ಪರತಂತ್ರಿ ಪಶುಪತಿ ಪುನಸ್ತ್ವನ್ಯರ್ಬಂಧ ಅಖಿಲ ಪುರುಷಾರ್ಥೈಕ ಘಟನಾ ಸ್ವತಂತ್ರಂ ತೇ ತಂತ್ರಂ ಕ್ಷಿತಿತಲಮವಾತಿ ತರದಿದಂ ಅಂತ. ಅಂದರೆ ಶಿವ ಮೋಸಗಹರ ಅಂತಲ್ಲ ಇದರ ತಾತ್ಪರ್ಯ. ಏನಂದರೆ ಶೈವತಂತ್ರಗಳಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಎಲ್ಲವೂ ಉಂಟು. ಆದರೆ ಶಾಕ್ತತಂತ್ರದಲ್ಲಿ ಒಂದೇ ಅದ್ವೈತ ಉಂಟು, ಕನ್ಫ್ಯೂಷನ್ ಇಲ್ಲ ಅನ್ನುವುದಷ್ಟೇ. ಅಧಿಕಾರಿ ಭೇದದಿಂದ ಶೈವತಂತ್ರ ಎಲ್ಲವನ್ನ ಮಾಡಿದೆ. ಆದರೆ ಶಾಕ್ತತಂತ್ರ ಎಲ್ಲರಿಗೂ ಆಗುತ್ತದೆ ಅಂತ. ಅದರಿಂದಲೇ ಲಕ್ಷ್ಮೀಧರರು ಸೌಂದರ್ಯಲಹರಿಗೆ ವ್ಯಾಖ್ಯಾನ ಬರೀತಾ ವರ್ತಮಾನಾನಾಂ ವರ್ತಿಷ್ಯಮಾಣಾನಾಂ ವಯಮೇವ ಆಚಾರ್ಯ ಇತಿ ಕೃತೋಸ್ಮಾಭಿರನುಗ್ರಹ ಅಂತಾರೆ. ಅಂದರೆ ಇದಕ್ಕೆ ಯಾರು ಅಧಿಕಾರಿಗಳು? ಯಾರಲ್ಲ. ಜಾತ ಮಾತ್ರಸ್ಯ ಗಾಯತ್ರಿ ಅಂತ ಹೇಳ್ತಾರೆ, ಹುಟ್ಟಿದವರಿಗೆಲ್ಲ ಗಾಯತ್ರಿ ಅಂತ. ಹಾಗೆ ಲಕ್ಷ್ಮೀಧರರು ಹೇಳ್ತಾರೆ, ಈ ಒಂದು ಷೋಡಶಾಕ್ಷರ ಮಹಾಮಂತ್ರ ತುಂಬ ಪವಿತ್ರ, ನಿಗೂಢ. ಪ್ರಾಣಾಂದೇ ಶಿರೋದೇಹಿ ನದೇಹಿ ಷೋಡಶಾಕ್ಷರಿ. ಪ್ರಾಣ ಕೊಡು, ತಲೆ ಕೊಡು, ಪರವಾಗಿಲ್ಲ, ಷೋಡಶಿ ಮಂತ್ರ ಕೊಡಬೇಡ, ದೇವಿ ಮಂತ್ರ ಅಂತ ನಾವು ಈಗಲೇ ಕೊಟ್ಬಿಟ್ಟಿದ್ದೀವಿ, ಎಲ್ಲರಿಗೂ ಅನುಗ್ರಹ ಮಾಡಿಬಿಟ್ಟಿದ್ದೀವಿ, ಗುರುನೂ ಬೇಕಿಲ್ಲ, ನಮ್ಮನ್ನೇ ಗುರು ಅಂತ ತಿಳ್ಕೊಂಡು ಮಾಡಿ ಅಂತ ಸೌಂದರ್ಯಲಹರಿಯ 31ನೇ ಶ್ಲೋಕದ ವ್ಯಾಖ್ಯಾನದಲ್ಲಿ ಅವರದನ್ನು ಹೇಳ್ತಾರೆ. ಹೀಗೆ ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಆ ಶಕ್ತಿ ತತ್ವ ಅದೆಷ್ಟು ವಿಶಿಷ್ಟವಾದದ್ದು, ಅದೆಷ್ಟು ಅಮೇಯವಾದದ್ದು ಅನ್ನೋದು ಗೊತ್ತಾಗುತ್ತದೆ. ನಾಳೆ ಈ ನವರಾತ್ರದ ದೇವಿಯ ಬಿಲ್ವಮೂಲದ ಆರಾಧನೆ ಎಲ್ಲವನ್ನ ನಾವು ನೋಡೋಣ. ನಮಸ್ಕಾರ.